ಓಕೆ. ನಾನಿವತ್ತು ನಿಮಗೆ ಏರ್ ಫ್ಲೋ ಬಗ್ಗೆ ಚೂರು ಐಡಿಯಾ ಕೊಡ್ತೀನಿ. ಸಿಂಪಲ್ ಆಗಿ ಏರ್ ಫ್ಲೋ ಅಂತ ಏನು ಅಂದ್ರೆ, ನಾನು ನಿಮಗೆ ಇಂಟರ್ನೆಟ್ ಡೆಫಿನೇಷನ್ ಹೇಳ್ತೀನಿ ಫಸ್ಟ್. ಏನಿದೆ ಇಂಟರ್ನೆಟ್ ಡೆಫಿನೇಷನ್ ಅಂದ್ರೆ, ಏರ್ ಫ್ಲೋ ಬಂದ್ಬಿಟ್ಟು ಓಪನ್ ಸೋರ್ಸ್ ವರ್ಕ್ ಫ್ಲೋ ಆಟೋಮೇಷನ್ ಅಂಡ್ ಸ್ಕೆಡ್ಯೂಲಿಂಗ್ ಟೂಲ್ ಅಂತ. ಇನ್ನೊಂದ್ಸರಿ, ಏರ್ ಫ್ಲೋ ಬಂದ್ಬಿಟ್ಟು ಓಪನ್ ಸೋರ್ಸ್ ಅಂದ್ರೆ ನಾವು ದುಡ್ಡೇನು ಕೊಡ್ಬೇಕಾಗಿಲ್ಲ. ಹಲೋ, ಹೇಳು ಹೇಳು ಮೇಡಮ್. ದುಡ್ಡೇನು ಕೇಳಿಸ್ತಿದೆ ಹೇಳು ಹೇಳು. ಕೊಡ್ಬೇಕಾಗಿಲ್ಲ, ಫ್ರೀ ಸರ್ವಿಸ್ ಅದು ಓಪನ್ ಸೋರ್ಸ್. ಇಟ್ ಈಸ್ ಕಮ್ಸ್ ಅಂಡರ್ ಅಪಾಚೆ. ಅಪಾಚೆ ಒಳಗಡೆ, ಅಪಾಚೆ ಬಂದ್ಬಿಟ್ಟು ಅದೊಂದು ಫೌಂಡೇಶನ್. ಅದ್ರೊಳಗಡೆ ಬಹಳ ಸಾಫ್ಟ್ವೇರ್ ಅಂದ್ರೆ ಸರ್ವಿಸಸ್ಗಳು ಇದಾವೆ. ಸ್ಕ್ರೀನ್ ಶೇರ್ ಆಗಿಲ್ಲ ಶೇರ್ ಏನಾದ್ರು ಸ್ಕ್ರೀನ್ ಶೇರ್ ಮಾಡಿಲ್ಲ, ನಾನು ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಈಗ ಯಾರು ಸ್ಕ್ರೀನ್ ಶೇರ್ ಮಾಡಿದಾರಲ್ಲ, ಆಫ್ ಮಾಡಿ. ಸೊ ಅಪಾಚೆ ಬಂದ್ಬಿಟ್ಟು ನೀವು ತೋರಿಸಿ ಆಗ್ಬಿಡ್ತೀನಿ ತಡೆ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಇಲ್ಲೇ ಕೊಟ್ಟಿದ್ದೀನಿ ನೋಡಿ. ಅಪಾಚೆ ಇಸ್ ದ ಏರ್ ಫ್ಲೋ ಓಪನ್ ಸೋರ್ಸ್ ವರ್ಕ್ ಫ್ಲೋ ಆಟೋಮೇಷನ್ ಅಂಡ್ ಸ್ಕೆಡ್ಯೂಲಿಂಗ್ ಟೂಲ್. ಇದು ಬಂದ್ಬಿಟ್ಟು ಇಲ್ಲಿ ಹೆಸರಲ್ಲೇ ಇದೆ ಅಪಾಚೆ ಅಂತ. ನಿಮಗೆ ಅದ್ರ ಐಡಿಯಾ ಬೇಕು ಅಂದ್ರೆ ಅಪಾಚೆ ಸರ್ವರ್ಗಳು ತಾನೇ ಅದು? ಇಲ್ಲ ಇಲ್ಲ ಇಲ್ಲ, ನೋಡೋಣ ಫಸ್ಟ್ ನೋಡ್ಬಿಡು. ಅಪಾಚೆ ಓಕೆ. Apache is a software foundation established in 1981. Apache for the public good. ಅಂದ್ರೆ ಪಬ್ಲಿಕ್, ಇದು ಯಾರು ಬೇಕಾದ್ರೂ ಯೂಸ್ ಮಾಡಬಹುದು ಅಂತ. ಅರ್ಥ ಆಗ್ತಾ ಇದೆಯಾ? ಈಗ ಜೀರಾ ಗೊತ್ತಿದೆ ನಿಮಗೆಲ್ಲ. ಜೀರಾ ಬಂದ್ಬಿಟ್ಟು ಇಟ್ಸ್ ನಾಟ್ ಅ ಪಬ್ಲಿಕ್, ಇಟ್ಸ್ ಅ ಪೇಯ್ಡ್ ವರ್ಷನ್. ಸಂಬಡಿ ಹ್ಯಾಸ್ ಟು ಪೇ ಇಟ್ ಟು ಯೂಸ್. ಇದು ಅಪಾಚೆ ಹಂಗಲ್ಲ, ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಇದರಲ್ಲಿ ಬಹಳ ಸರ್ವಿಸಸ್ ಇದಾವೆ. ಅಪಾಚೆ ಸರ್ವಿಸಸ್ ಅಂತ ಕೊಡ್ತೇನೆ. ಎಷ್ಟಿದಾವೆ ಅಂತ ಗೊತ್ತಾಗುತ್ತೆ. ನೋಡ್ರಿ, ಅಪಾಚೆ ಏರ್ಫ್ಲೋ, ಅಪಾಚೆ ಕಾಫ್ಕಾ, ಅಪಾಚೆ ಸ್ಪಾರ್ಕ್, ಅಪಾಚೆ ಫ್ಲಿಂಕ್, ಐಒ, ಬೀಮು, ಟಾಮ್ ಕ್ಯಾಟು, HTTP ಇವೆಲ್ಲ ಬಂದ್ಬಿಟ್ಟು ಜನರೇಟೆಡ್ ಬೈ ಸಮ್ ಕಂಪನಿ. ಆಮೇಲೆ ಏನ್ ಮಾಡಿದ್ರು ಅಂದ್ರೆ ಅವ್ರ ಅಪಾಚೆ ಫೌಂಡೇಶನ್ ಕೊಟ್ರು, ಇದು ನೀನು ಮೇಂಟೈನ್ ಮಾಡು ಆಸ್ ಅ ಫ್ರೀ ಸರ್ವಿಸ್ ಫಾರ್ ದ ಪಬ್ಲಿಕ್ ಅಂತ. ಸ್ಟಾರ್ಟಿಂಗು ಇದೇನು ಅಪಾಚೆ ಅವ್ರ ಕಂಡಿಡಿಯಲ್ಲ, ಇದೊಂದು ಫೌಂಡೇಶನ್. ಇವರು ಯಾವ್ದೋ ಒಂದು ಕಂಪ್ನಿ ಕಂಡಿಡೋದು ಪಬ್ಲಿಕ್ಗೋಸ್ಕರ ಬಿಡ್ತಾರೆ, ಫ್ರೀ. ಅದರಲ್ಲಿ ಇವು ಫಸ್ಟ್ ಟಾಪ್ 3 ಇಂಪಾರ್ಟೆಂಟ್. ಇದು ಕೂಡ ಇಂಪಾರ್ಟೆಂಟ್, ಅಪಾಚೆ ಬೀಮು. ಇವೆಲ್ಲ ಗೊತ್ತಿರಬೇಕು ನಿಮಗೆ, ಡೆಪ್ತ್ ಅಲ್ಲೇನ್ ಬೇಡ. ಇವತ್ತು ನಾನು ಅಪಾಚೆ ಏರ್ ಫ್ಲೋ ಬಗ್ಗೆ ಹೇಳ್ತೀನಿ. ಅಪಾಚೆ ಏರ್ ಫ್ಲೋ ಬಂದ್ಬಿಟ್ಟು ಓಪನ್ ಸೋರ್ಸ್ ಅಂತ ಗೊತ್ತಾಯ್ತು ನಮಗೆ. ಆಟೋಮೇಷನ್, ಏನಿದು ಆಟೋಮೇಷನ್ ಅಂದ್ರೆ? ಆಟೋಮೇಷನ್ ಅಂದ್ರೆ ವಿತೌಟ್ ಮ್ಯಾನ್ಯುಯಲ್ ಇಂಟರ್ವೆನ್ಷನ್ ಅದು ವರ್ಕ್ ಆಗ್ಬೇಕು. ಏನ್ ವರ್ಕ್ ಆಗುತ್ತೆ ಅದೆಲ್ಲ ಸೆಕೆಂಡ್ರಿ, ವರ್ಕ್ ಆಗ್ಬೇಕು ಅಷ್ಟೇ. ಸ್ಕೆಡ್ಯೂಲಿಂಗ್ ಅಂದ್ರೆ ಈ ಟೈಮಲ್ಲಿ ನಾನು ಈ ಕೆಲಸ ಆಗಬೇಕು ಅಂತ ಅದಕ್ಕೆ ಹೇಳ್ತೀನಿ, ಅದು ಮಾಡುತ್ತೆ. ಆಟೋಮೇಷನ್ ಮತ್ತೆ ಸ್ಕೆಡ್ಯೂಲಿಂಗ್ ಸಿಸ್ಟಮ್ ಡಿಸೈನ್ಡ್ ಫಾರ್ ಮ್ಯಾನೇಜಿಂಗ್ ಕಾಂಪ್ಲೆಕ್ಸ್ ಡೇಟಾ ಪೈಪ್ಲೈನ್. ಇಟ್ ಅಲೋಸ್ ಯೂಸರ್ ಟು ಆಥರ್, ಯಾರು ಬರೆದಿರೋದು, ಸ್ಕೆಡ್ಯೂಲು, ಮಾನಿಟರ್ ಬೇರೆ ಮಾಡಬಹುದು. ಆಸ್ DAC, ಡೈರೆಕ್ಟ್ ಅಸೈಕ್ಲಿಕ್ ಗ್ರಾಫ್. ಏನಿದು ಡೈರೆಕ್ಟ್ ಅಸೈಕ್ಲಿಕ್ ಗ್ರಾಫ್ ಅಂದ್ರೆ, ಡಿಫೈನ್ ಅ ವರ್ಕ್ ಫ್ಲೋ ವಿತ್ ಡಿಪೆಂಡೆನ್ಸಿ ಅಂಡ್ ಎಕ್ಸಿಕ್ಯೂಷನ್ ಆರ್ಡರ್. ಓಪನ್ ಬೋರ್ಡ್. ಓಕೆ, ಒಂದು ನಿಮಿಷ ಅದನ್ನು ಕನೆಕ್ಟ್ ಮಾಡ್ಬಿಡ್ತೀನಿ. ವಿನೋದ್ ಮ್ಯೂಟ್ ಆಗಿ, ಮ್ಯೂಟ್.
ಇನ್ನೊಂದಪ್ಪ, ಎಲ್ಲಕ್ಕಿಂತ ಮುಂಚೆ ನಾನು ಯಾವ ಟೈಮಿಂಗ್ ಶೆಡ್ಯೂಲ್ ಮಾಡಬೇಕು ಅಂತ ನನಗೆ ಕ್ಲಾರಿಟಿ ಕೊಟ್ಬಿಡು. ನಾನು ಪ್ರತಿ ವಾರನೂ ಡಿಸ್ಕಷನ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ವಿಚ್ ಈಸ್ ದ ಬೆಸ್ಟ್ ಟೈಮ್, ಟೆಲ್ ಮಿ, ಐ ಶೆಡ್ಯೂಲ್ ಅಟ್ ದಟ್ ಟೈಮ್ ಇಟ್ಸ್. ನಾನು ಅದೇ ಟೈಮ್ಗೆ ತಗೊಂತೀನಿ. ಶನಿವಾರ 6 to 8 ಬೆಸ್ಟ್ ಅನ್ಸುತ್ತೆ. ಶನಿವಾರ 6 to 8 or 6 to 9. ಎಲ್ಲರಿಗೂ ಓಕೆನಪ್ಪ? ಮತ್ತೆ ಆಮೇಲೆ ಬರಲ್ಲ ಬೇಡ, ಅಲ್ಲ 6 ಬೇಡ. ಹಿಂದೆ ಮುಂದೆ ಇಲ್ಲ, ಮೇಲಕನ ತಗೊಳ್ಳಿ, ಹಿಂದಕ್ಕೆ ಈ ಕಡೆ ತಗೊಳ್ಳಿ. ಒಂದ್ ಸ್ವಲ್ಪ ಯೋಚನೆ ಮಾಡ್ರಪ್ಪ, ನಾನು ಪಟ ಮಾಡ್ತೀನಿ. ಓಕೆ, ಡೈರೆಕ್ಟ್ ಅಸೈಕ್ಲಿಕ್ ಗ್ರಾಫ್ DAG. ಈ ತರ ಒಂದು ಕನ್ಸಿಡರ್, ಇಲ್ಲೊಂದು A ಅನ್ನೋದೊಂದು ಟಾಸ್ಕ್ ಇರುತ್ತೆ, B ಅನ್ನೋದೊಂದು ಟಾಸ್ಕ್ ಇರುತ್ತೆ, C ಅನ್ನೋದೊಂದು ಟಾಸ್ಕ್ ಇರುತ್ತೆ. What does B tells? B is dependent on A, right? ಒಂದು ನಿಮಿಷ ಡೌಟ್. DAG ಏನದು? DAG ಡೈರೆಕ್ಟ್ ಅಸೈಕ್ಲಿಕ್ ಗ್ರಾಫ್ ಅಂದ್ರೆ ಈ ತರ ಇರೋದಿಲ್ಲ, ಸರ್ಕಲ್ ತರ ಇರೋದಿಲ್ಲ, ಸೈಕ್ಲಿಕ್ ಇರೋದಿಲ್ಲ. ಇನ್ ದ ಸೆನ್ಸ್ ಇಟ್ ಡಿಪೆಂಡ್ಸ್ ಆನ್ ಓನ್ಲಿ ಸಿ. ಈಗ ನೋಡಿ, ಇಲ್ಲಿ ನೋಡಬಹುದು, ಬಿ ಈಸ್ ಡಿಪೆಂಡೆಂಟ್ ಆನ್ ಎ, ರೈಟ್? ನಾವೇನಾದ್ರು ಇದನ್ನ ಕನೆಕ್ಟ್ ಮಾಡಿದ್ರೆ ಎ ಈಸ್ ಡಿಪೆಂಡೆಂಟ್ ಆನ್ ಸಿ, ಬಟ್ ಇಲ್ಲಿ ಆ ತರ ಇಲ್ಲ. ಬಿ ಈಸ್ ಡಿಪೆಂಡೆಂಟ್ ಆನ್ ಎ, ಸಿ ಈಸ್ ಡಿಪೆಂಡೆಂಟ್ ಆನ್ ಬಿ ಅಷ್ಟೇ. ಇದನ್ನ ಡೈರೆಕ್ಟ್ ಅಸೈಕ್ಲಿಕ್ ಗ್ರಾಫ್ ಅಂತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಇಂಟರ್ವ್ಯೂ. ವಾಟ್ ಈಸ್ ಡ್ಯಾಕ್? ಇಲ್ಲಿದೆ, ಡಿಫೈನ್ ವರ್ಕ್ ಫ್ಲೋ ವಿತ್ ಅ ಡಿಪೆಂಡೆನ್ಸಿ. ನಾನು ಹೇಳಿದೆ ಎ ಡಿಪೆಂಡೆಂಟ್ ಆನ್ ಬಿ ಅಂಡ್ ಸಿ, ಅಂಡ್ ಎಕ್ಸಿಕ್ಯೂಷನ್ ಆರ್ಡರ್. ಯಾವ ಆರ್ಡರ್ ಅಲ್ಲಿ ಎಕ್ಸಿಕ್ಯೂಟ್ ಆಗಬೇಕು? ಫಸ್ಟ್ ಇದು ಎಕ್ಸಿಕ್ಯೂಟ್ ಆಗಬೇಕು, ಸೆಕೆಂಡ್ ಇದು ಎಕ್ಸಿಕ್ಯೂಟ್ ಆಗಬೇಕು, ಥರ್ಡ್ ಇದು ಎಕ್ಸಿಕ್ಯೂಟ್ ಆಗಬೇಕು. ಈಚ್ ಡ್ಯಾಕ್ ಕನ್ಸಿಸ್ಟ್ ಆಫ್ ಅ ಟಾಸ್ಕ್ ಕನೆಕ್ಟ್ ಬೈ ಡಿಪೆಂಡೆನ್ಸಿ. ವಾಟ್ ಡಸ್ ದಿಸ್ ಮೀನ್? ಕನ್ಸಿಡರ್, ನಾನು ಇಲ್ಲಿ ಎ ಅನ್ನೋದೊಂದು ಹೇಳಿದೆ, ಬಿ ಅನ್ನೋದೊಂದು ಹೇಳಿದೆ, ಸಿ ಅನ್ನೋದೊಂದು ಹೇಳಿದೆ. ಸಿ, ಇಲ್ಲಿ ಎ ಅನ್ನೋದೊಂದು ಟಾಸ್ಕ್ ಮಾಡುತ್ತೆ, ಕೆಲಸ ಮಾಡುತ್ತೆ. ಇಲ್ಲಿ ಬಿ ಅನ್ನೋದೊಂದು ಟಾಸ್ಕ್. ನಾನು ಇದು ನೆಕ್ಸ್ಟ್ ಬರೀತೀನಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇದು ಸಿ ಅನ್ನೋದೊಂದು ಟಾಸ್ಕ್. ವಾಟ್ ಎಕ್ಸಾಕ್ಟ್ಲಿ? ಈಗ ಮಾಡ್ಕೊಳ್ಳಿ. ಸೋರ್ಸ್, ಟ್ರಾನ್ಸ್ಫಾರ್ಮೇಶನ್, ಸಿಂಕ್. ಏನಿದು ಸೋರ್ಸ್ ಕೆಲಸ? ಗೆಟ್ ದ ಡೇಟಾ ಫ್ರಮ್ ದ MySQL, ಫಾರ್ ಎಕ್ಸಾಂಪಲ್, ಆರ್ GCS. ಇದೊಂದು ಟಾಸ್ಕ್. ದಿಸ್ ಇಸ್ ಫಿಲ್ಟರ್ ಓವರ್ ಸ್ಯಾಲರಿ. ಇದೊಂದು ಟಾಸ್ಕ್. ಮತ್ತೆ ಇದೊಂದು ಟಾಸ್ಕ್, ರೈಟ್ ಇಂಟು BigQuery ಅಲ್ವಾ? ಒಂದೊಂದು ಡ್ಯಾಗ್ ಅಲ್ಲಿ, ಅಂದ್ರೆ ಡೈರೆಕ್ಟ್ ಅಸೈಕ್ಲಿಕ್ ಗ್ರಾಫ್ ಅಲ್ಲಿ ಒಂದೊಂದು ಬ್ಲಾಕ್ ಒಂದೊಂದು ಟಾಸ್ಕ್ ನ ಮಾಡುತ್ತೆ. ಒಂದೊಂದು ಬ್ಲಾಕ್ ಒಂದೊಂದು ಟಾಸ್ಕ್ ನ ಮಾಡುತ್ತೆ. ಅದರ ಅರ್ಥ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡಕ್ಕಾಗುತ್ತೆ? ಇದೊಂದ್ಸತಿ ಒಂದೇ ಒಂದ್ಸತಿ. ಇದು ಅರ್ಥ ಆಯ್ತು. ಟಾಸ್ಕ್ 1, ಟಾಸ್ಕ್ 2, ಟಾಸ್ಕ್ 3 ಅಲ್ಲ, ಇದು ಕೆಳಗಡೆ ಇರೋದು. ಓಕೆ. Consider this is A, C. ನಾನು ಇಲ್ಲಿ ಹೇಳಿದೆ, ಎ ಅನ್ನೋದೊಂದು ಟಾಸ್ಕ್ ಮಾಡ್ತಾ ಇರುತ್ತೆ, ಬಿ ಅನ್ನೋದೊಂದು ಟಾಸ್ಕ್ ಮಾಡ್ತಾ ಇರುತ್ತೆ, ಸಿ ಅನ್ನೋದೊಂದು ಟಾಸ್ಕ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಎಕ್ಸಾಂಪಲ್. ಎಲ್ಲದಲ್ಲೂ ಇದೇ ತರ ಕೇಸ್ ಇರಲ್ಲ. ಫಾರ್ ಎಕ್ಸಾಂಪಲ್, ಎ ಅನ್ನೋದೇನು ಟಾಸ್ಕ್ ಮಾಡ್ತಾ ಇರುತ್ತೆ ಅಂದ್ರೆ, ಗೆಟ್ ದ ಡೇಟಾ ಫ್ರಮ್ MySQL ಆರ್ GCS. ಇದೊಂದು ಟಾಸ್ಕ್. ಇದು ಏದು? ಇಲ್ಲಿ ಫಿಲ್ಟರ್ ದ ಸ್ಯಾಲರಿ ಕಾಲಮ್ ಗ್ರೇಟರ್ ದ್ಯಾನ್ 50,000. ರೈಟ್ ದಿಸ್ ಇಂಟು BigQuery. ನೋಡಿ, ಒಂದು ಪ್ರಾಜೆಕ್ಟ್ ಯಾಕಿದು ಇದು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ.
ಅಂದ್ರೆ ಪ್ರತಿ ಒಂದೊಂದು ಬ್ಲಾಕು ಒಂದೊಂದು ಟಾಸ್ಕ್ ನ ಮಾಡುತ್ತೆ. ಅರ್ಥ ಆಯ್ತಾ? ಬಟ್ ಇದು ಸಿಮಿಲರ್ ನೀನ್ ಹೇಳ್ಕೊಟ್ಟಿದ್ದಲ್ಲ ವಿನಯ್, ರಾ ಮತ್ತೆ ಸ್ಟೇಜ್ ಅದೇ ತರನೇನಾ ಇದು? ಇದು ಫಸ್ಟ್ ಗೆ ನಾನು ಹೇಳಿದೆ, ಇಲ್ಲಿ ಇದೊಂದು ವರ್ಕ್ ಫ್ಲೋ ಆಟೋಮೇಶನ್. ಅಂದ್ರೆ ನಾವೊಂದು ಕೆಲಸ ಕೊಡ್ತೀವಿ, ಇದು ಮಾಡುತ್ತೆ. ಮತ್ತೆ ಸ್ಕೆಡ್ಯೂಲಿಂಗ್ ಅಂದ್ರೆ ನಾನು ಇಷ್ಟು ಗಂಟೆಗೆ ಕೆಲಸ ಮಾಡು ಅಂತ ಹೇಳ್ತೀನಿ, ಅದನ್ನ ಮಾಡುತ್ತೆ. ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ದ ETL ಟೂಲ್, ಇಟ್ಸ್ ದ ಆರ್ಕೆಸ್ಟ್ರೇಷನ್ ಟೂಲ್ ದಟ್ ಕ್ಯಾನ್ ಡೂ ಸಮ್ ಆಫ್ ದ ETL ವರ್ಕ್. ETL ವರ್ಕ್ ಮಾಡಲ್ಲ ಅಂತ ಹೇಳ್ತಿಲ್ಲ, ಬಟ್ ETL ವರ್ಕ್ ಮಾಡಕ್ಕೆ ಇದು ನಡ್ಕೊಂಡಿಲ್ಲ. ಇದು ಮೇನ್ ಬಂದ್ಬಿಟ್ರದು ವರ್ಕ್ ಫ್ಲೋ ಆರ್ಕೆಸ್ಟ್ರೇಷನ್, ಹೆಂಗ್ ಡೇಟಾ ಫ್ಲೋ ಆಗುತ್ತೆ. ಡೇಟಾ ಬಂದ್ಬಿಟ್ಟು ಎ ಇಂದ ಬಿ ಹೆಂಗ್ ಮೂವ್ ಆಗುತ್ತೆ, ಬಿ ಇಂದ ಸಿ ಹೆಂಗ್ ಮೂವ್ ಆಗುತ್ತೆ, ಸಿ ಇಂದ ಡಿ ಹೆಂಗ್ ಮೂವ್ ಆಗುತ್ತೆ, ಅದನ್ನ ನೋಡೋದಿಕ್ಕೆ, ಕ್ಯಾಲ್ಕುಲೇಟ್ ಮಾಡೋದಿಕ್ಕೆ, UI ಅಲ್ಲಿ ನೋಡೋದಕ್ಕೆ ಮಾಡಿರೋ ಟೂಲ್ ಇದು. ಓಕೆ, ಅಂದ್ರೆ ಈಗ ಇದ್ರಲ್ಲಿ ನಾವು ಮ್ಯಾನ್ಯಲಿ ಏನು ಮಾಡ್ಲಿಕ್ಕೆ ಹೋಗಲ್ಲ, ನಾವು ಪ್ರೀವಿಯಸ್ಲಿ ಮಾಡಿದ್ವಲ್ಲ ಕೋಡ್ ಬರೀತೀರಾ, ಅದು ಆಟೋಮೇಟ್ ಮಾಡ್ಬೇಕು ಅಂದ್ರೆ ನಾವು ಕೋಡ್ ಬರೀಬೇಕು ಇದಕ್ಕೆ. ಓಕೆ, ಬಟ್ ಇದು ಪ್ರೀವಿಯಸ್ ಅಲ್ಲಿ ಇದು ನಿನ್ ಫಸ್ಟ್ ಪ್ರಾಜೆಕ್ಟ್ ಅಲ್ಲಿ ನಾವು ಇಲ್ಲಿ ಸ್ಟೇಜ್ ಡೇಟಾದಲ್ಲಿ ನಾವು ಮಾಡಿಫೈ ಮಾಡ್ತಿದ್ವಿ. ಸೊ ನಮ್ಗೆ ಏನ್ ಬೇಕೋ ಅದು. ಈಗ ಹಿಂಗೆ ಓಕೆ, ಇಲ್ಲಿ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಿಮ್ಗೆ ಕನ್ಸಿಡರ್ ಒಂದು 3 ಕಾಲಮ್ ಡೇಟಾ ಇದೆ, ID, ನೇಮು, ಸ್ಯಾಲರಿ ಅಂತ. ಇದು ಬಂದ್ಬಿಟ್ಟು ಡೇಟಾ ದಿನಾ GCS ಗೆ ಬೆಳಿಗ್ಗೆ 10 ಗಂಟೆ ಹಂಗೆ ಒಬ್ರು ಯಾರು ಕಳಿಸ್ತಾರಪ್ಪ, ನಿಮ್ಮ ಕ್ಲೈಂಟ್ ಕಳಿಸುತ್ತೆ. ಈಗ ಸೇಮ್ ಡೇಟಾದಲ್ಲಿ ಒಂಚೂರು ಚೇಂಜ್ ಇಲ್ಲ, ಎಲ್ಲಾದು ಒಂದು ID ಬಂದ್ಬಿಟ್ಟು ಇಂಟೀಜರ್, ನೇಮ್ ಬಂದ್ಬಿಟ್ಟು ಸ್ಟ್ರಿಂಗು, ಸ್ಯಾಲರಿ ಬಂದ್ಬಿಟ್ಟು ಫ್ಲೋಟ್ ಅಂತ ಕನ್ಸಿಡರ್ ಮಾಡ್ಬೋದು. ಅವನದು ಏನು ಕೆಲಸ ಅಂದ್ರೆ, ಕ್ಲೈಂಟ್ ಅವ್ನು ಹೇಳ್ತಾನೆ ಇದನ್ನ 50,000 ಫಿಲ್ಟರ್ ಹಾಕಿ ಬರೀ ಗ್ರೇಟರ್ ದನ್ 50,000 ಆಗಿದ್ರೆ ಅಷ್ಟು ನನಗೆ ಬೇಕು, ಬಿಗ್ ಬೇರಿಲ್ ಬೇಕು ಅಂತ. ಡೈಲಿ ಇದೆ ಡೇಟಾ, 11 ಗಂಟೆ ನಮಗೆ ಔಟ್ಪುಟ್ ಬೇಕು ಅಂತ ಹೇಳ್ತಾನೆ. ಓಕೆ, ನಾವು 10 ಗಂಟೆಗೆ ಬರ್ತೀವಿ, ಬೇಗ ಕೋಡ್ ಬರಿತೀವಿ, ಒಂದು ಏನೋ ಸಿಂಪಲ್ SQL ಕೋಡ್ ಬರಿತೀವಿ, ಫಿಲ್ಟರ್ ಮಾಡ್ತೀವಿ, ಅದಕ್ಕೆ ಹಾಕ್ತೀವಿ. ಬಟ್ ಇದು ದಿನ ಬರೀ ಅವಶ್ಯಕತೆ ಇದೆಯಾ ದಿನ ಸೇಮ್ ಕೋಡ್ ಆದ್ರೆ? ವಾಟ್ ಯು ಥಿಂಕ್? ಇಲ್ಲ, ಬರೀ ಅವಶ್ಯಕತೆ ಇಲ್ಲ. ಸೇಮ್ ಕೋಡು ಸೇಮ್ ಡೇಟಾ ಆದ್ರೆ ನಾವ್ ಇದನ್ನ ಆಟೋಮೇಟ್ ಮಾಡ್ಬೋದಾ? ಅಂದ್ರೆ ದಿನ ಡೇಟಾ ಬಂದ ತಕ್ಷಣ ಅದ್ರ ಪಾಡಿಗೆ ಅದ್ರ ರನ್ ಆಗೋ ತರ ಮಾಡ್ಬೋದು. 10 ಗಂಟೆ 11 ಗಂಟೆಗೆ ರನ್ ಆಗಪ್ಪ, ರನ್ ಆಗಿ ಇಲ್ಲಿ ಕೂರು ಬಂದು ಸಿಂಕ್ ಅಲ್ಲಿ, ಅದೋ ಡೆಸ್ಟಿನೇಷನ್ ಅಲ್ಲಿ ಮಾಡ್ಬೋದಾ? ಮಾಡ್ಬೋದು. ಅದಕ್ಕೋಸ್ಕರ ಮಾಡಿರೋ ಟೂಲ್. ಈ ತರ ಹೇಳಿದ್ರೆ ಅರ್ಥ ಆಯ್ತಾ ಏನ್ ಎಕ್ಸಾಕ್ಟ್ಲಿ ಏನಕ್ಕೆ ಅಂತ? ಅಂದ್ರೆ ಒಂದು ಜಾಬ್ ಬಂದ್ಬಿಟ್ಟು ಕಂಟಿನ್ಯೂಸ್ ರನ್ ಆಗೋದು. ಏನು ಕಂಟಿನ್ಯೂಸ್ ಅಂದ್ರೆ ಡೈಲಿ ರನ್ ಆಗೋದು, ಆರ್ಲಿ ರನ್ ಆಗೋದು, ಅಥವಾ ಪ್ರತಿ ಭಾನುವಾರ ರನ್ ಆಗೋದು, ಅಥವಾ ಪ್ರತಿ ಬುಧವಾರ ರನ್ ಆಗೋದು, ಅಥವಾ ಪ್ರತಿ ತಿಂಗಳು ರನ್ ಆಗೋದು, ಅಥವಾ 6 ತಿಂಗಳಿಗೆ ಒಂದ್ಸರಿ ರನ್ ಆಗೋದು. ನಾವ್ ಯಾವ ತರನಾದ್ರೂ ಈಗ ಮ್ಯಾನ್ಯುಯಲಿ 12 ಗಂಟೆಗೆ ರನ್ ಮಾಡ್ಬೇಕು ಅಂತ ಮ್ಯಾನ್ಯುಯಲಿ ಮಾಡಕ್ಕಾಗಲ್ಲ ಅಂತ ಹೇಳ್ತಿಲ್ಲ. ಡೈಲಿ 12 ಗಂಟೆ 00 ರನ್ ಮಾಡಕ್ ಆಗುತ್ತೆ ಮ್ಯಾನ್ಯುಯಲಿ ಡೈಲಿ? ಆಗಲ್ಲ. ನಾಟ್ ಪಾಸಿಬಲ್. ಅಲ್ಲ, ಇನ್ನೊಂದೇ ಒಂದು ಡೌಟ್ ಏನಂದ್ರೆ, ಇವಾಗ MySQL ಇಂದ ಇದು ಫುಲ್ ನಾವು ಫಿಲ್ಟರ್ ಹಾಕಿ ಎಲ್ಲ ಮಾಡ್ತೀವಲ್ಲ, BigQuery ಬಗ್ಗೆ ಅದು ಎಲ್ಲಾನು, ಇದಿಷ್ಟುನು ನಾವು ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಒಳಗಡೆ ಮಾಡ್ತಿದ್ವಿ. ಅಂದ್ರೆ GCS ಒಳಗಡೆನೆ ಬೇರೆ ಬೇರೆ ಅಂದ್ರೆ ಅದ್ರೊಳಗಡೆನೆ ಬೇರೆ ಬೇರೆ ಸರ್ವಿಸಸ್ ನ ಯೂಸ್ ಮಾಡ್ತಿದ್ವಿ. ಈ ಅಪಾಚೆದಲ್ಲಿ ಯೂಸ್ ಮಾಡಿ ಇದಿಷ್ಟು ಸರ್ವಿಸ್ ನ ಒಂದೇ ಸಲ ಆಟೋಮೇಟ್ ಮಾಡಕ್ ಯೂಸ್ ಮಾಡ್ತಿದೀವ. ಅಂದ್ರೆ ನಾವು ಫಸ್ಟ್ ಪ್ರಾಜೆಕ್ಟ್ ಮಾಡಿದ್ದು 2 ರಿಂದ 3 ಸರ್ವಿಸ್, ಲಾಸ್ಟ್ ಪ್ರಾಜೆಕ್ಟ್ ಮಾಡಿದ್ದು 3 ಸರ್ವಿಸ್ ಇನ್ಕ್ಲೂಡ್ ಮಾಡ್ತಾರೆ. ಅದು ಆಟೋಮೇಟ್ ಅಲ್ಲ, ನಾವು ಮ್ಯಾನ್ಯುಯಲಿ ಮಾಡ್ತಾ ಇದೀವಿ. ಕರೆಕ್ಟಾ? ಹೌದು. ಇದನ್ನ ಏನ್ ಮಾಡ್ತೀನಿ ಅಂದ್ರೆ, ಈಗ ಪ್ರತಿ 5 ನಿಮಿಷಕ್ಕೊಂದ್ಸರಿ ರನ್ ಮಾಡಂಗ್ ಮಾಡ್ಬೇಕು ನಾನು. ನಾನು ಮ್ಯಾನ್ಯುಯಲಿ ರನ್ ಮಾಡಕ್ಕಲ್ಲ. ಓಕೆ, ನಾನು ರಾತ್ರಿ ಬೆಳಗ್ಗೆ ಎದ್ದಿದ್ದಾಗ ಮಾಡ್ತೀನಿ, ರಾತ್ರಿ 2 ಗಂಟೆಗೆ ಮಾಡೋ ಅಂದ್ರೆ ಆಗುತ್ತಾ ನಮಗೆ? ಆಗಲ್ಲ. ಸೊ ಇದೊಂದು ಟೂಲು ಅದಕ್ಕೆ ಆಡ್ ಆಗುತ್ತೆ. ವರ್ಕ್ ಫ್ಲೋ ವರ್ಕ್ ಕೆಲಸ ಫ್ಲೋ ಮೂಮೆಂಟ್, ಹೆಂಗೆ ಕೆಲಸ ಮೂಮೆಂಟ್ ಆಗುತ್ತೆ ಅಂತ ನೋಡ್ತೀವಿ. ಹೆಂಗೆ ಆಟೋಮೇಟ್ ಮಾಡ್ಕೊಂಡು ನಮಗೆ ಇಷ್ಟವಾದ ಬಂದಿರೋ ಟೈಮಲ್ಲಿ, ಬೇಕಾಗಿರೋ ಟೈಮಲ್ಲಿ ಆಟೋಮೇಟ್ ಮಾಡ್ಕೊಂಡು. ಇದ್ರಲ್ಲಿ ನಿಮಗೆ ಏನೇ ಡೌಟ್ ಇದ್ರು ಕೇಳಿ. ವೆರಿ 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 ಇಂಪಾರ್ಟೆಂಟ್ ಟೂಲ್ ಇದು.
ಅಲ್ಲ ಅದೇನೆ ಇವಾಗ ನಾವು ಈ ಅಪಾಚೆ ಏರ್ ಫ್ಲೋ ಏನಿದೆ ಇದ್ರಿಂದ ನಾವು ಇಷ್ಟನ್ನು ಆಟೋಮೇಟ್ ಮಾಡ್ತಾ ಇದೀವಿ, ಈ ಪ್ರೋಸೆಸ್ ಆಟೋಮೇಟ್ ಮಾಡ್ತಾ ಇದೀವಿ. ಎಕ್ಸಾಕ್ಟ್ಲಿ ಆಟೋಮೇಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಆಪರೇಟರ್ ಅಂತ ಇದೆ. ಏನಿದೆ ಆಪರೇಟರ್ ಅಂದ್ರೆ, ಈಗ ಪೈಥಾನ್ ನಲ್ಲಿ ಈ ತರ ಕೊಟ್ಟು ನಮಗೆ ಔಟ್ಪುಟ್ ಬರಬೇಕು ಅಂದ್ರೆ ಏನಾರ ಒಂದು ಇಂಪೋರ್ಟ್ ಮಾಡ್ಕೋಬೇಕಲ್ಲ. ವಾಟ್ ಇಸ್ ದಟ್ ಇಂಪೋರ್ಟ್? ಮ್ಯಾಥ್. ಕರೆಕ್ಟ್. ಮ್ಯಾಥ್ ಇಂಪೋರ್ಟ್ ಮಾಡ್ದಲೇ ಇದು ಔಟ್ಪುಟ್ ಬರಲ್ಲ, ಎರರ್ ಬರುತ್ತೆ. ಹೌದಾ? ಹೌದು. ಈಗ ಇದರಲ್ಲೂ ಅಷ್ಟೇ, ಏರ್ ಫ್ಲೋದಲ್ಲೂ ಅಷ್ಟೇ. ಈಗ ನೀನು ಪೈಥಾನ್ ಕೋಡನ್ನ ಬರೀತೀಯ ಅಂದ್ರೆ, ಇಲ್ಲಿ ಆಪರೇಟರ್ ಇದೆ ನೋಡಿ, ಪೈಥಾನ್ ಆಪರೇಟರ್ನ ಇಂಪೋರ್ಟ್ ಮಾಡ್ಕೋಬೇಕು. ಬ್ಯಾಶ್ ಕೋಡ್ ಬರೀತೀರಾ ಅಂತ, ಬ್ಯಾಶ್ ಗೊತ್ತಿರುತ್ತೆ ಎಲ್ಲರಿಗೂ, ನಿಮಗೆಲ್ಲ. ಬ್ಯಾಶ್ ಆಪರೇಟರ್ನ ಇಂಪೋರ್ಟ್ ಮಾಡ್ಕೋಬೇಕು. ಮನೋಹರ್ ಬ್ಯಾಶ್ ಯೂಸ್ ಮಾಡಿದ್ಯಾ? ಬ್ಯಾಶ್ ಆಪರೇಟರ್ ಮಾಡ್ಕೋಬಹುದು. ಬ್ಯಾಶ್ ಅಂದ್ರೆ ಅದೊಂದು ಇದು ಲಿನಕ್ಸ್. ಈಗ ನೀನು ಮೈ ಸೀಕ್ವಲ್ ನ ಏನಾದ್ರೂ ಮೈ ಸೀಕ್ವಲ್ ಡೇಟಾ ಇಂಪೋರ್ಟ್ ಮಾಡ್ಕೊಂತೀಯ ಅಂದ್ರೆ ಮೈ ಸೀಕ್ವಲ್ ಆಪರೇಟರ್ ನ ಇಂಪೋರ್ಟ್ ಮಾಡ್ಕೋಬೇಕು. ಮತ್ತೆ ಬಿಕ್ವೇರಿ ಬಗ್ಗೆ ಏನಾರ ಮಾಡ್ತಿದ್ಯಾ, ಬಿಕ್ವೇರಿಗೆ ಡೇಟಾ ಬರೀತಾ ಇದೀಯ ಅಂದ್ರೆ ಬಿಕ್ವೇರಿ ಆಪರೇಟರ್ ನ ಇಂಪೋರ್ಟ್ ಮಾಡ್ಕೋಬೇಕು. ಇದು ಗೊತ್ತಾಯ್ತಾ? ಗೊತ್ತಾಯ್ತಂದ್ರೆ ಆ ಬ್ಯಾಶ್ ಅನ್ನು ಬಿಡೋಣ. ವೇಸ್ಟ್ ಅದು, ಬ್ಯಾಶ್ ಅದು ಯೂಸ್ ಮಾಡಲ್ಲ, ಸುಮ್ಮನೆ ಮಾಡಲ್ಲ ಬೇಡ. ಇಲ್ಲಿದೆ ನೋಡಿ, ಈಗ ಪೋಸ್ಟ್ ಗ್ರೇಡ್ ಮಾಡ್ತೀರಾ ಅಂದ್ರೆ ಪೋಸ್ಟ್ ಗ್ರೇ, ಮೈ ಸೀಕ್ವಲ್ ಬೇಕು ಅಂದ್ರೆ ಮೈ ಸೀಕ್ವಲ್. ಅದೇ ಎಲ್ಲಾನು ಇಂಪೋರ್ಟ್ ಮಾಡ್ಕೊಳ್ಳೋದು, ಲೈಬ್ರರೀಸ್ ತರ ಸಿ ಫೈಲ್ ಮಾಡ್ಕೋಬೇಕು. ಹ್ಯಾಶ್ ಇನ್ಕ್ಲೂಡ್ ಅಂತ ಹಾಕೊಂಡು ಹೋಗ್ತೀವಲ್ಲ, ಇಲ್ಲಿ ಇಂಪೋರ್ಟ್ ಮಾಡಿ. ಇಲ್ಲಿ ವೇ ಆಫ್ ಇಂಪೋರ್ಟಿಂಗ್ ಬೇರೆ ತರ ಇದೆ, ನೋಡೋಣ ಮುಂದೆ. ಇಲ್ಲಿ ಎಕ್ಸಿಕ್ಯೂಟರ್ ಅಂತ ಇದೆ. Determine how task executed in common executor, sequential executor, local executor, celery executor. ಇದು ಬಂದ್ಬಿಟ್ಟು ಏನ್ ಮಾಡಬೇಕು ಅಂದ್ರೆ, ನೀವು ಇದನ್ನ ನಾನ್ ಹೇಳಲ್ಲ, ನೀವೇ ಓದ್ಕೊಂಡ್ಬರ್ಬೇಕು. ಇಲ್ಲಿ ಹಾಕಿದೀನಿ, ಏನ್ ಡಿಫ್ರೆನ್ಸ್ ಅಂತ ನೋಡ್ಕೊಂಬನ್ನಿ. ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಇಂಟರ್ವ್ಯೂಗೆ ಇಂಪಾರ್ಟೆಂಟ್. ಅದೇನಂತ ಹೇಳಿದಾರೆ, ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಓಕೆ, ನೆಕ್ಸ್ಟ್ ಮೆಟಾ ಡೇಟಾ ಅಂದ್ರೆ ಡೇಟಾ ಆಫ್ ಅ ಡೇಟಾ. ಏನಿದು ಮೆಟಾ ಡೇಟಾ? ಯಾರಿಗಾರ ಐಡಿಯಾ ಇದೆಯಾ ಮೆಟಾ ಡೇಟಾ ಬಗ್ಗೆ? ಎನಿಬಡಿ? ಮೆಟಾ ಡೇಟಾ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ, ಏನಾರ ಗೊತ್ತಾಯ್ತೇನಪ್ಪ? ಇಲ್ಲ. ಓಕೆ, ಕನ್ಸಿಡರ್ ಸಿಂಪಲ್ ಡೆಫಿನೇಷನ್. ಮೆಟಾ ಡೇಟಾ ಅಂದ್ರೆ ಡೇಟಾ ಆಫ್ ಅ ಡೇಟಾ ಅಂತ. ಈಗ GCS ಅಲ್ಲಿ ನಾನಿವತ್ತು ಒಂದು ಫೈಲ್ ನ ಸ್ಟೋರ್ ಮಾಡ್ತೀನಿ, file.txt ನ ಸ್ಟೋರ್ ಮಾಡ್ತೀನಿ. ಇವತ್ತು ಡೇಟ್ ಎಷ್ಟಪ್ಪ? 28 ಅಲ್ಲ? 29 ಕರೆಕ್ಟಾ? ಓಕೆ. ಇವತ್ತು ಸ್ಟೋರ್ ಮಾಡ್ತೀನಿ ಡೇಟಾ 29 ಏಪ್ರಿಲ್ 25. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಫೈಲ್ ನ ಡಿಲೀಟ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಫೈಲ್ ನ ಆಡ್ ಮಾಡ್ತೀನಿ, file1.txt. ಆಮೇಲೆ ಇದರಲ್ಲಿ ಮಾಡಿಫೈ ಮಾಡ್ತೀನಿ. ಇದೆಲ್ಲ ಇನ್ಫಾರ್ಮೇಶನ್ ಒಂದ್ ಕಡೆ ಸ್ಟೋರ್ ಆಗ್ಬೇಕು. ಇವತ್ತು ಫೈಲ್ ಹಾಕಿದಾನೆ, ಅವನು ಅದೇ ಫೈಲ್ ನ ಡಿಲೀಟ್ ಮಾಡಿದಾನೆ, ಇಷ್ಟು ಟೈಮ್ ಡಿಲೀಟ್ ಮಾಡಿದಾನೆ, ಇನ್ನೊಂದು ಯಾವ್ದೋ ಹೊಸ ಫೈಲ್ ನ ಹಾಕಿದಾನೆ, ಅದನ್ನ ಮಾಡಿಫೈನ ಮಾಡಿದಾನೆ ಅನ್ನೋದಕ್ಕೆ ಒಂದು ಫೈಲ್ ಕ್ರಿಯೇಟ್ ಮಾಡುತ್ತಿದ್ದು. ಯಾವ್ದು ಫಾರ್ಮ್ಯಾಟ್ ಅಲ್ಲಾದ್ರೂ ಇರ್ಬೋದು, JSON ಅಲ್ಲಿ ಕಾಮನ್ ಆಗಿರುತ್ತೆ ಅದೊಂದು ಫಾರ್ಮ್ಯಾಟ್ ಸ್ಟ್ರಕ್ಚರ್. ಇದೆಯಲ್ಲ, ಮೇನ್ ಡೇಟಾ ಸ್ಟೋರ್ ಮಾಡಲ್ಲ, ಡೇಟಾ ಬಗ್ಗೆ ಯಾವತ್ತು ಸ್ಟೋರ್ ಮಾಡ್ದ, ಯಾವತ್ತು ಡಿಲೀಟ್ ಮಾಡ್ದ, ಯಾವತ್ತು ಮಾಡಿಫೈ ಮಾಡ್ದ, ಇದರಲ್ಲಿ ಏನಾದ್ರು 1 ಲೈನ್ ಡಿಲೀಟ್ ಮಾಡೋದ್ನೋ, 10 ಲೈನ್ ಡಿಲೀಟ್ ಮಾಡೋದ್ನೋ, 50 ಲೈನ್ ಆಡ್ ಮಾಡೋದ್ನೋ, ಅವೆಲ್ಲ ಬಂದ್ಬಿಟ್ಟು ಈ ತರದ್ದು ಸ್ಟೋರ್ ಆಗುತ್ತೆ ಒಂದು ಫೈಲ್ ಅಲ್ಲಿ. ಅದನ್ನ ಮೆಟಾ ಡೇಟಾ ಅಂತ ಕರೀತಾರೆ. ಎನಿ ಡೌಟ್? ಅಂದ್ರೆ ಒಂದು ಡೇಟಾನ ಹೆಂಗೆ ಸ್ಟೋರ್ ಮಾಡುತ್ತೆ ಅನ್ನೋದೇ ಮೆಟಾ ಡೇಟಾ. ನಾನು
ಒಂದು ಎಕ್ಸಾಂಪಲ್ ಕೊಟ್ಟಿದ್ದ ಅಷ್ಟೇ ಅದು. Okay. ನಾಟ್ ಓನ್ಲಿ ದಟ್, ಮೆಟಾ ಡೇಟಾ ಸ್ಟೋರ್ಸ್ ವಾಟ್ ಇಲ್ಲೇ ಕೊಡ್ತೀನಿ. ಮೆಟಾಡೇಟಾ ಏನೇ ಸ್ಟೋರ್ ಮಾಡುತ್ತೆ? ಸಿ, ಮೆಟಾಡೇಟಾ ಸ್ಟೋರ್ಸ್ ಅ ಕ್ರೂಷಿಯಲ್ ಇನ್ಫಾರ್ಮೇಶನ್ ಇಲ್ಲಿ ರಿಲೇಟೆಡ್ ಟು ದ ಡೈರೆಕ್ಟ್ ಟಾಸ್ಕ್. ಇಟ್ ಹೆಲ್ಪ್ಸ್ ಶೆಡ್ಯೂಲ್ ಇನ್ GCS ಕೊಡ್ತೀನಿ. ನಿಮಗೆ GCS ಗೊತ್ತಲ್ಲ? ಓಕೆ, ಗೂಗಲ್ ಕ್ಲೌಡ್ ಸ್ಟೋರೇಜ್ ಮೆಟಾಡೇಟಾ ಯೂಸ್ ಟು ಸ್ಟೋರ್ ಅಡಿಷನಲ್ ಇನ್ಫಾರ್ಮೇಶನ್. ಏನು? ನೇಮು ನೋಡಿ, ಸೈಜ್ ನಾನು ಬಿಟ್ಟೆ ಅವಾಗಲೇ, ಹೌದಾ? ಸೈಜು, ಯಾವ ಕಂಟೆಂಟ್ ಟೈಪು, ಯಾವ ಫಾರ್ಮ್ಯಾಟ್ ಅದು, ಸ್ಟೋರೇಜ್ ಕ್ಲಾಸ್ ಏನು, ಸ್ಟ್ಯಾಂಡರ್ಡ್ ಕ್ಲಾಸ್ ನೆನಪಿದ್ಯಾ? ನಿಯರ್ ಟೈಮ್ ಹಾಕೊಳ್ಳೇನ? ಅದ್ಲೇ ಬರುತ್ತಲ್ಲ ನಾವು ಹಾಕ್ಬೇಕಾದ್ರೆ. ಅದ್ಯಾವುದು ಆ ತರದ, ಅಂದ್ರೆ ಡೇಟಾ, ಒಂದು ಡೇಟಾ ಆಫ್ ಅ ಡೇಟಾ, ಮೆಟಾ ಡೇಟಾ ಅಂತ. ಡೇಟಾ ಅರ್ಥ ಆಯ್ತಾ? ಏನ್ ಮೆಟಾ ಡೇಟಾ ಅಂದ್ರೆ ಒಂದು ಫೈಲ್ ಬಗ್ಗೆ ಅಥವಾ ಒಂದು ಟಾಸ್ಕ್ ಬಗ್ಗೆ ಇನ್ಫಾರ್ಮೇಶನ್. ಹಲೋ, ಓಕೆ ಅರ್ಥ ಆಯ್ತು. ಓಕೆ, ಅರ್ಥ ಆಯ್ತು. ಅದೇ ಅದ್ರಲ್ಲಿ ಬರುತ್ತಲ್ಲ ಇನ್ಫಾರ್ಮೇಶನ್, ಎಷ್ಟು ಬೈಟ್ಸ್ ಐತೆ, ಏನೈತೆ, ಎಕ್ಸಾಕ್ಟ್ಲಿ ಅದು ಬಂದ್ಬಿಟ್ಟು ಈ ತರದ್ರಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ವಿನೋದ್, ಅರ್ಥ ಆಗ್ತಾ ಇದೆಯೇನಪ್ಪ? ಏನೋ ರೆಸ್ಪಾಂಡೇ ಮಾಡ್ತಾ ಇಲ್ಲ. ಸೌಂಡ್ ಬರ್ತಿದೆ ಅಂದ್ರಲ್ಲ, ಅದಕ್ಕೆ ಮ್ಯೂಟ್ ಮಾಡ್ಕೊಂಡಿದ್ದೆ, ಗೊತ್ತಾಗ್ತಿದೆ. ಅದು ಮನೇಲಿ ಫಿಲಮ್ ಏನೋ ನೋಡ್ತಿದ್ದಾರೆ, ಅದಕ್ಕೆ ಬರ್ತಾ ಇದೆ. ಚೂರು ರೆಸ್ಪಾಂಡ್ ಮಾಡ್ಬೇಕಿಲ್ಲ, ನಾವು ಮಲ್ಕೊಂಡಿದ್ದೀರ ಅನ್ಕೊಂಡು ಕಷ್ಟ. ಓಕೆ, ಇದು ಬಂದ್ಬಿಟ್ಟು ಮೆಟಾ ಡೇಟಾ ಬಗ್ಗೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಈಸ್ ಮೆಟಾ ಡೇಟಾ? ಇಂಟರ್ವೆಲ್ ಏನ್ ಕೇಳಲ್ಲ, ಬಟ್ ಕೇಳಬಹುದು. ವಾಟ್ ಈಸ್ ಮೆಟಾ ಡೇಟಾ? ಓಕೆ, ಈಗ ಅದ್ರ ಬಗ್ಗೆ ಸ್ವಲ್ಪ ನೋಡೋದು ನಾವು, ಮೆಟಾ ಡೇಟಾ ಬಗ್ಗೆ. ಅದು ಬಂದ್ಬಿಟ್ಟು ಮೆಟಾ ಡೇಟಾ ಆಯ್ತು. ನೆಕ್ಸ್ಟ್ ವೆಬ್ UI. ಇದನ್ನೆಲ್ಲ ಮಾಡೋದು ನಾವು UI ಅಲ್ಲಿ. ಇದರಲ್ಲಿ ಕೋಡಿಂಗ್ ಬಂದ್ಬಿಟ್ಟು ಮೇನ್, ಕೋಡಿಂಗ್ಗೆ ಮೇನ್ ಇರೋದು. ಯು ಕ್ಯಾನ್ ಕನ್ಸಿಡರ್ 50% ಕೋಡ್ ಇದೆ, 50% UI ಇದೆ ಅಂತ. ಬಟ್ ಮೇಜರ್ಲಿ ಕೋಡಿಂಗ್ ವರ್ಕ್ ಆಗುತ್ತೆ. ಅದೇ ವೆಬ್ UI, ವೆಬ್ ಯೂಸರ್ ಇಂಟರ್ಫೇಸ್. ಏರ್ ಫ್ಲೋ ಫೀಚರ್, ಡೈನಮಿಕ್ ಡಾಕ್ ಕ್ರಿಯೇಷನ್, ಬಿಟ್ಟಾಕಿ, ಇವೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಟಾಸ್ಕ್ ಡಿಪೆಂಡೆನ್ಸಿ, ಲಾಗಿಂಗ್ ಅಂಡ್ ಮಾನಿಟರಿಂಗ್. ನಾವು ಮಾನಿಟರಿಂಗ್ ಮಾಡಬಹುದು. ಇದೇನಿದು ಮಾನಿಟರಿಂಗ್ ಅಂದ್ರೆ? ಯಾವ ಜಾಬ್ ಎಷ್ಟು ಸರಿ ರನ್ ಆಯ್ತು, ಎಷ್ಟು ಗಂಟೆ ರನ್ ಆಯ್ತು, ಎಕ್ಸಾಕ್ಟ್ಲಿ ಏನ್ ಎರರ್ ಬಂದಿದೆ, ಫೇಲ್ ಆದ್ರೆ, ಫೇಲ್ ಆಗಿಲ್ಲ ಅಂದ್ರೆ ಏನ್ ಎರರ್ ಬಂದಿದೆ, ಅದರ ಬಗ್ಗೆ ಹೇಳುತ್ತೆ ಮಾನಿಟರಿಂಗ್. ಮಾನಿಟರ್ ಸಿಂಪಲ್ ಇಂಗ್ಲಿಷ್. ಸ್ಟ್ರೀಮಿಂಗ್ ಒಳಗಡೆ ಬರುತ್ತಲ್ಲ, ಸ್ಟ್ರೀಮಿಂಗ್. ಕರೆಕ್ಟ್. ಮಾನಿಟರ್ ಮಾಡೋದು ಅದೇ ಗ್ರಾಫ್ಗಳು ಬರ್ತಾವಲ್ಲಪ್ಪ, ಅದು ಮಾನಿಟರಿಂಗ್. ಅದ್ರ ಮೇಲೆ ಹೇಳುತ್ತೆ ಅಷ್ಟೇ. XCOM is very important, ಬಟ್ ನಿಮಗೆ ಇವಾಗ ಹೇಳಲ್ಲ, ನಿಮಗೆ ಇದು ಹೇಳಿದ್ರು ಅರ್ಥ ಆಗಲ್ಲ. ಬಹಳ ಇಂಪಾರ್ಟೆಂಟ್ XCOM. ಕ್ರಾಸ್ ಕಮ್ಯುನಿಕೇಶನ್ ಅಂತ. ಕ್ರಾಸ್ ಕಮ್ಯುನಿಕೇಶನ್ ಇಲ್ಲೇ ಎನೇಬಲ್ ದ ಈ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡ್ರಪ್ಪ ಏನಂತ. ಈಗ A ಇದೆ, B ಇದೆ, C ಇದೆ. ಇಲ್ಲಿ ಕನ್ಸಿಡರ್ ನಾನು ನಮ್ದು ಇಲ್ಲಿಗ ಒಂದು ಡೇಟಾ, ಒಂದು 10 ಡೇಟಾ ಹಾಕ್ತೀನಿ. ಎಂಪ್ಲಾಯಿ ನೇಮು, ಅವ್ರ ID ಮತ್ತೆ ಸ್ಯಾಲರಿ. ಈ ಡೇಟಾನ ಇನ್ನೊಂದು ಟಾಸ್ಕ್ಗೆ ಕಳಿಸ್ಬೇಕು ಅಂದ್ರೆ ಸೇಮ್ ಇದನ್ನ ಯೂಸ್ ಮಾಡ್ತೀವಿ, XCOM. ಸಿ, ಇಲ್ಲಿ ನಾವು ಹಂಗಾರೆ ಹೇಳ್ಬೋದು ಇದಲ್ವಾ ಅಂದ್ರೆ, ಸಿ ಇದು ಜಸ್ಟ್ ಆಪರೇಷನ್. ಇಲ್ಲಿರೋ ವಿಚ್ ಇಸ್ ಸೆಟ್ಟಿಂಗ್ ಇನ್ GCS. ಓಕೆ, ಅಲ್ಲಿರೋ ಕೋಡು ಅಥವಾ ಡೇಟಾ ಬಂದ್ಬಿಟ್ಟು ವಿಚ್ ಇಸ್ ಸಿಟ್ಟಿಂಗ್ ಇನ್ GCS. ನಾನಿಲ್ಲಿ ರನ್ ಟೈಮ್ ಅಲ್ಲಿ ಒಂದು 10 ಡೇಟಾ ಹಾಕ್ತೀನಿ. ಈ ರನ್ ಟೈಮ್ ಅಲ್ಲಿ 10 ಡೇಟಾ ಹಾಕೋದನ್ನ B ಗೆ ಅಥವಾ C ಗೆ ಕಳಿಸ್ಬೇಕು ಅಂದ್ರೆ XCOM, ಕ್ರಾಸ್ ಕಮ್ಯುನಿಕೇಶನ್ ನ ಯೂಸ್ ಮಾಡ್ತೀನಿ. ಹೇಳಿದಾಗ ನಿಮಗೆ ಸ್ವಲ್ಪ ಹೈಟೆಕ್ ಅನಿಸ್ಬೋದು, ನಿಮಗೆ ತಲೆ ಕೆಡಿಸ್ಕೊಂಡ್ರೆ ಅಷ್ಟೊಂದು. ನೋಡಿ, ಇನ್ಸ್ಟಾಲೇಷನ್ ಬಂದ್ಬಿಟ್ಟು ಹೆಂಗೆ ಅಂದ್ರೆ, ನಾನು ಆಲ್ರೆಡಿ ಹೇಳಿದ್ದೆ, ಕಂಪ್ಯೂಟರ್ ಇಂಜಿನ್ ಬಗ್ಗೆ ಎಲ್ಲರೂ ವಿಡಿಯೋ ನೋಡಿದ್ರ? ಓಕೆ, ಸಿ, ಕಂಪ್ಯೂಟರ್ ಇಂಜಿನ್ ಬಗ್ಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಅದೊಂದು ಕಂಪ್ಯೂಟರ್ ವಿಚ್ ಇಸ್ ಸಿಟಿಂಗ್ ಸಮ್ವೇರ್ ಬೇಸ್ಡ್ ಆನ್ ಆರ್ ನೀಡ್. ಎಲ್ಲಿ ನಾವು ಕೂರಿಸ್ಬೇಕು ಅಂತಿರ್ತೀವೋ ಆ ಜಾಗದಲ್ಲಿ ಅದು ಕೂತಿರುತ್ತೆ. ಇಲ್ಲಿ ಬಂದ್ಬಿಟ್ಟು ಅದರಲ್ಲಿ ಹೆಂಗ್ ಇನ್ಸ್ಟಾಲ್ ಮಾಡೋದು? ನಾನು ಫ್ರೀ ಅಂತ ಹೇಳಿದೆ. ಪಿಪ್ ಇನ್ಸ್ಟಾಲ್ ಅಪಾಚೆ ಏರ್ಫ್ಲೋ
ಅಪಾಚೆ DB init. ಇದು ಒಂದು ಫ್ಲೋ ಇದೆ ನೋಡ್ರಪ್ಪ. ಕೋಡ್ ಫಾರ್ಮ್ಯಾಟ್ ಹಿಂಗೆ ಇರುತ್ತೆ. ಹೇಳ್ತೀನಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ, ಹೇಳ್ತೀನಿ. ನಾನು ಕೋಡ್ ನಿಮ್ಗೆ ಸಿಂಪಲ್ ಕೋಡ್ ಬರೆದು ನಾನೊಂದು ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ. ಬಿಫೋರ್ ದಾಟ್ ನಾವೀಗ ಇದರಲ್ಲಿ ಹೇಳದ್ನಲ್ಲ, ಕಂಪ್ಯೂಟ್ ಇಂಜಿನ್ ಇಟ್ಸ್ ಅ ಸಿಸ್ಟಮ್ ವಿಚ್ ಇಸ್ ಸಿಟಿಂಗ್ ಇನ್ ಸಮ್ವೇರ್. ಇದರಲ್ಲಿ ಡೌನ್ಲೋಡ್ ಮಾಡಬಹುದು. ಅದನ್ನ ಹೆಂಗೆ ತೋರಿಸ್ತೀನಿ. ಇಲ್ಲಿ ಕ್ರಿಯೇಟ್ ಅಂತ ಕೊಡ್ತಾ ನಾನೇನು ಮುಟ್ಟಿಲ್ಲ, ಡಿಫಾಲ್ಟ್ ಜಸ್ಟ್ ಹಿಂಗೆ ತಂದು ಕೊಟ್ಟಿದ್ದೀನಿ. ಅಲ್ಲ, ಇದನ್ನ ನಮ್ಮ ಸಿಸ್ಟಮ್ ಲೋಕಲ್ ಒಳಗಡೆ ಡೌನ್ಲೋಡ್ ಮಾಡ್ಕೊಂಡು ಬಿಡಕ್ಕಾಗಲ್ಲ. ಮಾಡಬಹುದು, ಬಟ್ ಡಾಕರ್ ಇರ್ಬೇಕು. ದಟ್ಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ಡಾಕರ್ ಮಾಡ್ಬೋದು, ಲೋಕಲ್ ಅಲ್ಲಿ ಮಾಡಕ್ಕಾಗಲ್ಲ ಅಂತಿಲ್ಲ, ಮಾಡ್ಬೋದು. ಅದ್ ಹೆಂಗೆ ಅಂದ್ರೆ ವಿತೌಟ್ ಡಾಕರ್ ಮಾಡ್ಬೋದು, ಬಟ್ ತಲೆನ ಡಾಕರ್ ಅಂದ್ರೆ ಏನಂಗಿಲ್ಲ, ಕಂಟೈನರೈಸೇಷನ್ ಟೂಲ್ ಅಂತ. ಐ ಥಿಂಕ್ ವಿನೋದ್ ನೋಸ್ ಇಸ್ ಬೆಟರ್. ಡಾಕರ್ ಇಸ್ ಅ ಕಂಟೈನರೈಸ್ಡ್ ಟೂಲ್. ಏನಿದು ಕಂಟೈನರೈಸ್ಡ್ ಟೂಲ್? ಈಗ ನೋಡಪ್ಪ, ಒಂದು ಡಾಕರ್ ಬಗ್ಗೆ ಚೂರು ಹೇಳ್ಬಿಡ್ತೀನಿ. ಇದೆ ಡಾಕರ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಡೆವಾಪ್ ಆಸ್ಪೆಕ್ಟ್ಸ್. ಹಂಗಂತ ಡೇಟಾ ಇಂಜಿನಿಯರಿಂಗ್ ಗೊತ್ತಿರಬಾರ್ದು ಅಂತ ಏನಿಲ್ಲ, ಗೊತ್ತಿದ್ರೆ ಒಳ್ಳೇದು. ಇದೊಂದು ಇಮೇಜ್ ಜನರೇಟ್ ಮಾಡಿ ವಿನೋದಿಂದ ಹೆಂಗೆ ಐಡಿಯಾ ನನಗೆ ಗೊತ್ತಾಗ್ತಿಲ್ಲ ಹೆಂಗ್ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಡಾಕರ್ನ. ಅದಕ್ಕೆ ಡಾಕರ್ನ ಇವಾಗ ನೀವು ಸೌಂಡ್ ಬರ್ತಿದೇನದು ಜಾಸ್ತಿ ಕೇಳಿಸಿಲ್ಲ? ಹಾ, ಇವಾಗ ಹೆಂಗ್ ಗೊತ್ತಾ, ಇವಾಗ ನೀವೊಂದು ಏನೋ ಇನ್ಸ್ಟಾಲ್ ಮಾಡ್ಬೇಕು ಅನ್ಕೊಂಡ್ರೆ, ಯಾವ್ದೋ ಒಂದು ಉಬಂಟು ಇನ್ಸ್ಟಾಲ್ ಮಾಡ್ಬೇಕು ಅನ್ಕೊಂತೀರಾ, ನೀವೇನ್ ಮಾಡ್ತೀರಾ, ಅಲ್ಲಿ ಹೋಗಿ ಅದ್ರದ್ದು ಫಾರ್ ಎಕ್ಸಾಂಪಲ್ ಇವಾಗ ನಾನು ಉಬಂಟು ತಗೊಂಡಿರ್ತೀನಿ ಅಂದ್ರೆ ಲಿನಕ್ಸ್ ಅಲ್ಲಿ ಯಾವ್ದೋ ಪ್ಯಾಕೇಜ್ ಯೂಸ್ ಮಾಡ್ಬೇಕು. ಉಬಂಟು ಯೂಸ್ ಮಾಡಿದ್ರೆ apt ಇನ್ಸ್ಟಾಲ್ ಪ್ಯಾಕೇಜ್ ನೇಮ್, ಅಥವಾ ರೆಡ್ ಹ್ಯಾಟ್ ಯೂಸ್ ಮಾಡಿದ್ರೆ ಈ ತರ ಎಲ್ಲ ಪ್ಯಾಕೇಜ್ ನೇಮ್ಗಳು ಕೊಡ್ತಾ ಇರ್ತೀನಿ. ವರ್ಷನ್ಗಳು ಅದು ಇದು ಬೇರೆ 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 ಚೇಂಜಸ್ಗಳು ಇದ್ದೇ ಇರ್ತವೆ, ಆಯ್ತಾ. ಎಲ್ಲಾ ಸಿಸ್ಟಮ್ಗೂ ಎಲ್ಲ ನಮ್ದು ಕಂಪ್ಯಾಟಬಿಲಿಟಿ ನಮ್ಗಿರಲ್ಲ. ಅಂದ್ರೆ ಎಲ್ಲಾ ಸಿಸ್ಟಮ್ಗಳು ಒಂದೇ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೆ ಗೊತ್ತಾಗುತ್ತೆ ಅನ್ಕೋತೀನಿ, ಕೆಲವು ಸಿಸ್ಟಮ್ ಓಪನ್ ಆಗುತ್ತೆ ಅದೇ ಪ್ಯಾಕೇಜಸ್, ಇನ್ ಕೆಲವು ಸಿಸ್ಟಮ್ ಓಪನ್ ಆಗಲ್ಲ, ಯಾಕಂದ್ರೆ ಅದು ಸಪೋರ್ಟಿವ್ ಇರಲ್ಲ. ಸೊ ಈ ತರ ಎಲ್ಲ ಇದ್ದಾಗ ಏನಾಗುತ್ತೆ ಅಂದ್ರೆ ಅದಕ್ಕೆ ಒಂದು ಕಾನ್ಸೆಪ್ಟ್ ಕಂಡಿಡ್ತಾರೆ, ಡಾಕರ್ ಅಂತ. ಡಾಕರ್ ಅಂದ್ರೆ ಹೆಂಗೆ ಅಂತಂದ್ರೆ, ಶಿಪ್ ಡಾಕರ್ ಗೊತ್ತಾ? ಶಿಪ್ ಡಾಕರ್ ಅಂತಂದ್ರೆ ಇವಾಗ ನಿಮಗೆ ದೊಡ್ಡ ದೊಡ್ಡ ಲಾರ್ಜ್ ಕಂಟೈನರ್ಸ್ ಶಿಪ್ ಅಲ್ಲಿ ಹೋಗುತ್ತೆ ಗೊತ್ತಾ? ಒಂದು ಶಿಪ್ ಮೇಲೆ ಎಲ್ಲ ಒಂದು ಕಂಟೈನರ್ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾರೆ. ಸೇಮ್ ಕಾನ್ಸೆಪ್ಟ್. ನೀವು ಡಾಕರ್ ಇಮೇಜ್ ನೋಡಿದ್ರೆ ಒಂದು ಬ್ಲೂ ವೇಲ್ ಸಿಂಬಲ್, ಅದ್ರ ಮೇಲೆ ಒಂದಷ್ಟು ಕಂಟೈನರ್ಗಳು ಇರ್ತವೆ, ಬಾಕ್ಸ್ಗಳು. ಅಂದ್ರೆ ಅದೇನ್ ಹೇಳ್ತಾ ಇದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಏನಾದ್ರೂ ಯಾವ್ದಾದ್ರು ಒಂದು ಪ್ಯಾಕೇಜ್ ನ ಡೌನ್ಲೋಡ್ ಮಾಡಬೇಕು, ನೀವೆಲ್ಲೋ ಒಂದ್ ಕಡೆ ಹೋಗಿ ಅದು ಹುಡ್ಕೋಬತ್ತು, ಡಾಕರ್ ಒಂದು ಡೆಪಾಸಿಟ್ ಇರುತ್ತೆ. ನೀವು ಆ ಡಾಕರ್ ಇಮೇಜ್ ಡೌನ್ಲೋಡ್ ಮಾಡಿದ್ರೆ ಅದಕ್ಕೆ ಬೇಕಾಗಿರೋ ಪ್ರೀ ರಿಕ್ವೆಸ್ಟ್, ಅಂದ್ರೆ ಅದಕ್ಕೆ ಬೇಕಾಗಿರೋ ಕಂಪ್ಯಾಟಿಬಿಲಿಟಿ ಏನೇನಿರುತ್ತೆ, ವರ್ಷನ್ ಕಾಂಪ್ಲೆಕ್ಸ್ ಹೇಳ್ತಾ ಇದೀಯ ಅವನಿಗೆ. ನೋಡಪ್ಪ, ಇನ್ನೊಂದು ಹೇಳ್ತೀನಿ ನಾನು. ಅಲ್ಲ, ನನ್ಗೆ ಅರ್ಥ ಆಯ್ತು, ಬಟ್ ಕನ್ಸಿಡರ್ ಇನ್ನೊಂದು ಎಕ್ಸಾಂಪಲ್ ಕೊಡು. ಏನ್ ಎಂಡಿಂಗ್ ಏನ್ ಹೋಗ್ಲಿ, ಏನಿಲ್ಲ, ಅದು ಪ್ಯಾಕೇಜ್ ಡೌನ್ಲೋಡ್ ಮಾಡುತ್ತೆ ಅಷ್ಟೇ. ಅದಕ್ಕೆ ಸ್ವಲ್ಪ ಅದು ಸ್ವಲ್ಪ ಒಂದೊಂದು ಕಾನ್ಸೆಪ್ಟ್ಗಳು ಎಕ್ಸ್ಪ್ಲೈನ್ ಮಾಡಕ್ಕೆ ಕಷ್ಟ ಆಗ್ತವೆ. ನೋಡಿ, ನಾನೊಂಥರ ಹೇಳ್ತೇನೆ. ಈ ಕನ್ಸಿಡರ್ ನೀನೊಂದು MySQL ನ ಇನ್ಸ್ಟಾಲ್ ಮಾಡ್ಬೇಕು ಅಂತ ಹೇಳ್ಕ. MySQL ಇನ್ಸ್ಟಾಲ್ ಗೂಗಲ್ಗೆ ಹೋಗ್ತೀಯಾ, ಅದ್ರಕ್ಕೆ ಹೋಗಿ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ತೀಯ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಅದು 30 GB ಕೇಳ್ತಾ ಇದೆ, ಬಟ್ 50 GB ಕೇಳ್ತಾ ಇದೆ ಅಂತ ಅನ್ಕ. ನಿನ್ನ ಹತ್ರ 50 GB ಇಲ್ಲ. ಏನ್ ಮಾಡ್ತೀಯ ಅಂದ್ರೆ, ಡಾಕರ್ ಅನ್ನೋದೊಂದು ಪ್ಲಾಟ್ಫಾರ್ಮ್ ಅಂತ ಅನ್ಕೋ. ಡಾಕರ್ ಏನ್ ಮಾಡ್ತಾನೆ ಅಂದ್ರೆ, ಎಲ್ಲಾ ಸಾಫ್ಟ್ವೇರ್ನು ಕಂಪ್ರೆಸ್ ಮಾಡಿ ಇಟ್ಟಿರ್ತಾನೆ, ಅವನ ಹತ್ರ ಇದಾವೆ. ಅವನ ಇಮೇಜ್ ಅಂತಾನೆ, ಅವನು ಸಾಫ್ಟ್ವೇರ್ ಅನ್ನಲ್ಲ, ಅವನು ಇಮೇಜ್ ಅಂತಾನೆ. ಆ ಇಮೇಜ್ ನ ಡೌನ್ಲೋಡ್ ಮಾಡ್ಕ ಜಸ್ಟ್ ಬಟನ್ ಒತ್ತಿದ್ರೆ ಡಾಕರ್ ಫುಲ್ ಅಂತ ಬರುತ್ತೆ ಅಷ್ಟೇ. ಅದೊಂದು ಕಮಾಂಡ್ ಇದೆ, ಫುಲ್ ಅಂತ ಅದೇ ತರ. ಅಂದ್ರೆ ಇನ್ ದ ಸೆನ್ಸ್ ಏನ್ ಗೊತ್ತಾ, ಗಿಟ್ ಅಲ್ಲಿ ರೆಪೋಸಿಟರಿ ಅದು ಕೋಡ್ ನ ಇದ್ ಮಾಡುತ್ತೆ, ಇದು ಇಡೀ ಪ್ಯಾಕೇಜ್ ನ ಇಟ್ಕೊಂಡ್ ಕೂತಿರುತ್ತೆ.
ಅಂದ್ರೆ ಒಂದು ಸಾಫ್ಟ್ವೇರ್ನೇ ಒಂದು ಲೈನ್ ಅಲ್ಲಿ ಹಿಡ್ಕೊಂಡು ಕುತ್ಕೊಂಡಿರ್ತಪ್ಪ. ಒಂದ್ ಲೈನ್ ಹಿಡ್ಕೊಂಡು ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಡಾಕರ್ ಫುಲ್ ಪೈಥಾನ್ 3 ಅಂತ ಒತ್ತಿದ್ರೆ ನಾನು ಆ ಇಡೀ ಪೈಥಾನ್ ಪ್ಯಾಕೇಜ್ ಅದರ ಡಿಪೆಂಡೆನ್ಸಿ ಇರುತ್ತೆ, ಅದಕ್ಕೆ ಏನೇನ್ ಬೇಕೋ ಅದೆಲ್ಲ ಅದೇ ತಗೊಂಡ್ಬಂದು ಹೇಳಂದ್ರೆ ಸ್ವಲ್ಪ ಅಡ್ವಾನ್ಸ್ ಕಂಡ್ರೆ ನೀವು ಬೇಡ ಅದನ್ನ ಅನಿಸ್ತಂಗೆ ಹೇಳ್ಕೊಡ್ರಿ ಅಂದ್ರೆ ಕನೆಕ್ಟ್ ವಿನೋದ್, ಏನ್ ಪ್ರಾಬ್ಲಮ್ ಇಲ್ಲ, ನಾನು ಎಕ್ಸ್ಪರ್ಟ್ ಅದ್ರ ಡಾಕರ್ ಅಲ್ಲಿ. ಹೂನಪ್ಪ, ಮೇಲ್ ಕೆಳಗಡೆ ಎಲ್ಲ ಕಳ್ಕೊಂಡ್. ಸೊ ಓಕೆ, ನಾನೇನೋ ಹೇಳ್ತಾ ಇದ್ದೆ. ಹಾ, ಈಗ ಏನ್ ಮಾಡಿದೆ ಅಂದ್ರೆ ಕಂಪ್ಯೂಟರ್ ಇಂಜಿನ್ ಅಲ್ಲಿ ಕ್ರಿಯೇಟ್ ಮಾಡಿದೆ. ಓಕೆ, ಇದ್ರ ಒಳಗಡೆ ಹೋಗೋಣ. ಇದ್ರ ಒಳಗಡೆ ಹೋಗಿ ಇದೆಲ್ಲ ಗೊತ್ತಿದೆ ನಿಮ್ಗೆ ಅಂತ ಅನ್ಕೊಂತೀನಿ. ನಂಗೆ ಗೊತ್ತಿಲ್ಲ ಉಬುಂಟುದ ಕೋಡ್ಗಳೆಲ್ಲ, ಅದಕ್ಕೋಸ್ಕರ. ಓಕೆ, ಹಾ ನೋಡು, ಹಿಂಗ್ ಕೊಟ್ರೆ ನಾನೀಗ ಉಬುಂಟು ಮಿಷಿನ್ ನಾನು ತಗೊಂಡಿರೋದು, ಅದಕ್ಕೆ ನಾನು ಉಬುಂಟು ಅಲ್ಲಿ ಕೊಟ್ಟೆ ಐ ಟು ಇನ್ಸ್ಟಾಲ್ ಏರ್ಫ್ಲೋ ಉಬುಂಟು. ಸೊ ಇದು ಏನಾಗ ಕೊಡ್ತು ನೋಡೋಣ, ಕಾಪಿ ಪೇಸ್ಟ್ ಹೊಡೆಯೋಣ. ನೀವು ಕಾಪಿ ಪೇಸ್ಟ್ ಹೊಡೆಯೋಕ್ಕಿಂತ ಮುಂಚೆ ನೋಡ್ಕೊಂಡು ನೋಡ್ರಿ, ನನಗೆ ಗೊತ್ತಿದೆ ಅದಕ್ಕೆ ನಾನು ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ. ಸುಮ್ಮನೆ ಅಲ್ಲಿ ಏನ್ ಕೊಡ್ತಾ ಅಂತಾರ ನೋಡಿಬಿಡಿ. ಅದು ಸಿಂಪಲ್ ಆಗಿ ಒಂದ್ ಎರಡೆರಡು ಸೆಂಟೆನ್ಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೂಡೋ ಅಂದ್ರೆ ಏನಿಲ್ಲ, ಸೂಪರ್ ಯೂಸರ್ಡು ಅಂದ್ರೆ ಇಡೀ ಲಿನಕ್ಸ್ ಅಲ್ಲಿ ರೂಟ್ ಯೂಸರ್ ಅಷ್ಟೇ ಇರುತ್ತೆ ಆಕ್ಸೆಸ್ ಎಲ್ಲ ಪ್ಯಾಕೇಜ್ ನ ಇದು ಮಾಡಕ್ಕೆ, ಇನ್ಸ್ಟಾಲ್ ಮಾಡಕ್ಕೆ. ನಮಗೆ ಬೇಕು ಅಂತಂದ್ರೆ ನಾವು ಸೂಡೋ ಅಂತ ಯೂಸ್ ಮಾಡ್ತೀವಿ, ಸೂಪರ್ ಯೂಸರ್ ಡು ಅಂತ. APT ಬಂದು ಪ್ಯಾಕೇಜ್ ಇನ್ಸ್ಟಾಲರ್, ಯಾವ್ದ್ರಲ್ಲಿ ಉಬುಂಟುಲಿ ಅಷ್ಟೇ. ಓಕೆನಾ? ನಾವು ಇದ್ರಲ್ಲಾದ್ರೆ ವಿಂಡೋಸ್ ಅಲ್ಲಾದ್ರೆ ಪಿಪ್ ಇನ್ಸ್ಟಾಲ್ ಅಂತ ಕೊಡ್ತಾ ಇದ್ವಲ್ಲ, ಪಿಪ್ ಇನ್ಸ್ಟಾಲ್ ಅಂತ. ಇದು APT ಇನ್ಸ್ಟಾಲ್ ಅಷ್ಟೇ, ಯಾಕೆಂದ್ರೆ OS ಬೇರೆ ಅಲ್ಲ. ಹೌದು. ಅದಾದ್ಮೇಲೆ ನೋಡಪ್ಪ, ಇಲ್ಲೇ ಇದೆ. ಫಸ್ಟ್ ಏನು ಅಂದ್ರೆ ಇವ್ನು ಪೈಥಾನ್ ಇನ್ಸ್ಟಾಲ್ ಮಾಡಿದಾನೆ. ಪೈಥಾನ್ ಮೇಲೆಗಡೆ ಏರ್ಫ್ಲೋ ಇನ್ಸ್ಟಾಲ್ ಮಾಡಿದಾನೆ ಆನ್ ಟಾಪ್ ಆಫ್ ಪೈಥಾನ್. ಯಾಕೆಂದ್ರೆ ಕೋಡ್ ಬಂದ್ಬಿಟ್ಟು ಪೈಥಾನ್. ಇದೆಲ್ಲ ತಲೆನೋವು ಮಾಡೋದಲ್ವಾ, ಅದನ್ನ ಇನ್ಸ್ಟಾಲ್ ಮಾಡು, ಇದನ್ನ ಇನ್ಸ್ಟಾಲ್ ಮಾಡ, ಹುಚ್ಚರಾಗ ಹೊಡೆದಿವಿ ಮಾಡಷ್ಟೊತ್ತಿಗೆ. ಅದಕ್ಕೆ ಗೂಗಲ್ ಅವ್ನು ಏನ್ ಮಾಡಿದಾರೆ ಅಂದ್ರೆ, ನೀವು ತಲೆ ಕೆಡಿಸ್ಕೊಬಿಟ್ರಪ್ಪ, ಇದನ್ನ ಫಸ್ಟ್ ಎಕ್ಸಿಟ್ ಮಾಡ್ಬಿಡ್ರಿ. ಎಕ್ಸಿಟ್ ಮಾಡಿ ಆಮೇಲೆ ಇಲ್ಲಿ ಬಂದು ಎಲ್ಲ ಡಿಲೀಟ್ ಮಾಡ್ರಿ. ನಿಮಗ್ ತಲೆ ನೋವೇ ಇಲ್ದಿರ ಒಂದ್ ಕೆಲಸ ಕೊಡ್ತೀನಿ. ಹಿಂಗೆ ನಾನೇ ಏರ್ಫ್ಲೋನ ಕ್ರಿಯೇಟ್ ಮಾಡ್ಕೊಂಡಿದೀನಿ. ನಿನಗೆ ಬ್ಯಾಕ್ ಎಂಡ್ ನೀನ್ ಕೋಡು ಬರಿಬೇಡ. ಕೋಡ್ ಅಂದ್ರೆ ಪೈಥಾನ್, ನಿಂದು ಫೋಕಸ್ ಆನ್ ಯುವರ್ ಡೆವಲಪ್ಮೆಂಟ್, ನಾಟ್ ಆನ್ ದ ಬ್ಯಾಕ್ ಎಂಡ್ ಸರ್ವಿಸ್ ಲೈಕ್ ದಿಸ್. ಇವೆಲ್ಲ ಬ್ಯಾಕ್ ಎಂಡ್ ಸರ್ವಿಸ್ ಇನ್ಸ್ಟಾಲ್ ಮಾಡೋ ಬದನೆಕಾಯಿ ಅವೆಲ್ಲ, ಅದನ್ನ ನಿನ್ ತಲೆ ಕೆಡಿಸ್ಕೋಬೇಡ. ನಾನ್ ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ, ನಾನೊಂದು ಇದಕ್ಕೆ ಹೊಸದಾಗಿ ಹೆಸರು ಕೊಟ್ಟಿದ್ದೀನಿ ಏರ್ಫ್ಲೋಗೆ, ಅದನ್ನ ಕಂಪೋಸರ್ ಅಂತ ಇಟ್ಟಿದ್ದೀನಿ. ಅದಕ್ಕೆ ನಾನು ಕಂಪೋಸರ್ಗೆ ಹೋಗ್ತೀನಿ. ನೋಡ್ರಿ, ಇದೆ ಮ್ಯಾನೇಜ್ಡ್ ವರ್ಕ್ ಫ್ಲೋ ಆರ್ಕೆಸ್ಟ್ರೇಷನ್ ಸರ್ವಿಸ್, ಕಾಣ್ತಾ ಇದೆಯಾ? ಇದೇ ತಾನೇ ನಾವು ಏರ್ಫ್ಲೋ ಅದಲ್ಲಿ ಓದಿದ್ದು. ಇಟ್ಸ್ ಅ ವರ್ಕ್ ಫ್ಲೋ ಆರ್ಕೆಸ್ಟ್ರೇಷನ್ ಟೂಲ್ ಅಂತ ತಾನೆ, ರೈಟ್? ಕ್ಲಿಕ್ ಮಾಡಿದೆ. ಓಕೆ, ಏನ್ ಬಂತು? ಈ ತರ ಒಂದು UI ಬರುತ್ತೆ. ಇದು ಕ್ರಿಯೇಟ್ ಆಗೋದಕ್ಕೆ 20 ನಿಮಿಷ ಬೇಕು. ಆಲ್ರೆಡಿ ಅದಕ್ಕೆ ನಾನು ಕ್ರಿಯೇಟ್ ಮಾಡಿಟ್ಟಿದ್ದೀನಿ. ನೋಡಿ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಕ್ರಿಯೇಟ್, ಇಲ್ಲಿ ಏರ್ಫ್ಲೋ 2 ಏರ್ಫ್ಲೋ 3 ಇದೆ. ನಿಮಗೇನು ಡಿಫ್ರೆನ್ಸ್ ಅಂತ ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡಿ. ನಾನು ಲೇಟೆಸ್ಟ್ ಏರ್ಫ್ಲೋ 3ನೇ ಯೂಸ್ ಮಾಡ್ತೀನಿ, ಅಥವಾ 2ನು ಯೂಸ್ ಮಾಡಿ, ಏನ್ ಪ್ರಾಬ್ಲಮ್ ಇಲ್ಲ. ಆಟೋ ಸ್ಕೇಲಿಂಗ್ ಏನೋ ಎನೇಬಲ್ ಆಗಿರ್ಬೇಕು. ಒಂದು ನೀವು ಎನಿಥಿಂಗ್ ಆಫ್ ಯುವರ್ ವಿಶ್, ಮತ್ತೆ ನಿಮ್ಮ ಡೇಟಾ ಎಲ್ಲಿ ಕೂರ್ಬೇಕು ಅಥವಾ ನಿಮ್ಮ ವರ್ಕ್ ಫ್ಲೋ ಎಲ್ಲಿ ಬರಬೇಕು ಅದು. ಮತ್ತೆ ಇಮೇಜ್ ವರ್ಷನ್, ಇವಾಗಿನ ಹೇಳ್ದೆ ಇಮೇಜ್ ಅಂತ. ಏರ್ ಫ್ಲೋ ಕೂಡ ಅಂದ್ರೆ ಕಂಪೋಸರ್ ಕೂಡ ವರ್ಕ್ಸ್ ಆನ್ ಟಾಪ್ ಆಫ್ ಡಾಕಾ. ಅದಕ್ಕೆ ಇಲ್ಲಿ ಇಮೇಜ್ ಅಂತ ಕೊಟ್ಟಿರೋದು. ಇವೆಲ್ಲ ನಮಗೆ ಬ್ಯಾಕ್ ಎಂಡ್ ಅಲ್ಲಿ ಇವೆಲ್ಲ ವರ್ಕ್ ಆಗುತ್ತೆ, ಬಟ್ ನಮಗೆ ಫ್ರಂಟ್ ಎಂಡ್ ಕಾಣೋದು ಲೇಟೆಸ್ಟ್. ನೀವೇನು ತಲೆ ಕೆಡಿಸ್ಕೊಂಡು ಲೇಟೆಸ್ಟ್ ಅಥವಾ ಅದಕ್ಕಿಂತ ಇಂಥರದ್ದು ಯೂಸ್ ಮಾಡಿ ಅಷ್ಟೇ. ನಿಮ್ಗೆ ಡೌಟ್ ಬಂತಾ ಇಲ್ಲಿ ಕ್ವಶನ್ ಮಾರ್ಕ್ ಮೇಲೆ ಮಾಡಿ, ಅಲ್ಲೇ ಕೊಟ್ಟಿದ್ನಲ್ಲ, ಆರ್ ಡಾಕರ್ ಇಮೇಜಸ್ ವಿತ್ ಸ್ಪೆಸಿಫಿಕ್ ವರ್ಷನ್, ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ. ಸರ್ವಿಸ್ ಅಕೌಂಟ್ ಅಂದ್ರೆ ಹೇಳ್ತೀನಿ ನೋಡ್ರಪ್ಪ. ಸರ್ವಿಸ್ ಅಕೌಂಟ್ ಎನಿ ಐಡಿಯಾ? ಹಲೋ, ಇಲ್ಲ, ಗೊತ್ತಿಲ್ಲ. ಓಕೆ, ಓಕೆ. ಈಗ ನಾನು GCS ಅಲ್ಲಿ ಒಂದು 5 ಫೈಲ್ನ ಅಪ್ಲೋಡ್ ಮಾಡಿದೆ. file1.txt, file2.txt 3, 4, 5 ಅಂತ. ಓಕೆ, ಇದು ನನ್ನ GCP ಅಕೌಂಟ್.
ಕಂಪನಿಯಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಅಕೌಂಟ್ ಕೊಡಲ್ಲ. ಒಂದ್ ಅಕೌಂಟ್ ಅನ್ನ ಬೈ ಮಾಡಿ ಆಕ್ಸಿಸ್ ಅಂತ ಕೊಡ್ತಾರೆ. ಆಕ್ಸಿಸ್ ಅಂತ ಕೊಡ್ತಾರೆ. ಅಡ್ಮಿನ್ ಆಕ್ಸಿಸ್. ಅಡ್ಮಿನ್ ಆಕ್ಸಿಸ್ ಅಂದ್ರೆ ಅವನಿಗೆ ಎಲ್ಲ ಆಕ್ಸಿಸ್ ಇರುತ್ತೆ. ಎಡಿಟರ್ ಆಕ್ಸಿಸ್, ರೀಡ್ ಆಕ್ಸಿಸ್, ರೀಡ್ ರೈಟ್ ಆಕ್ಸಿಸ್, ವೀವ್ ಆಕ್ಸಿಸ್. ನಮಗೆ GCP ಅಲ್ಲಿ ಎಕ್ಸೆಲ್ ಅದೆಲ್ಲ ಬರುತ್ತಲ್ಲ, ನಾವು ಶೇರ್ ಮಾಡ್ಬೇಕಾದ್ರೆ ಬರುತ್ತೆ ತಾನೇ ಇದನ್ನ, ಅಥವಾ ಗೂಗಲ್ ಶೀಟ್ ಅಲ್ಲಿ ಅವನಿಗೆ ರೀಡ್ ಆಕ್ಸಿಸ್ ಕೊಡ್ಬೇಕು, ರೈಟ್ ಆಕ್ಸಿಸ್ ಕೊಡ್ಬೇಕು ಅಂತ ಅಲ್ಲ. ಅದೇ ತರ ಇದು ಕೂಡ ಸರ್ವಿಸ್ ಅಕೌಂಟ್ ಅಥವಾ ಸ್ಟ್ಯಾಂಡರ್ಡ್ ಆಗಿ IAM ಅಂತಾರೆ. IAM ಏನಿದು IAM ಅಂತ ತೋರಿಸ್ತೀನಿ. ಈಗ ನೋಡ್ರಿ ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ತಾ ಇದೆ. admin. I am admin. Yes, IAM ನೋಡಿ ಹೇಳಿದ್ನಲ್ಲ, ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ತಾ ಇದೆ. ಹಿಂಗೆ ಸಿಂಕಪ್ ಆಗದು ಇದು. ಏನಂದ್ರೆ ಇಲ್ಲೇ ಸರ್ವಿಸ್ ಅಕೌಂಟ್ ಇದೆ ನೋಡಿ, ಸರ್ವಿಸ್ ಅಕೌಂಟ್ ಹೋಗೋಣ ಆಮೇಲೆ. ಈಗ ಇಲ್ಲಿ ಯಾವುದೋ ಒಂದು Gmail ID ಬೇಡ, ಗ್ರಾಂಟ್ ಆಕ್ಸೆಸ್, ನ್ಯೂ ಪ್ರಿನ್ಸಿಪಲ್. ಇಲ್ಲಿ ಪ್ರಿನ್ಸಿಪಲ್ ಅಂದ್ರೆ ಇಲ್ಲಿ ಮೇಲ್ ID ಕೊಡ್ಬೇಕು ನಿಮ್ದು. ನಂದೇ ಮೇಲ್ ID ಕೊಡ್ತೀನಿ. ರೆಕಾರ್ಡ್ ಆಗ್ತಾ ಇದೆಯಲ್ಲ ಇದು. ಇನ್ನೊಂದು ಕೊಡ್ತೀನಿ. ಓಕೆ, ಇದು ನನ್ನ ಮೇಲ್ ID. ಯು ವಾಂಟ್ ಸಮಥಿಂಗ್ ಅಟ್ gmail.com ಅಂತ ನನ್ನ ಮೇಲ್ ID. ಈಗ ಇದಕ್ಕೆ ರೋಲ್ಸ್ ಕೊಡ್ತೀನಿ. ಸರಿ, SS ಡಬಲ್ ಕೊಟ್ಟಿದ್ದೆ ಅನ್ಕೊಂತೀನಿ, ಅದಕ್ಕೆ ತಗೊಂತೀವಿ ನೋಡೋಣ. ಇರ್ಲಿ ಬಿಟ್ಟು ಬಿಟ್ಟಾಕ, ಸುಮ್ಮನೆ ಕೊಟ್ರೆ ಅದು. ಹೌದಾ ಸರಿ. ನನ್ನ ಮೇಲ್ ID ಆತರ ಎಲ್ಲ ಮೇಲ್ ID ರೆಕಾರ್ಡ್ ಮಾಡ್ತಾ ಇರಲ್ಲ, ಅದಕ್ಕೆ ಇರ್ಲಿ ಕೊಡು, ಏನಾಗಲ್ಲ. ನಾವೇನ ತಗೊಂಡ್ ಏನ್ ಮಾಡೋಣ. ನೀನಲ್ಲಪ್ಪ, ನಾನು ಯೂಟ್ಯೂಬ್ಗೆಲ್ಲ ಅಪ್ಲೋಡ್ ಮಾಡೋದು. ಅಕೌಂಟ್ ಅಲ್ಲಿ ಇದು ವೈರಸ್ ಫೈಲ್ ಅಂತ ಕೊಡು, ಓಪನ್ ಮಾಡ್ಲಿ, ಯಾರನ್ನ ಓಪನ್ ಮಾಡಿ. ಓಕೆ, ಬಿಗ್ಕ್ವೆರಿ ಅಡ್ಮಿನ್ ಅಂತ ಇದೆ. ಏನೇನ್ ಆಕ್ಸೆಸ್ ಇದಾವೆ ನೋಡಿ. ನೋಡಿ, ಬಿಗ್ಕ್ವೆರಿ ಅಡ್ಮಿನ್, ಬಿಗ್ಕ್ವೆರಿ ಕಂಟಿನ್ಯೂಸ್, ಬಿಗ್ಕ್ವೆರಿ ಡೇಟಾ ಎಡಿಟರ್, ಡೇಟಾ ಓನರ್, ಡೇಟಾ ಓನರ್. ಮೀಟಿಂಗ್ ಅಲ್ಲಿ ಡೇಟಾ ವೀವರ್ ಅಂದ್ರೆ ವೀವ್ ಅಷ್ಟೇ, ಡೇಟಾ ಅಷ್ಟೇ, ನೋಡೋದಕ್ಕಷ್ಟೇ ಡೇಟಾ, ಇನ್ನೇನಕ್ಕೂ ಅಲ್ಲ. ಮತ್ತೆ ಜಾಬ್ ಯೂಸರ್, ಈ ತರ ಬಹಳ ಆಕ್ಸೆಸ್ ಇದಾವೆ. ಡೇಟಾ ವೀವರ್ ಅಂತ ಕೊಟ್ಟೆ. ಈಗ ಡೇಟಾ ವೀವರ್ ಅಂತ ಕೊಟ್ಟು ಸೇವ್ ಮಾಡಿದೆ. ಈ ಮೇಲ್ ಐಡಿಗೆ ಒಂದು ಮೇಲ್ ಹೋಗುತ್ತೆ, ನಿಮಗೆ ಬಿಗ್ಕ್ವೆರಿ ಡೇಟಾ ವೀವರ್ ಆಕ್ಸೆಸ್ ಸಿಕ್ಕಿದೆ ಅಂತ. ಅಂದ್ರೆ ನೀನ್ ಏನ್ ಡೇಟಾ ಹಾಕಿರ್ತೀಯೋ ಬಿಗ್ಕ್ವೆರಿಲಿ ಅದನ್ನ ನೋಡಬಹುದಷ್ಟೇ. ಯು ಕೆನಾಟ್ ಎಡಿಟ್, ಯು ಕೆನಾಟ್ ರೈಟ್, ಯು ಕೆನಾಟ್ ಡಿಲೀಟ್, or you cannot do anything except view, ನೋಡೋದನ್ನ. ಅರ್ಥ ಆಗ್ತಾ ಇದೆ? It's a kind of access you are giving it to somebody else. ಅರ್ಥ ಆಯ್ತು. ಅಲ್ಲ, ಈಗ ಆ ಮೇಲ್ ಐಡಿಗೆ ಬೇರೆ ನಾವು ಮೇಲ್ ಐಡಿ ಹಾಕಿ ನಾವು ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ತಾರೆ. Can anybody share your screen? ನಾನು ಲೈವ್ ಅಲ್ಲೇ ತೋರಿಸ್ಕೊತೀನಿ. Anybody who are using the computer, live ಅಲ್ಲೇ ನಾನು ತೋರಿಸ್ಬಿಡ್ತೀನಿ ಎಕ್ಸಾಕ್ಟ್ಲಿ ಏನು what I am talking about. ಪ್ಲೀಸ್ IAM ಗೆ ಹೋಗ್ಬಿಡಿ. IAM ಗೆ ಹೋಗಪ್ಪ. IAM ಗೆ ಹೋಗು, ನಾನು ಮೇಲ್ ಐಡಿ ಕೊಡ್ತೀನಿ. ನಾನು ಚಾಟಲ್ಲಿ ಮೇಲ್ ಐಡಿ ಕಳಿಸಿದ್ದೀನಿ, ನೋಡ್ಕೊಳ್ಳಿ. ನೋಡಿ, ಅದು ವಿನೋದ್ ಅಕೌಂಟ್, ನನ್ನ ಅಕೌಂಟ್ ಅಲ್ಲ. ಈಗ ವಿನೋದ್ ಬಂದ್ಬಿಟ್ಟು ನನಗೆ ಆಕ್ಸೆಸ್ ಕೊಡ್ತಾನೆ ಅವನ ಡೇಟಾ ನೋಡೋದಕ್ಕೆ. ಹೌ ಡಸ್ ದಟ್ ವರ್ಕ್? ಬಬಲ್ ಸಿ ಹಿಂಗೆ ಅಂತ ನಾನು ಹೇಳಿದೆ. ಆರ್ಗನೈಸೇಷನ್ ಅಲ್ಲಿ ನಮಗೆ 10 ಅಕೌಂಟ್ ಒಬ್ಬೊಬ್ರಿಗೆ ಒಂದೊಂದು ಕೊಡಲ್ಲ. ಒಂದ್ ಅಕೌಂಟ್ ಅನ್ನ ಬೈ ಮಾಡಿ, ಯಾಕೆಂದ್ರೆ ಒಂದು ಪ್ರಾಜೆಕ್ಟ್ ಮೇಲೆ 10 ಜನ ಕೆಲಸ ಮಾಡ್ತಾ ಇರ್ತಾರಲ್ವಾ, ಅಲ್ಲಿ ಗ್ರಾಂಟ್ ಆಕ್ಸೆಸ್ ಅಂತ ಇದೆ ನೋಡಿ, ಅಲ್ಲ ಮಿಡಲ್ ಅಲ್ಲಿ ಗ್ರಾಂಟ್ ಆಕ್ಸೆಸ್. ಅಲ್ಲಿ ನಾನು ಒಂದು ಕಳಿಸಿದ್ ನೋಡಿ, ಚಾಟ್ ಎಲ್ಲ ಕಳಿಸಿದ್ದೆ. ಕಾಪಿ ಮಾಡು. ಇವಾಗ ಅಲ್ಲಿ ಕೊಡು ಕ್ಲಿಕ್ ಮಾಡು. ಬಿಗ್ಕ್ವೆರಿ ರೀಡರ್ ಆಕ್ಸೆಸ್ ಕೊಡು.
BigQuery BigQuery ರೀಡರ್ ಅಲ್ಲ, ಟೈಪ್ ಮಾಡು BIG ಒಂದ್ ಕೆಲಸ ಮಾಡು, ಫುಲ್ ಓನರ್ ಆಕ್ಸೆಸ್ ಕೊಡ್ಲಿ ಆಯ್ತು. ಓನರ್ ಕೊಟ್ಬಿಡು ಬೆಸ್ಟ್, ಆಮೇಲೆ ತೋರಿಸ್ತೀನಿ. ಯಾವ್ದು ಓನರ್ ಅಷ್ಟೇನಾ? ಓನರ್ ಕೊಡು. ಹಾ ಕೊಡು, ಕ್ಲಿಕ್ ಮಾಡು. ನೋಡಪ್ಪ, ಓನರ್ ಅಂದ್ರೆ ಅವನ ಕಂಪ್ಲೀಟ್ ಅಕೌಂಟ್ ನನ್ನ ಮೇಲ್ ಐಡಿಗೆ ಬಂದು ಕೂರುತ್ತೆ. ತೋರಿಸ್ತೀನಿ. ಹಾ, ಇವಾಗ ನನಗೊಂದು ಮೇಲ್ ಬಂದಿರುತ್ತೆ ಅಷ್ಟೇ. ಬಿಡು, ನೀನು ಆಫ್ ಮಾಡು, ಅಷ್ಟೇ ಸಾಕು. ಸ್ಕ್ರೀನ್ ಶೇರ್ ಆಫ್ ಮಾಡು. ಹಾ, ಮತ್ತೆ ನಾನು ಜಿಮೇಲ್ ಓಪನ್ ಮಾಡ್ತಾ ಇದ್ದೀನಿ. ಸಾರಿ, ಜಿಮೇಲ್ ಎಸ್. ಈಗ ವಿನೋದ್ ಒಂದು ಆಕ್ಸೆಸ್ ಕೊಟ್ಟ ನೋಡಿ, ಇಲ್ಲಿ ಬಂದಿದೆ ಜಾಯಿನ್ ಮೈ ಪ್ರಾಜೆಕ್ಟ್ ಅಂತ ಕೊಟ್ಟಿದ್ದೆ ನಾನು. ಅಂದ್ರೆ ಅವ್ನ ಪ್ರಾಜೆಕ್ಟ್ ಮೇಲೆ ಹೆಂಗೆ ಕ್ಲಿಕ್ ಮಾಡ್ತೀನಿ ನಾನು, ಅಕ್ಸೆಪ್ಟ್ ಇನ್ವಿಟೇಷನ್ ನೋಡಿ, ಅವ್ನ ಪ್ರಾಜೆಕ್ಟ್ ಐಡಿ ನನಗೆ ಬಂದಿದೆ. ಅಕ್ಸೆಪ್ಟ್ ಕೊಟ್ಟ. ಎನಿವೆ ನಾನು ರಿಮೂವ್ ಮಾಡಕ್ ಹೇಳ್ತೀನಿ, ನೋ ಪ್ರಾಬ್ಲಮ್. ಹಾ, ಇದು ವಿನೋದನ ಐಡಿ. ನಿಮಗೆ ಡಬಲ್ ಚೆಕ್ ಆಗ್ಬೇಕು ಅಂದ್ರೆ, ವಿನೋದ್ ನಿನ್ ಪ್ರಾಜೆಕ್ಟ್ ಐಡಿ ನೀನು ಚಾಟಲ್ಲಿ ಹಾಕು, ನಾನು ಚಾಟಲ್ಲಿ ಹಾಕ್ತೀನಿ. ವಿಡಿಯೋ ನೋಡ್ತಾ ಇರೋರು ಫ್ಯೂಚರ್ ಅಲ್ಲಿ ತಲೆ ಕೆಡಿಸ್ಕೋಬೇಡಿ, ಈ ಐಡಿ ಇರೋದಿಲ್ಲ, ಇನ್ನು ಸ್ವಲ್ಪ ದಿನ ಇರುತ್ತೆ. ಹಾ ನೋಡ್ರಿ, ವಿನೋದ್ ಹಾಕಿದಾನೆ, ನಾನು ಹಾಕ್ತಿದಾರೆ. ಚೇಂಜ್ ಇದೆಯಾ ಅದರ್ಸ್? ಇಲ್ಲ, ಏನು ಚೇಂಜ್ ಅಂದ್ರೆ ಇಲ್ಲ. ವಿನೋದ್ ನನಗೆ Same. ಕಂಪ್ಲೀಟ್ ಅವ್ನ ಪ್ರಾಜೆಕ್ಟ್ ಆಕ್ಸೆಸ್ ಕೊಟ್ಟಿದ್ದಾನೆ. ಹೆಂಗೆ ಏನ್ ಮಾಡ್ತೀನಿ ನೋಡ್ರಿ ವಿನೋದ್ ಅಂತ. GC ಸರ್ ಏನಾರ ಡೇಟಾ ಇದೆಯೇನಪ್ಪ ನಿಂದು? ಇದೆ, ಡೇಟಾ ಇದೆ. ಓಕೆ, ನೋಡೋಣ. ನಾನು GC ಸರ್ ಡೇಟಾ ಇಟ್ಟಿದ್ದಾನಂತೆ, ನೋಡೋಣ. ಬಕೆಟ್. ಹಾ ನೋಡ್ರಿ, ಇದು ವಿನೋದಂದು, ನಂದಲ್ಲ. ದಿಸ್ ಇಸ್ ವಿನೋದ್ ಅಕೌಂಟ್, ಐ ಆಮ್ ಯೂಸಿಂಗ್ ಇಟ್. ಅಂದ್ರೆ ಆಕ್ಸಿಸ್, ಓನರ್ ಆಕ್ಸಿಸ್ ಕೊಟ್ಟಿದ್ದಾನೆ. ಹಾ, ಏನೋ ಯಾರು ಬರ್ತಾ ದಟ್ಸ್ ಸಮಥಿಂಗ್ ಡಿಫ್ರೆಂಟ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೋಡಿ, ವಿನೋದ್ ಡೇಟಾ BigQuery ನೋಡೋಣ ಏನಾರ ಇದೆಯಾ ಅಂತ. ಯಾಕೆಂದ್ರೆ ಅವ್ನು ಫುಲ್ ಓನರ್ ಆಕ್ಸೆಸ್ ಕೊಟ್ಬಿಟ್ಟಿದ್ದಾನೆ. ನಾನು ಅಕೌಂಟ್ ಇಟ್ಕೊಂಡು ಏನಾರ ಮಾಡ್ಕೋಬಹುದು. ಅರ್ಥ ಆಗ್ತಾ ಇದೆ? ಅದಕ್ಕೆ ಯಾವತ್ತು ಯಾರಿಗೂ ಓನರ್ ಆಕ್ಸೆಸ್ ಕೊಡಬೇಡಿ, ಲಿಮಿಟೆಡ್ ಆಕ್ಸೆಸ್ ಬೆಸ್ಟ್. ಅವನು ನೋಡ್ರಿ, ಅವಂದೇ ಅಕೌಂಟ್ ಇದೆ, ಏನೋ ಡೇಟಾ ಏನೋ ಮಾಡಾಕಿದ್ದಾನೆ. ಗ್ರಾನ್ಯುಲರ್ ಆಕ್ಸೆಸ್ ಕೊಡ್ಬೇಕು. ವಾಟ್ ಇಸ್ ಗ್ರಾನ್ಯುಲರ್ ಅಂದ್ರೆ ಮಿನಿಮಲ್ ಆಕ್ಸೆಸ್. ಈಗ ವಿನೋದ್ ರಿಮೂವ್ ಮಾಡೋ ಡೇಟಾನ, ಐ ಮೀನ್ ಓನರ್ ಆಕ್ಸೆಸ್ ನ ತೆಗೆದ್ಬಿಡು. ಸರಿ ಸರಿ, ನಿಮಿಷ ತೋರಿಸ್ಬಿಡು, ಸ್ಕ್ರೀನ್ ಶೇರ್ ಮಾಡು, ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ. ಸ್ಕ್ರೀನ್ ಶೇರ್ ಮಾಡು, ಓನರ್ ಆಕ್ಸೆಸ್ ಡಿಲೀಟ್ ಮಾಡು. ನೋಡ್ರಪ್ಪ, ಇಷ್ಟೊತ್ತು ನಾನು ವಿನೋದ್ ಅಕೌಂಟ್ ನ ಯೂಸ್ ಮಾಡು. ಎಡಿಟಿಂಗ್ ಅಲ್ಲಿ ಬಟನ್ ಐತೆ ನೋಡು. ಹಾ, ಎಸ್, ಡಿಲೀಟ್ ಆಪ್ಷನ್ ಇರುತ್ತೆ ನೋಡಲ್ಲ. ಹಾ, ಓನರ್ ಆಕ್ಸೆಸ್ ಬೇಡ, ತೆಗೆದ್ಬಿಡು, ಡಿಲೀಟ್ ಕೊಡು, ಸೇವ್. ಒಂದು ಇದನ್ನ ಕೊಡಬೇಕು ರೂಲ್ಸ್ ಅಂತ ಅನ್ಕೊಂತೀನಿ. ಸೇವ್ ಕೊಡು. ನೋಡ್ರಪ್ಪ, ನನ್ನ ಅಕೌಂಟ್ ಇಲ್ಲಿ ಇಲ್ಲ. ಇವಾಗ ನಾನ್ ಶೇರ್ ಮಾಡ್ತೀನಿ, ಆಫ್ ಮಾಡು. ಹೋಪ್ಫುಲಿ ನಿಮಗೆ ಇದು ಹೆವಿ ಅನ್ನಿಸ್ಬೋದು ನಿಮಗೆ, ಬಟ್ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಫಸ್ಟ್ ಏನಾರ ಮೇಲ್ ಬಂದಿದ್ಯಾ ನೋಡೋಣ. ಮೇಲ್ ಬರಲ್ಲ ನನಗನ್ಸ್ದಂಗೆ, ಬಂದಿದ್ರು ಬಂದಿರ್ಬೋದು. ಎಸ್, ಬರಲ್ಲ ಹೇಳೋಣ. ಈಗ ಇಷ್ಟೊತ್ತು ನಾನು ವಿನೋದ್ ಅಕೌಂಟ್ ಅಲ್ಲಿ ನಾನು BigQueryಲಿ ಇಷ್ಟು ಈಗಲೂ ನಾನು ರಿಫ್ರೆಶ್ ಮಾಡಿದೆ ನೋಡಿ. BigQueryಲಿ ಡೇಟಾ ನೋಡಿದೆ, ಅಲ್ಲಿ ಜಸ್ಟ್ ರಿಫ್ರೆಶ್ ಇಟ್, ಏನ್ ಬರುತ್ತೆ ನೋಡೋಣ. ಇನ್ನು ತೋರಿಸ್ತಾ ಇದೆಯಾ? ಓಕೆ, ಇನ್ನು ತೋರಿಸ್ತಾ ಇದೆ. ನೋಡೋಣ, ನಾನು ಕ್ವೇರಿ ಮಾಡಿ ನೋಡೋಣ ಬರುತ್ತಾ ಅಂತ. ನೋಡೋಣ, ಬರಬಾರದು, ರೈಟ್? ಏನು ಕೊಟ್ಟಿಲ್ಲ ನಾನು. ಎಲ್ಲಿದೆ ಡೇಟಾ? ಅವಾಗಲೇ ಇದೆ ಡೇಟಾ, ಎಲ್ಲಿದೆ? ಹೌದಾ, ಅವಾಗಲೇ ಡೇಟಾ ತೋರಿಸ್ತೇನೆ ನಿಮಗೆ. ಇವಾಗ ಡೇಟಾ ಇದೆಯಾ? GC ಸಲ್ಲಿ ಒಂದ್ಸರಿ ಹೋಗಿ ನೋಡಿ ತೋರಿಸ್ತೀನಿ ನಿಮಗೆ. ನೀವು ಬೇಕಾದ್ರೆ ನಿಮ್ಗೆ ಡೌಟ್ ಇದ್ರೆ ರೆಕಾರ್ಡ್ ಬ್ಯಾಕ್ ಮಾಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಏನು ಸಿಗಬಾರದು ನನಗೆ. ಎಲ್ಲಿದೆ? ಬಕೆಟ್ ಇಲ್ವಲ್ಲ, ಆಕ್ಸಿಸ್ ತೆಗ್ದಿದ್ದೆ ನಾನು, ಅದಕ್ಕೆ ಏನೂ ಸಿಗಲ್ಲ.
ನನ್ನ ಪ್ರಾಜೆಕ್ಟಿಗೆ ನಾನು ಹೋಗ್ತೀನಪ್ಪ. ಇದು ನನ್ನ ಪ್ರಾಜೆಕ್ಟ್ ಅಲ್ಲಿ ಇದೆಯಲ್ಲ, ಸಿ ಲುಕ್ ಅಟ್ ದಿಸ್, ನನ್ನ ಪ್ರಾಜೆಕ್ಟ್ ಅಲ್ಲಿ ಇದೆಯಲ್ಲ, ಬಿಕ್ವೇರ್ ಏನಾದ್ರು ಮಾಡಿದ್ದೀನಿ ನಾನು, ನೋಡೋಣ. ಅಂದ್ರೆ ಓನರ್ ಆಕ್ಸಿಸ್ ಕೊಟ್ಟಾಗ ಎಲ್ಲ ಕಾಣಿಸ್ತಿತ್ತು. ಅಂದ್ರೆ ಕಂಪ್ಲೀಟ್ ಇಟ್ ಇಸ್ ಜಸ್ಟ್ ಐ ಆಮ್ ಜಸ್ಟ್ ಯೂಸಿಂಗ್ ವಿನೋದ್ ಅಕೌಂಟ್, ದಟ್ಸ್ ಆಲ್ ಇನ್ ಮೈ ಕಂಪ್ಯೂಟರ್. ಓನರ್ ಅಂದ್ರೆ ಕಂಪ್ಲೀಟ್ ಎಂಡ್ ಟು ಎಂಡ್ ಕಂಟ್ರೋಲ್ ಇರುತ್ತೆ. ನಿಮ್ ಮನೇನ ಇನ್ನೊಬ್ರು ಟೆನೆಂಟ್ ಗೆ ಫುಲ್ ಬಿಟ್ಕೊಂಡ್ ಕೊಡ್ತೀರಾ, ಫುಲ್ ನೀವು ಮನೆ ಬಿಟ್ಟು ಹೋಗಿರ್ತೀರಾ, ಫುಲ್ ಅಂದ್ರೆ ಕೀ ಕೊಟ್ಟಿದ್ದೆ ನಿಮ್ ಮನೆಗೆ ಅಷ್ಟೇ. ಕೀ ಕೊಟ್ಟಿದ್ಯಾ, ಅವ್ರು ಫುಲ್ ನೋಡ್ಕೊಂಡ್ ಬರ್ತಾರೆ. ಇವಾಗ ನೆಕ್ಸ್ಟ್ ಟೈಮ್ ಕೀ ಕೊಟ್ಟಿರಲ್ಲ ಅಷ್ಟೇ, ಅದ್ ಬರೋ ಒಳಗೆ ಕಿಟಕಿಯಿಂದ ನೋಡ್ಬೇಕಷ್ಟೇ. ಈಗ ಬರೀ ಬಿಕ್ವೇರಿ ಎಡಿಟರ್ ಅಂತ ಏನಾರ ಕೊಟ್ರೆ ನಾನು ಬಿಕ್ವೇರಿ ಬಿಟ್ಟು ಏನನ್ನೂ ಯೂಸ್ ಮಾಡಕ್ ಆಗಲ್ಲ. ಅಥವಾ GCS ವೀವರ್ ಅಂತ ಕೊಟ್ರೆ GCS ನೋಡೋದು ಬಿಟ್ಟು ಐ ಡೋಂಟ್ ಹ್ಯಾವ್ ಎ ಡಿಲೀಟ್ ಆಪ್ಷನ್, ಐ ಡೋಂಟ್ ಹ್ಯಾವ್ ನಥಿಂಗ್. ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್ ಆರ್ ಕಾನ್ಸೆಪ್ಟ್. IAM ಅರ್ಥ ಆಯ್ತನಪ್ಪ ಎಲ್ರಿಗೂ? IAM ಅಂದ್ರೆ ಏನು ಅಂತ ಅದನ್ನ ಬರ್ದ್ಬಿಡು, ಐಡೆಂಟಿಟಿ ಆಕ್ಸೆಸ್ ಮ್ಯಾನೇಜ್ಮೆಂಟ್ ಅಂತ. ಎಲ್ಲರಿಗೂ ಅರ್ಥ ಆಯ್ತಾ? ಎನಿ ಡೌಟ್? ಅಂದ್ರೆ ಈಗ ಯಾರಾದ್ರೂ ಲೈಕ್ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡೋರಿದ್ರೆ, ಇವಾಗ ಸಪೋಸ್ ಲೈಕ್ ನಾನು ಅರ್ಥ ಮಾಡ್ಕೊಂಡು, ಈಗ ಯಾರೋ ಒಬ್ಬ ಟೀಮ್ ಲೀಡರ್ ಇರ್ತಾನೆ, ಅವನ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಿರ್ತಾನೆ, ನಾವು ಅಂಡರ್ ಅಲ್ಲಿ ವರ್ಕ್ ಮಾಡ್ತಿರ್ತೀವಿ. ನಾವೇನಾದ್ರು ಡೇಟಾ ಆಕ್ಸೆಸ್ ಮಾಡ್ಬೇಕು ಅಥವಾ ವ್ಯೂ ಮಾಡ್ಬೇಕು ಅಂದ್ರೆ ಸೊ ನಮಗೆ ಅವ್ನು ಕೊಡುವಂತ ಪರ್ಮಿಷನ್ ಇದೆ ಅಷ್ಟೇ ಅಲ್ಲ? ಎಕ್ಸಾಕ್ಟ್ಲಿ. ನಾನು ಇನ್ನೊಂದು ಬರೋದು ತೋರಿಸ್ತೀನಿ. ನೋಡಪ್ಪ, ಒಬ್ಬ ಮ್ಯಾನೇಜರ್ ಇದ್ದಾನೆ, ಮ್ಯಾನೇಜರ್ ಕಡೆ ಒಬ್ಬ ಲೀಡ್ ಇದ್ದಾನೆ, ಲೀಡ್ ಅಂಡರ್ 3 ಜನ ಇದ್ದಾರೆ. ಈ ಮ್ಯಾನೇಜರ್ 10 ಪ್ರಾಜೆಕ್ಟ್ ನ ಹ್ಯಾಂಡಲ್ ಮಾಡ್ತಾ ಇರ್ತಾನೆ. ಕ್ಯಾನ್ ಬಿ ಪಾಸಿಬಲ್, ಮ್ಯಾನೇಜರ್ಸ್ ಒಂದೇ ಪ್ರಾಜೆಕ್ಟ್ ಮಾಡಲ್ಲ, 10 ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ತಾ ಇರ್ತಾನೆ. ಈ ಲೀಡ್ ಬಂದ್ಬಿಟ್ಟು ಇವನ್ ಅಂಡರ್ 3 ಜನ ಲೀಡರ್ ಇದ್ದಾರೆ ಅಂತ ಅನ್ಕೊಳ್ಳಿ. ಇವನು 1, 2, 3 ಪ್ರಾಜೆಕ್ಟ್ ಮಾಡ್ತಿರ್ತಾನೆ, ಇವನು 4, 5, 6 ಪ್ರಾಜೆಕ್ಟ್, ಇವನೊಬ್ಬ 7, 8, 9, 10 4 ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ತಿರ್ತಾನೆ. ಈಗ ಇವ್ರ ಅಂಡರ್ 1, 2, 3 3 ಜನ ಎಂಪ್ಲಾಯಿ ಅಂದ್ರೆ ಅವನ ಅಂಡರ್, ಲೀಡ್ ಅಂಡರ್. ಈಗ ಇವನು ಬಂದ್ಬಿಟ್ಟು GCS ಮೇಲೆ ವರ್ಕ್ ಮಾಡ್ತಿರ್ತಾನೆ, ಇವನು ಬಂದ್ಬಿಟ್ಟು ಬಿಕ್ವೇರಿ ಮೇಲೆ ವರ್ಕ್ ಮಾಡ್ತಿರ್ತಾನೆ, ಇವನು ಬಂದ್ಬಿಟ್ಟು ಡೇಟಾ ಸ್ಟ್ರೀಮ್ ಮೇಲೆ ವರ್ಕ್ ಮಾಡ್ತಿರ್ತಾನೆ ಅಷ್ಟೇ. ಈಗ ಈ 3ಗೆ, ಇಂಜಿನಿಯರ್ 3ಗೆ ಏನ್ ಆಕ್ಸೆಸ್ ಕೊಡಬೇಕು? ಬರೀ ಡೇಟಾ ಸ್ಟ್ರೀಮ್ ಮೇಲೆ ವರ್ಕ್ ಮಾಡ್ತಾರೆ ಅಂದ್ರೆ ಡೇಟಾ ಸ್ಟ್ರೀಮ್ ರೈಟ್ ಆಕ್ಸಿಸ್ ತರ ಕೊಡ್ಬೋದು, ರೀಡ್ ಆಕ್ಸಿಸ್ ತರ ಕೊಡ್ಬೋದು, ಡೇಟಾ ಸ್ಟ್ರೀಮ್ ಅಡ್ಮಿನ್ ಆಕ್ಸಿಸ್ ತರ ಕೊಡ್ಬೋದು ಅಲ್ವಾ? ಹೌದು. ಇದು ಇವನಿಗೆ ನಾನು ಬಿಕ್ವೇರಿ ಕೇಳ್ತಾನೆ, ನನಗೆ ಬಿಕ್ವೇರಿ ಕೊಡಿ ಅಂತ, ಕೊಡ್ಬೇಕಾ ಕೊಡಬಾರ್ದು? ಕೊಡಬಾರ್ದು. ಎಸ್, ಕೊಡಬಾರ್ದು. ಬಿಕಾಸ್ ಅವನ್ ವರ್ಕ್ ಮಾಡ್ತಾರ ಡೇಟಾ ಸ್ಟ್ರೀಮ್, ಅವನಿಗೆ ಏನಕ್ಕೆ ಬೇಕು? ಕೊಡಬಾರ್ದು. ಇದೇ ನೋಡಪ್ಪ, ಇವಾಗ ಅರ್ಥ ಆಯ್ತು ಅಂತ ಕಾಣಿಸ್ತು ನಿಮಗೆ. ಅಲ್ಲ, ಹಂಗೆ ಕಸ್ಟಮೈಸ್ ಆಗಿ ಕೊಡ್ಬೋದಾ ಇದ್ರಲ್ಲಿ? ಎಸ್ ಎಸ್, ಹೇಳದ್ನಲ್ಲ, ಗ್ರಾನ್ಯುಲಾರಿಟಿ ಬಹಳ ಹೈ ಇದೆ ಇವನಿಗೆ. GCS ನೋಡಿಲಿ, ಇವನ್ ಮ್ಯಾನೇಜರ್ ಕೊಡೋದು ಇವ್ರ ಕಡೆನೂ ಇರಲ್ಲ. ಇವನ್ ನಾವು ಲೀಡಿಗೆ ಹೇಳ್ತೀವಿ, ಲೀಡ್ ಇವನ್ ಮ್ಯಾನೇಜರ್ ಹೇಳ್ತಾನೆ. ಅವನ ಹೇಳ್ತಾನೆ, ನೋಡಪ್ಪ ನಬ್ಬ ಇಂಜಿನಿಯರ್ 1 ಇದ್ದಾನೆ, ಅವನಿಗೆ GCS ರೈಟ್ ಆಕ್ಸಿಸ್ ಅಷ್ಟೇ ಕೊಡುವಂತ, ಡಿಲೀಟ್ ಆಕ್ಸಿಸ್ ಅಲ್ಲ. ರೈಟ್ ಆಕ್ಸಿಸ್ ಅಂದ್ರೆ ಅಪ್ಲೋಡ್ ಅಷ್ಟೇ, ನಾಟ್ ಇವನ್ ಡಿಲೀಟ್. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಈ ತರ ಏನಕ್ ಮಾಡ್ತಾರೆ ಅಂತಂದ್ರೆ, ಟೀಮ್ ಏನಕ್ಕೆ ಗೊತ್ತಾ, ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ಒಬ್ಬ ಫ್ರೆಶರ್ ಬಂದಿರ್ತಾನೆ ಅನ್ಕೊಳ್ಳಿ, ಆಯ್ತಾ, ಅವನಿಗೆ ಇವಾಗ ಡೇಟಾಬೇಸ್ ಸಕ್ಸಸ್ಫುಲ್ ಕಂಪ್ಲೀಟ್ ಆಗಿ ಕೊಟ್ರೆ ಅವ್ನ ತಪ್ಪಿ ನಮ್ಗೆ ಗೊತ್ತು ಇವಾಗ ಡ್ರಾಪ್ ಟ್ರಂಕೇಟ್ ತರ ಏನಾಗುತ್ತೆ ಅಂತ, ಅವ್ನ ಡೇಟಾಬೇಸ್ ನ ಎದುರಿಸ್ಬಿಟ್ಟ ಅನ್ಕೊಳ್ಳಿ, ಫುಲ್ ಆಕ್ಸೆಸ್ ಕೊಟ್ಟು ಏನ್ ಮಾಡ್ತಾರೆ, ಅದು ರಿಕವರಿ ಮಾಡಕ್ಕಲ್ಲ ಡ್ರಾಪ್ ಮಾಡಾದ್ಮೇಲೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಒಂದು ರೀಡ್ ಆಕ್ಸೆಸ್ ಕೊಡ್ಬೋದು ನೀವು. ಅವ್ರು ಒನ್ಸ್ ಅವ್ರಿಗೆ ಏನೇನ್ ಅಂದ್ರೆ ನೆಸೆಸಿಟಿ ಇದೆಯೋ ಅಷ್ಟೇ ಆಕ್ಸೆಸ್ ಕೊಡ್ಬೋದು ಅಷ್ಟೇ. ಇವ್ರು ಆಲ್ರೆಡಿ ನಿಮಗೆ ಒಂದು ಪ್ರಾಜೆಕ್ಟ್ ಅಲೋಕೇಟ್ ಆಗಿದೆ ಅಂದ್ರೆ ಮಿನಿಮಮ್ ಆಕ್ಸೆಸ್ ಕೊಟ್ಟಿರ್ತಾರೆ, ಬಟ್ ಎಲ್ಲ ಆಕ್ಸೆಸ್ ಕೊಟ್ಟಿರಲ್ಲ. ಆಮೇಲೆ ನೀವು ಮತ್ತೆ ಹೋಗಿ ಲೀಡಿಗೆ ಹೇಳ್ಬೇಕು, ಗುರು ನನಗೆ ಈ ಆಕ್ಸೆಸ್ ಕೊಟ್ಟಿಲ್ಲ, ಯಾವುದು GCS ರೈಟ್ ಆಕ್ಸಿಸ್ ಕೊಟ್ಟಿಲ್ಲ, ಬರೀ ರೀಡ್ ಆಕ್ಸಿಸ್ ಕೊಟ್ಟಿದ್ದಾರೆ,
ಕೊಡ್ಸಪ್ಪ ನನಗ್ ಬೇಕು ರೈಟ್ ಎಕ್ಸ್ ಅಂದ್ರೆ ನಮ್ ಲೀಡ್ ಹೇಳಿದ್ರೆ ಲೀಡ್, ಮ್ಯಾನೇಜರ್ ಹೇಳಿದಾನೆ ಮ್ಯಾನೇಜರ್ 1 ಅಥವಾ 2 ದಿವಸ ಆದ್ಮೇಲೆ ನೀವು ಕೊಡ್ತಾರೆ, ಅಥವಾ ಅವತ್ತೇ ಕೊಡ್ಬೋದು. ಅರ್ಥ ಆಗ್ತಾ ಇದೆಯಾ? ಹಲೋ. ಹಾ ಓಕೆ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಇಂಟರ್ವ್ಯೂ ಅಲ್ಲೂ ಕೇಳ್ತಾರೆ. ಐಎಂ ಬಗ್ಗೆ ನಿಮ್ಗೆ ಐಡಿಯಾ ಇದೆಯಾ ಅಂತ. ನಾವು ಎಲ್ಲ ಬರೋದು ಇಂಜಿನಿಯರ್ ಲೆವೆಲ್ ಅಥವಾ ಲೀಡ್ ಲೆವೆಲ್ ಅಂತ ಅನ್ಕೊಳ್ಳಿ. ಈಗ ನೋಡಿ, ಈಗ ಲೀಡ್ಗೆ ಕಂಪ್ಲೀಟ್ ಪ್ರಾಜೆಕ್ಟ್ ಕೊಟ್ಟಿರ್ತಾನೆ, 4, 5, 6 ಕಂಪ್ಲೀಟ್ ಆಕ್ಸೆಸ್ ಕೊಟ್ಟಿರ್ತಾನೆ. ಇವನ್ ಬಂದು ಗುರು ನನಗೆ ಪ್ರಾಜೆಕ್ಟ್ 1 ಕೊಡಂದ್ರೆ ಮ್ಯಾನೇಜರ್ ಕೊಡ್ಬೇಕಾ ಕೊಡಬಾರ್ದಾ? ಈಗ 4, 5, 6 ಇಲ್ಲ, ಒಂದೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ, ಅವಾಗಲೇ ಹೇಳ್ದಂಗೆ, ಇವಾಗ ನಿಮ್ ಮನೆ ಇವಾಗ ಕೀ ಕೊಟ್ಟಿರ್ತೀರಾ, ಅವ್ರು ನಿಮ್ ಇದು ಬರೇ ಮನೆ ನೋಡಕ್ ಮಾತ್ರ ಕೀ ಕೊಡ್ತೀರಾ ಅಷ್ಟೇ. ಇವಾಗ ನಿಮ್ ಬೀರದ್ ಕೀ ಕೊಡ್ತೀರಾ ಯಾರಿಗಾನ ಹೊರಗಡೆ ಬಂದವ್ರಿಗೆ? ಇಲ್ಲ. ಹಂಗೆ ಇಲ್ಲಿ ಬರೇ ರೀಡಬಲ್ ಆಕ್ಸೆಸ್ ಇರುತ್ತೆ, ರೈಟಬಲ್ ಆಕ್ಸೆಸ್ ಇರುತ್ತೆ. ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಇವನು 4 ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ತಾನೆ, 7, 8, 9 ಅಂತೂ ಮ್ಯಾನೇಜರ್ ಇವನಿಗೆ ಕಂಪ್ಲೀಟ್ ಆಕ್ಸೆಸ್ ಕೊಟ್ಟಿದ್ದಾನೆ. ಆಮೇಲೆ ಇವನ್ ರಾತ್ರಿ ಮಿಸ್ ಆಗ್ತಾನೆ, ಗುರು ನನಗೆ ಪ್ರಾಜೆಕ್ಟ್ 1 ಮತ್ತು 2ನೇದು ಆಕ್ಸೆಸ್ ಕೊಡು ಅಂತ. ಕೊಡಬೇಕಾ ಕೊಡಬಾರ್ದು? ಕೊಡಬಾರ್ದು, ಬಟ್ ಬೇಸ್ಡ್ ಆನ್ ಏನಾದ್ರೂ ಕ್ರಾಸ್ ಕಮ್ಯುನಿಕೇಶನ್ ಮಾಡಬೇಕು ಅಂದ್ರೆ ಇವನು 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 ಒಂದು ಕಾಲು ಅಥವಾ ಮೇಲು ಲೂಪ್ಗಳು ಹಾಕೊಂಡು ಹವಾ ಕೊಡ್ತಾರೆ, ಒಂದೇ ಸರಿ ಕೊಡೋದಿಲ್ಲ, ಕೊಡ್ಲೂಬಾರ್ದು. ಅವನಿಗೆ ಕೆಲ್ಸಾನೇ ಹೋಗೋ ಸ್ಥಿತಿನೂ ಬರ್ಬೋದು ಮ್ಯಾನೇಜರ್ಗೆ, ಅಷ್ಟೆಲ್ಲ ಬಾಯಿಗೆ ಬಂದಾಗ ಕೊಟ್ಟು ಹೋದ್ರೆ. ಬಟ್ ನಡೆಯುತ್ತೆ, ಐ ಎಂ ಆಕ್ಸೆಸ್ ಕೊಡ್ತಾರೆ. ಬಟ್ ಕ್ಲೈಂಟ್ ಏನಾದ್ರು ಸರಿಯಾಗಿ ಸಿಕ್ಕೊಂಡ್ರು ಅಂದ್ರೆ ವಿತೌಟ್ ರೀಸನ್, ವಿತೌಟ್ ಮೇಲ್ ಕಮ್ಯುನಿಕೇಶನ್ ನಿಮಗೆ ಒಂದು ಎಕ್ಸ್ಟ್ರಾ ಆಕ್ಸಿಸ್ ಕೊಡಲ್ಲ. ತಿಪ್ಪರ್ಲಾಗ ಹಾಕಿದ್ರು ಕೊಡಲ್ಲ. ಹಾಕಕ್ ಹೋಗ್ಬಿಡಿ, ತಿಪ್ಪರ್ಲಾಗ ಎಲ್ಲ ವರ್ಕ್ ಆಗಲ್ಲ. ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ. ರೀಸನ್ ಹೇಳು, ನನಗೆ ಮ್ಯಾನೇಜರ್ ಇಂದ ಕನ್ಫರ್ಮೇಶನ್ ತಗೋ, ನನಗೆ ಲೀಡ್ ಇಂದ ಒಂದು ಅಪ್ರೂವ್ ಮೇಲ್ ಹಾಕು, ಆಮೇಲೆ ನಿಮಗೆ ಕೊಡ್ತಾರೆ. ನೋಡ್ರಿ ಎಲ್ಲಿಂದ ಎಲ್ಲೆಲ್ಲಿಗೆ ಹೋಯ್ತು. ಬಟ್ ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತು. ಇದು ಸರ್ವಿಸ್ ಅಕೌಂಟ್ ಏನು ಅಂದ್ರೆ, ಈಗ ಇದು ಬಂದ್ಬಿಟ್ಟು IAM ಆಕ್ಸಿಸ್. ಸರ್ವಿಸ್ ಅಕೌಂಟ್ ಏನು ಅಂದ್ರೆ, ಕನ್ಸಿಡರ್ XYZ @a2.com ಅಂತ ಒಬ್ಬ ಇದ್ದಾನೆ. ಒಬ್ಬ ನಿಮ್ಮ ಕಂಪ್ನಿ ಇದೆ a2.com, ನಿಮ್ಮ ಕಂಪ್ನಿಗೆ ಜಾಯಿನ್ ಆದ. ಇವನಿಗೆ ಒಂದು ಫೈಲ್ ನ ಕ್ರಿಯೇಟ್ ಮಾಡ್ತೀನಿ. ಇದ್ರೊಳಗಡೆ ಯಾವ್ಯಾವ ಆಕ್ಸಿಸ್ ಇನ್ಫಾರ್ಮೇಶನ್, ಯಾವಾಗ ಕೊಟ್ಟಿದ್ದು, ಯಾವ ಪ್ರಾಜೆಕ್ಟ್ ಅನ್ನೋದೆಲ್ಲ ಇರುತ್ತೆ. ತೋರಿಸ್ತೀನಿ, ಲೈವ್ ಅಲ್ಲೇ ತೋರಿಸ್ತೀನಿ ಸರ್ವಿಸ್ ಅಕೌಂಟ್. ಅದನ್ನ ನಾವ್ ಯಾರಿಗೆ ಬೇಕಾದ್ರೂ ಕಳಿಸ್ಬೋದು. ಅವೇನಾರ ID ಸಿಕ್ತು ಅಂದ್ರೆ ನಾವು ಮ್ಯಾನ್ಯುಯಲಿ ಯಾರಿಗೂ ಕೇಳಂಗೇ ಇಲ್ಲ, ಕೊಡ್ರಪ್ಪ ಅಂತ. ಇಲ್ಲಿ ನೋಡಿ, ಲೆಫ್ಟ್ ಸೈಡ್ ಅಲ್ಲಿ ಸರ್ವಿಸ್ ಅಕೌಂಟ್ ಅಂತ ಒಂದಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರಾಜೆಕ್ಟ್ ಯಾವ್ದು ಅಂತ ಕೇಳ್ತಾ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡಿ, ಇಲ್ಲಿ ಕ್ರಿಯೇಟ್ ಅ ಸರ್ವಿಸ್ ಅಕೌಂಟ್. ಸರ್ವಿಸ್ ಅಕೌಂಟು ಸುನಿಲ್ ಬಿಕ್ವೇರಿ ಆಕ್ಸಿಸ್ ಅಂತ ಒಂದು ನೇಮ್ ನಾನು ಕೊಡ್ತೀನಿ. ಡಿಸ್ಕ್ರಿಪ್ಷನ್ ಏನಾದ್ರು ಹಾಕಿದ್ರೆ ಹಾಕಿ, ಬಿಟ್ರೆ ಬಿಡಿ, ಅಂತ ತಲೆ ಕೆಡಿಸ್ಕೊಬಿಡಿ. ಕಂಟಿನ್ಯೂ ಕೊಡಿ. ಇಲ್ಲಿ ರೋಲ್ ನ ಸೆಲೆಕ್ಟ್ ಮಾಡಬೇಕು. ನಾನು ಸುನಿಲಿಗೆ ಬರೀ ಬಿಕ್ವೇರಿ ಅಷ್ಟೇ ಆಕ್ಸೆಸ್ ಕೊಡ್ಬೇಕು. ಐ ಡೋಂಟ್ ನೀಡ್ ಟು ಗಿವ್ ಎನಿಥಿಂಗ್. ಯಾವ್ದೋ ಬಿಕ್ವೇರಿ ಅಡ್ಮಿನ್ ಬೇಡ, ಅಷ್ಟೊಂದೆಲ್ಲ ಯಾಕೆ ನಾನು ಕೊಡ್ಲಿ. ಬಿಕ್ವೇರಿ ಡೇಟಾ ಎಡಿಟರ್ ಕೊಡ್ತೀನಿ ಅಷ್ಟೇ, ನಾನು ಇನ್ನೇನು ಕೊಡೋದಿಲ್ಲ. ಕಂಟಿನ್ಯೂ. ಇಲ್ಲಿ ಏನಾರ ಆಡ್ ಸರ್ವಿಸ್ ಅಕೌಂಟ್ ರೋಲ್, ಏನಾರ ರೋಲ್ ಇದ್ರೆ ಆಡ್ ಮಾಡಿ. ಆಪ್ಷನಲ್ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಆಯ್ತು, ಏನಂತ ಹೆಸರು ಕೊಟ್ಟೆ? ಸುನಿಲ್ ಅಂತ. ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ಸುನಿಲ್ ಅಂತ. ಇದಕ್ಕೆ ಕೀ ಜನರೇಟ್ ಮಾಡಬೇಕು. ಏನು ಕೀ ಜನರೇಟ್ ಅಂದ್ರೆ, ಕನ್ಸಿಡರ್ ಇನ್ಸ್ಟೆಡ್ ಆಫ್ ಐ ಆಮ್ ಗಿವಿಂಗ್ ಆಕ್ಸಿಸ್, ಐ ಆಮ್ ಸೆಂಡಿಂಗ್ ಅ ಫೈಲ್. ಅಥವಾ ಒಂದು ಪ್ರಾಜೆಕ್ಟ್ಗೆ ಫೈಲ್, ಒಬ್ಬೊಬ್ಬರಿಗೆ ಆಕ್ಸೆಸ್ ಕೊಡ್ಕೊಂತ ಕೂರಕ್ ಆಗಲ್ಲ, ಅಥವಾ ಪ್ರಾಜೆಕ್ಟ್ಗಳಿಗೆ ಆಕ್ಸೆಸ್ ಕೊಡ್ಕೊಂತ ಕೂರಕ್ ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ಕೀ ಅಂತ ಇದೆ. ಕೀ ಅಂತ ಆಡ್ ಕೀ, ಕ್ರಿಯೇಟ್ ಅ ನ್ಯೂ ಕೀ, JSON ಫಾರ್ಮ್ಯಾಟ್ ಅಲ್ಲಿ ಕ್ರಿಯೇಟ್, ಇಟ್ ವಿಲ್ ಡೌನ್ಲೋಡ್. ಏನಿದ್ರ ಅರ್ಥ ಅಂದ್ರೆ, 1 ಸೆಕೆಂಡ್.
ನಾನು ಮೀಟಿಂಗ್ ಅಲ್ಲಿ ಇದ್ದೀನಿ, ನಾನು ಬರ್ತೀನಿ. ನಮ್ಮ ಅಜ್ಜಿ ಊಟ ಓಕೆ, ಸಿ ಈಗ ಈ ಫೈಲ್ ನ ಡೌನ್ಲೋಡ್ ಆಯ್ತು. ಈ ಫೈಲ್ ಅಲ್ಲಿ ಇನ್ಫಾರ್ಮೇಶನ್ ಎಲ್ಲ ಇರುತ್ತೆ. ಐಲ್ ಶೋ ಯು. ಏನು ಅಂತ ತೋರಿಸ್ತೀನಿ. ನನಗೇನು ಬಿಕ್ವೇರಿ ಅಡ್ಮಿನ್ ಆಕ್ಸೆಸ್ ಅಷ್ಟೇ ಕೊಟ್ಟಿರೋದು, ರೈಟ್? ಅಷ್ಟೇ ಇರುತ್ತೆ ನೋಡಿ. ಪ್ರಾಜೆಕ್ಟ್ ನೇಮ್ ಎಲ್ಲ ಇರುತ್ತೆ ಆಬ್ವಿಯಸ್ಲಿ. ಅಲ್ಲ, ಈಗ ನಿಮ್ದು ಬಿಕ್ವರಿ ಅಡ್ಮಿನ್ ಆಕ್ಸೆಸ್ ಸುನಿಲ್ ಕೊಟ್ಟಿದ್ಯಾ ಅಷ್ಟೇ ಅಲ್ಲ? ಅಷ್ಟೇ ನೋಡ್ರಿ. Okay. ಏನು ಇದೊಂದು ಸರ್ವಿಸ್ ಅಕೌಂಟ್, ಪ್ರಾಜೆಕ್ಟ್ ನೇಮ್ ಯಾವುದು, ಇದು ಪ್ರೈವೇಟ್ ಐಡಿ ಇದೆ. ಇವೆರಡು ಇದು ಬಿಟ್ರೆ ಸಾಕು, ಹಬ್ಬ ಮಾಡ್ಬಿಡ್ತಾರೆ. ಕ್ಲೈಂಟ್ ಇಮೇಲ್ ಐಡಿ ಯಾವುದು, ಇದು ಕ್ಲೈಂಟ್ ಇಮೇಲ್ ಐಡಿ. ಅವನು ಕ್ಲೈಂಟ್ ಐಡಿ ಯಾವ್ದು, ಇದು. ಇಷ್ಟಿದ್ರೆ ಸಾಕು, ಬಿಕ್ವೇರಿ ಅಡ್ಮಿನ್ ಆಕ್ಸೆಸ್ ಅಷ್ಟೇ ನಂಗೆ ಕೊಟ್ಟಿರೋದು. ತಲೆ ಕೆಡಿಸ್ಕೊಬೇಡಿ, ಇನ್ನು ಇದು ಮುಂದೆ ಇನ್ನೂ ಇದೆ, ಫುಲ್ಲು ಬರಲ್ಲ. ನನಗೆ ಇದನ್ನ ತೋರಿಸಿದ್ರು ಕೂಡ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಏನು ಕಿತ್ಕೊಳಕ್ಕಾಗಲ್ಲ. ಬಟ್ ಕಿತ್ಕೊಳ್ಳೋರು ಒಬ್ಬೊಬ್ರು ಇರ್ತಾರೆ ಇದ್ರಲ್ಲಿ ಡಿಕೋಡ್ ಮಾಡ್ಕೊಂಡು. ಏನೇ ನಾ ಫ್ರೀ ಅಕೌಂಟ್ ಯೂಸ್ ಮಾಡ್ತಿರೋದು. ನಾನು ವಿಡಿಯೋಗಳೆಲ್ಲ ಸಿಕ್ಕಾಪಟ್ಟೆ ಪಾಪ್ಯುಲರ್ ಮಾಡ್ತಾ ಇಲ್ಲ ನಾನೇ ಬೇಕು ಅಂತ ಹೇಳಿದಕ್ಕೆಂದ್ರೆ ನಾನು ಈಗಲೇ ತೋರಿಸ್ತಾ ಇದ್ದೀನಿ ಡೇಟಾ, ನನ್ನ ಪ್ರಾಜೆಕ್ಟ್ ಅಥವಾ ಐಡಿಗಳನ್ನು. ಸೊ ಅದಕ್ಕೋಸ್ಕರ ಇಲ್ಲ ನಾನು ಕುತ್ಕೊಂಡು ಏಟ್ ಮಾಡ್ಬೇಕು, ಇವೆಲ್ಲ ಬ್ಲಾಕ್ ಮಾಡೋಕೆ ಅವೆಲ್ಲ ನನಗೆ ಟೈಮ್ ಇಲ್ಲ. ಸೊ ಇದು ಬಂದ್ಬಿಟ್ಟು ಇದೇನಾರು ನಾನು ಸುನಿಲಿಗೆ ಕಳಿಸಿದ್ರೆ, ಸುನಿಲ್ ಬೇಕಾದ್ರೆ ಇದನ್ನ ಅಪ್ಲೋಡ್ ಮಾಡಿಕೊಂಡು ಅವನ ಅಕೌಂಟಿಗೆ ಕ್ಯಾನ್ ಯೂಸ್ ದ ಬಿಕ್ವೇರಿ ಡೇಟಾ ಎಡಿಟರ್ ಆಕ್ಸೆಸ್. ಅರ್ಥ ಆಯ್ತಾ? ಬಟ್ ಯಾವ ತರ ಇದು? ಓವರ್ ಕಾಂಪ್ಲಿಕೇಟೆಡ್ ಅಂತ ಅನಿಸ್ಬೋದು. ಅಲ್ಲ, ಇದು ಈಗ ಸುನಿಲ್ಗೆ ಯಾವ ತರ ಇದನ್ನ ತಗೋಬಹುದು ಸುನಿಲ್? ಅಂದ್ರೆ ಸಿಂಪಲ್ ಹೇಳ್ಬೇಕಂದ್ರೆ ಅವನು ನಿಂಗೆ ಪಾಸ್ವರ್ಡ್ ಕೊಟ್ಟಂಗೆ ಅವನದು ಫೈಲ್ದು. ಅವ್ನ್ ಪಾಸ್ವರ್ಡ್ ಯೂಸ್ ಮಾಡ್ಬಿಟ್ಟು ಏನ್ ಮಾಡ್ತಾನೆ, ಒಳಗಡೆ ಹೋಗ್ಬಿಟ್ಟು ಫೈಲ್ ಮಾಡ್ಬೋದು. ಕೋಡ್ ಬರೀತಾನೆ ಅಂತ ಅನ್ಕೋ. ಕೋಡ್ ಬರಿಬೇಕಾದ್ರೆ ನನ್ನ ಬಿಕ್ವೇರಿಗೆ ಡೇಟಾ ಹಾಕಬೇಕಾಗುತ್ತೆ. ಸಿ, ಸುನಿಲ್ ಅಕೌಂಟ್ ಇಂದ ನನ್ನ ಬಿಕ್ವೇರಿಗೆ ಡೇಟಾ ಹಾಕ್ಬೇಕು ಅಂದ್ರೆ ನಾನು ಆಕ್ಸೆಸ್ ಕೊಡಬೇಕು. ನಾನು ಆಕ್ಸೆಸ್ ಬದಲು ಒಂದು ಫೈಲ್ ಕೊಟ್ಟಿದ್ದೀನಿ, ಅದರಲ್ಲಿ ಆಕ್ಸೆಸ್ ಇದೆ. ಇಫ್ he used that private ID key so that he immediately get a access of my BigQuery data editor so that he can write in my account. ಅಲ್ಲ ಗೊತ್ತಾಯ್ತು, ಬಟ್ ಅದೇ ಸುನಿಲ್ ಯಾವ ತರ ಆಕ್ಸೆಸ್ ಮಾಡ್ತಾನೆ ಅದನ್ನ ಅಂತ ಕೋಡಲ್ಲಿ ನಾನು ಹೇಳ್ತೀನಿ. ಕೋಡಲ್ಲಿ ಹೆಂಗೆ ಆಕ್ಸೆಸ್ ಮಾಡೋದು ಅಂತ ಎಲ್ಲ ಹೇಳ್ತೀನಿ. ಡೋಂಟ್ ವರಿ. IAM ಬಗ್ಗೆ ಸ್ವಲ್ಪ ಅರ್ಥ ಆಯ್ತಾ? ಬಹಳದೇ ಅರ್ಥ ಆಗಿದೆ ಅಂತ ಕಾಣುತ್ತೆ ನನಗೆ. ಐ ಥಿಂಕ್ ನಾನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅರ್ಥ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಅನಿಸ್ತಾ ಇದೆ, ರೈಟ್? ಅದೇ ಸ್ವಲ್ಪ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ವಿಡಿಯೋ ನೋಡಿ ನಿಮಗೆ ಇನ್ನೂ ಅರ್ಥ ಆಗುತ್ತೆ. ನೀವು ಇಂಟರ್ನೆಟ್ ಹೇಳಿದ್ನಲ್ಲ, ಸಿ ನಾನು ವಾರಕ್ಕೆ 1 hour 2 hour ಐ ಕ್ಯಾನ್ ಓನ್ಲಿ ಶೋ ಇನ್ ದ ಫೋಟೋ ಆಫ್ ಓಷನ್ ಹೆಂಗಿದೆ ಅಂತ ಫೋಟೋದಲ್ಲಿ ತೋರಿಸ್ಬೋದು. ರಿಯಲ್ ಆಗಿ ನೋಡ್ಬೇಕಂದ್ರೆ ಯೂನಿಟ್ ಇಂಟರ್ನೆಟ್ ಅಲ್ಲಿ ನೋಡ್ಲೇಬೇಕು ಅಥವಾ ಎಕ್ಸ್ಟ್ರಾ ಕ್ಲಾಸ್ ತಗೋಬೇಕಾಗುತ್ತೆ. ಸೊ ನೋಡಿ, ಇದು ನಾನು ಸರ್ವಿಸ್ ಅಕೌಂಟ್ ಯಾವ್ದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಡಿಫಾಲ್ಟ್ ಕಂಪ್ಯೂಟರ್ ಡೆವಲಪರ್ ಡಿಫಾಲ್ಟ್. ನೀವು ಇದು ಡಿಫಾಲ್ಟ್ ತಗೊಳುತ್ತೆ. ಈಗ ನಾನು ಸುನಿಲ್ ಕ್ರಿಯೇಟ್ ಮಾಡಿದ್ರೆ ನಾನು ಡಿಲೀಟ್ ಆಲ್ರೆಡಿ ಮಾಡಿದೆ, ಅದು ಬಂತು. ಈಗ ನಾನು ಡಿಫಾಲ್ಟೇ ತಗೊಂತೀನಿ, ಅದೇ ಡಿಫಾಲ್ಟ್. ಇಲ್ಲಿ ನೋಡಿ, ಇದರಲ್ಲಿ ಯಾವ ಮಷಿನ್ ಬೇಕು, ಸ್ಮಾಲ್ ಮಷಿನ್ ಬೇಕು, ಮೀಡಿಯಂ ಮಷಿನ್ ಬೇಕು, ಲಾರ್ಜ್ ಬೇಕು, ನಾನು ಕಸ್ಟಮ್ ಮಾಡ್ಕೊಂತೀನಿ ಆ ತರ ಬೇಕು. ಕಲಿಬೇಕಾದ್ರೆ ಸ್ಮಾಲ್ ಮಷಿನ್ ಅಲ್ಲಿ ಕಲೀರಿ, ಇನ್ನೇನು ಓದಕೋಬೇಡಿ, ಕ್ರಿಯೇಟ್ ಓದ್ತಿ. ಕ್ರಿಯೇಟ್ ಆದ ತಕ್ಷಣ ಕಾಮನ್ ಆಗಿ 15ರಿಂದ 20 ನಿಮಿಷ ತಗೊಳುತ್ತೆ. 20 ನಿಮಿಷ ಆದ್ಮೇಲೆ ಈ ತರ ನಿಮಗೆ ಬರುತ್ತೆ. ಬಂದ ಮೇಲೆ ಇಲ್ಲಿ ಬಟನ್ ಇದೆ, ನೀವು ಬೇಕಾದ್ರೆ ಇಲ್ಲಿ ಇದನ್ನ ಮಾಡಿದ್ರೆ ನೋಡಿ, ಇದೆಲ್ಲ ಎಕ್ಸ್ಪ್ಲೋರ್ ಹೇಳ್ತೀನಿ ನಾನು. ಏರ್ ಫ್ಲೋ ಅನ್ನೋದು ಓಪನ್ ಮಾಡಿದೆ ನೋಡಿ, ಇದೇ ಏರ್ ಫ್ಲೋ UI. ನಿಮಗೆ ಸೈನ್ ಇನ್ ಆಪ್ಷನ್ ಕೇಳುತ್ತೆ. ಅಲ್ಲ, ಇದು ಎಲ್ಲಿಂದ ಓಪನ್ ಆಗಿದ್ದು ಅಂದ್ರೆ IIM ಇಂದನಾ ಇಲ್ಲಾಂದ್ರೆ ಕಂಪೋಸರ್? ಕಂಪೋಸರ್ ಸರ್ಚ್ ಮಾಡಿದ್ನಲ್ಲ, ಕಂಪೋಸರ್ ಅಂತ. ಓಕೆ ನೋಡು, ಓಕೆ. ಕಂಪೋಸರ್ ಏರ್ ಫ್ಲೋ ಸೈನ್ ಇನ್ ಕೇಳ್ತಾ ಇದೆ. ಕಂಟಿನ್ಯೂ ಎಲ್ಲ ಕೊಡಿ, ಕಂಟಿನ್ಯೂ ಆಗುತ್ತೆ. ಬೈ ಡಿಫಾಲ್ಟ್ ಒಂದು ಪ್ರಾಜೆಕ್ಟ್ ಇರುತ್ತೆ, ಬೈ ಡಿಫಾಲ್ಟ್ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ. ಏರ್ ಫ್ಲೋ ಮಾನಿಟರಿಂಗ್ ಅಂತ. ನೋಡಿದ್ ಯಾವ್ದೋ ಒಂದು ಪ್ರಾಜೆಕ್ಟ್. ಇದು ಕೋಡ್ನು ತೋರಿಸ್ಬಿಡ್ತೀನಿ. ಇದು ಕೋಡ್ ಏನ್ ಬರ್ದಾನೆ ಅಂತ ಏನಿರಲ್ಲ. ದಿಸ್ ಇಸ್ ಹೌ ದ ಪೈಥಾನ್ ಕೋಡ್ ಆರ್ ಏರ್ ಫ್ಲೋ ಕೋಡ್ ಲುಕ್ಸ್ ಲೈಕ್. ಏನು ಅಂತ ಕೋಡ್ ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ನಾನು ಡೇ ಟೈಮ್ ನ
ಕೆಳಗಡೆ ಯೂಸ್ ಮಾಡ್ತಾ ಇದ್ದೀನಿ. ದಟ್ ಈಸ್ ದ ರೀಸನ್ ಐ ಆಮ್ ಇಂಪೋರ್ಟಿಂಗ್ ಡೇಟ್ ಟೈಮ್. ಏರ್ ಫ್ಲೋ ನಾನು ಡ್ಯಾಗ್ ಅಂತ ಅಷ್ಟೊತ್ತು ಹೇಳಿದೆ, ಅದನ್ನ ಇಲ್ಲಿಂದ ಏರ್ ಫ್ಲೋ ಇಂದ ಇಂಪೋರ್ಟ್ ಮಾಡ್ಕೊಂತೀನಿ. ಐ ಆಲ್ಸೋ ಸೆಟ್ ಅಬೌಟ್ ದ ಆಪರೇಟರ್, ಐ ಆಮ್ ಇಂಪೋರ್ಟಿಂಗ್ ದ ಬ್ಯಾಶ್ ಆಪರೇಟರ್. ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಇಂಪೋರ್ಟ್ ಇಟ್. ಏರ್ ಫ್ಲೋ ಡಾಟ್ ಪ್ರೊವೈಡರ್ಸ್ ಡಾಟ್ ಸ್ಟ್ಯಾಂಡರ್ಡ್ ಆಪರೇಟರ್ ಡಾಟ್, ಇವೆಲ್ಲ ನೀವು ನೆನ್ಪಿಡ್ಕೋಬೇಕು ಅಂತ ಇಲ್ಲ, ನಿಮ್ಗೆ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ, ಯಾರು ನೆನ್ಪಿಡ್ಕೊಳಲ್ಲ ಇವೆಲ್ಲ. ಬಟ್ ಇದು ಗೊತ್ತಿರ್ಬೇಕಷ್ಟೇ. ಇಂಪೋರ್ಟ್ ಏನನ್ನ ಇಂಪೋರ್ಟ್ ಮಾಡಿದ್ವಿ ನೋಡಿ. ಕೋಡ್ ಸ್ಟ್ಯಾಂಡರ್ಡ್ ಹಿಂಗೆ ಬರಬೇಕು. ಡಿಫಾಲ್ಟ್ ಆರ್ಗ್ಯುಮೆಂಟ್ಸ್, ಡಿಫಾಲ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಯಾವಾಗ ಸ್ಟಾರ್ಟ್ ಡೇಟ್, ಏನಾರ ಕೋಡ್ ಏನಾರ ಫೇಲ್ ಆಯ್ತು ಅಂದ್ರೆ ಎಷ್ಟು ಸರಿ ರೀಟ್ರೈ ಮಾಡಬೇಕು. ರೀಟ್ರೈ ಮಾಡ್ಬೇಕು ಅಂದ್ರೆ ಡಿಲೇ ಏನಾದ್ರು ಕೊಡ್ತೀವಿ. ಡಿಕ್ಷನರಿ ಟೈಪ್ ಡಿಕ್ಷನರಿ. ರೀಟ್ರೈ ಮಾಡಬೇಕು ಅಂದ್ರೆ ಒಂದು ರೀಟ್ರೈಗೂ ಎರಡನೇ ರೀಟ್ರೈಗೂ ಎಷ್ಟು ಟೈಮಿಂಗ್ಸ್ ಬೇಕು ನೋಡಿ. ಇಲ್ಲಿ ಡೇಟ್ ಟೈಮ್ ಇದಕ್ಕೆ ನಾವು ಮಾಡಿರೋದು. ಇದು ದಿಸ್ ಇಸ್ ಸೋ ಕಂಪಲ್ಸರಿ. ಇದು ಬೆಕ್ಕೆ ಬೆಕ್, ಇದು ಕೂಡ ಕಂಪಲ್ಸರಿ ಹೇಳ್ತೀನಿ. ಒಂದು ಡ್ಯಾಗ್ ಇದು ಬಿಡಿ, ನಾನು ಟಾಸ್ಕ್ ಫಸ್ಟ್ ಬಂದ್ಬಿಡ್ತೀನಿ. ಆಮೇಲೆ ನಾನು ಬ್ಯಾಶ್ ಆಪರೇಟರ್ನ ಯೂಸ್ ಮಾಡ್ತಾ ಇದ್ದೀನಿ, ಅಂದ್ರೆ ಜಸ್ಟ್ ಪ್ರಿಂಟ್ ಸಮಥಿಂಗ್ ಅಷ್ಟೇ. ಬ್ಯಾಶ್ ಆಪರೇಟರ್ ಒಂದು ಟಾಸ್ಕ್ ಐ ಡಿ, ಇದೊಂದು ಐ ಡಿ ನಮಗೆ ತೋರ್ಸೋದಿಕ್ಕಲ್ಲಿ, ಅಂದ್ರೆ ಒಂಥರ ಲೇಬ್ಲಿಂಗ್, ಒಂಥರ ಐ ಡಿ ಅಂದ್ರೆ ಲೇಬಲ್ ಅಂತ ಅನ್ಕೊಳ್ರಪ್ಪ. ಇದೊಂದು ಕಮಾಂಡ್, ಏನ್ ಔಟ್ಪುಟ್ ಬರಬೇಕು, ಎಕೋ ಟೆಸ್ಟ್ ಅಂತ ಔಟ್ಪುಟ್ ಬರಬೇಕು. ಡ್ಯಾಗ್ ಇಸ್ ಈಕ್ವಲ್ ಟು ಡ್ಯಾಗ್, ಇಲ್ಲಿದೆ ನೋಡಿ, ಇದನ್ನ ಇಂಪೋರ್ಟ್ ಮಾಡ್ಕೊಂತ ಇದೀನಿ. ಡ್ಯಾಗ್ ಇಸ್ ಈಕ್ವಲ್ ಟು ಡ್ಯಾಗ್. ಡಿಪೆಂಡ್ಸ್ ಆನ್ ಪಾಸ್ಟ್, ಏನಾದ್ರು ಪಾಸ್ಟ್ ಮೇಲೆ ಏನಾದ್ರು ಡಿಪೆಂಡ್ ಆಗ್ಬೇಕು, ಇಲ್ಲ ಪಾಸ್ಟ್ ಮೇಲೆ ಏನೋ ಡಿಪೆಂಡೆಂಟ್ ಆಗ್ಬೇಕಿಲ್ಲ. ಪ್ರಿಯಾರಿಟಿ ವೇಟ್, ಇದನ್ನ ಸರಿ ಚೆಕ್ ಮಾಡಿ ಏನು ಅಂತ. ಎಕ್ಸ್ಕಾಮ್ ಅಂತ ಹೇಳಿದೆ, ಎಕ್ಸ್ಕಾಮ್ ಪುಷ್, ಎಕ್ಸ್ಕಾಮ್ ಫುಲ್ ಅಂತ. ಎಕ್ಸ್ಕಾಮ್ ಪುಷ್ ಅಂದ್ರೆ ಡೇಟಾನ ತಳ್ಳುತ್ತೆ, ಫುಲ್ ಅಂದ್ರೆ ಡೇಟಾನ ಎಳೆಯುತ್ತೆ. ಅಂದ್ರೆ ಹೌ ಡು ಐ ಸೇ ದಟ್, ಯು ಕನ್ಸಿಡರ್ ಎ ಇದೆ, ಬಿ ಇದೆ, ಡೇಟಾ ಎಕ್ಸ್ಕಾಮ್ ಪುಷ್ ಅಂದ್ರೆ ಇಲ್ಲಿರೋ ಡೇಟಾನ ತಳ್ಳುತ್ತೆ. ಎಕ್ಸ್ಕಾಮ್ ಫುಲ್ ಅಂದ್ರೆ ಇಲ್ಲಿರೋ ಡೇಟಾನ ಇದು ಎಳೆಯುತ್ತೆ, ಬಾರಪ್ಪ ಅಂತ. ಇದು ತಳ್ಳುತ್ತೆ, ಎ ಅನ್ನೋದು ತಳ್ಳುತ್ತೆ, ಇಲ್ಲಿ ಬಿ ಅನ್ನೋದು ಎಳೆಯುತ್ತೆ. ದಿಸ್ ಇಸ್ ಎಕ್ಸ್ಕಾಮ್ ಪುಷ್, ದಿಸ್ ಇಸ್ ಎಕ್ಸ್ಕಾಮ್ ಫುಲ್. ಇಂಪಾರ್ಟೆಂಟ್. ಎಕ್ಸ್ಕಾಮ್ ಪುಷ್ ಮತ್ತೆ ನಾನು ಎಕ್ಸ್ಕಾಮ್ ಯೂಸೇ ಮಾಡ್ತಾ ಇಲ್ಲ, ಅದಕ್ಕೆ ನಾನು ಫಾಲ್ಸ್ ಅಂತ ಕೊಟ್ಟಿದ್ದೇನೆ. ಈಗ ಡ್ಯಾಗ್ ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದೆ. ಇವ್ ಬಂದ್ಬಿಟ್ಟು ಡಿಫಾಲ್ಟ್ ಆರ್ಗ್ಯುಮೆಂಟ್. ಡ್ಯಾಗ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ DAG, ಡೈರೆಕ್ಟ್ ಅಸಿಕ್ಲಿಕ್ ಗ್ರಾಫ್. ಏರ್ ಫ್ಲೋ ಏನೊಂದು ಲೇಬಲ್ ಅಷ್ಟೇ, ಏರ್ ಫ್ಲೋ ಮಾನಿಟರಿಂಗ್ ಮಾಡ್ತಾ ಇದ್ದೀನಿ. ಡೀಫ್ ಏನೋ ನನಗೆ ಸ್ವಲ್ಪ ಆಶ್ಚರ್ಯ ಅನ್ನಿಸ್ತಾ ಇದೆ, ಏನ್ ಗುರು ಇದು ಎಲ್ಲಿ ಬಂದು ಸಿಗಾಕೊಂಡೆ ಅಂತ. ಡೋಂಟ್ ವರಿ, ಬಹಳ ಸಿಂಪಲ್ ಇದು, ವೆರಿ ವೆರಿ ಸಿಂಪಲ್. ಏರ್ ಫ್ಲೋ ಡಿಫಾಲ್ಟ್ ಆರ್ಗು ಇವೆಲ್ಲ ಕಾಮನ್. ಇವೆಲ್ಲ ನೀವು ನೆನ್ಪಿಡ್ಕೋಬೇಕು ಅಂತ ಹೇಳಿದ್ರೆ ಇವೆಲ್ಲ ನೆನ್ಪಿಡ್ಕೋಬೇಕಾಗಿಲ್ಲ. ನೀವು ನೆನ್ಪಿಡ್ಕೋಬೇಕಾಗಿರೋದೆ, ಅಥವಾ ಕೋಡ್ ನಿಮ್ಮ ಸ್ಟಾರ್ಟ್ ಆಗದೆ 24ನೇ ಲೈನಿಂದ. ಇವೆಲ್ಲ ಬೈ ಡಿಫಾಲ್ಟ್, ಇವು ವ್ಯಾಲ್ಯೂಗಳು ಚೇಂಜ್ ಮಾಡ್ಬೇಕಷ್ಟೇ ನೀವು. ಶೆಡ್ಯೂಲ್ ಅಂದ್ರೆ ಇದು ಕ್ರಾನ್ ಜಾಬ್, ಇದು ಎಷ್ಟು ಟೈಮಿಗೆ ಶೆಡ್ಯೂಲ್ ಆಗುತ್ತೆ ಡೈಲಿ. ಐ ಡೋಂಟ್ ನೋ ಇದು ಹೆಂಗ್ ಟೈಮಿಂಗ್ಸ್ ನನಗೆ ಮರೆತು ಹೋಗಿದೆ. ವಿನೋದ್ ಎಷ್ಟು ಗಂಟೆಪ್ಪ ಇದು ಕ್ರಾನ್ ಜಾಬ್ ಅಲ್ಲಿ? 10 ನಿಮಿಷಕ್ಕೆ ಅದು. ನೋಡಪ್ಪ, ಅಂದ್ರೆ ಇದೊಂದು ಸ್ಟ್ಯಾಂಡರ್ಡ್ ಸ್ಟಾರ್ ಅಂದ್ರೆ, ಈಗ ನೋಡಿ ಮೇ ಬಿ ಇದು ಸೆಕೆಂಡ್ ಅಂತ ಕಾಣುತ್ತಲ್ಲ, ಫಸ್ಟ್ನೇದು. ಅಲ್ಲ, ಮಿನಿಟ್ಸ್ ಅವರು ಸೆಕೆಂಡ್, ಮಿನಿಟ್ಸ್ ಅವರು ಮಂತ್ ಆಫ್ ದ ಡೇ, ಆಮೇಲೆ ಡೇ ಆಫ್ ದ ವೀಕು ಲಾಸ್ಟ್ ಏನೋ ಬರುತ್ತೆ ನೋಡಂತ. ಇದನ್ನ ನೀವು ನೋಡ್ಕೋಬೇಕಾಗುತ್ತೆ. ಹೆಂಗೆ ನೋಡ್ಕೊಳ್ಳೋದು ಅಂದ್ರೆ, ನೀವು ಇದಕ್ಕೆ ಹೋಗಿ, ಚಾಟ್ GPT ಗೆ ಹೋಗಿ, ಕ್ರಾನ್ ಸ್ಕೆಡ್ಯೂಲ್ ಅಂತ ಕೊಡಿ ಸಾಕು, ಅದ್ರ ಬಗ್ಗೆ ಬರುತ್ತೆ, ಎಕ್ಸ್ಪ್ಲೇನ್ ಮಾಡುತ್ತೆ ನೋಡಿ. ಏನಿದು 5 ಸ್ಟಾರ್ ಇದಾವೆ. 5 ಸ್ಟಾರ್ ಅಲ್ಲಿ ಲೆಫ್ಟ್ ಇಂದ ರೈಟ್ ಇಂದ ಫಸ್ಟ್ ಸ್ಟಾರ್ ಡೇ ಆಫ್ ಅ ವೀಕ್, ಮಂತ್, ಡೇಟು, ಅವರು, ಮಿನಿಟ್, ಅವರು, ಡೇ ಆಫ್ ದ ಮಂತ್. ನಿಮಗೆ ಎವ್ರಿ ಮಿನಿಟ್ ಸ್ಕೆಡ್ಯೂಲ್ ಆಗ್ಬೇಕಂದ್ರೆ ಎಲ್ಲ ಸ್ಟಾರ್ ಹಾಕಿ. ಅದಿವಾಗ ಎವ್ರಿ 5 ಮಿನಿಟ್ಸ್ ನಮಗೆ ಇದೆ ತಾನೆ, ಎವ್ರಿ 10 ನಿಮಿಷಕ್ಕೆ ಅದು ರನ್ ಆಗ್ತಾ ಇರುತ್ತೆ. 10 ನಿಮಿಷ ಅದೇ ತಾನೆ ಇದ್ದಿದ್ದಾನೆ. ಅದೇ ನೋಡಿ, ಇಲ್ಲಿ 5 ಮಿನಿಟ್ಸ್ ಇದೆ, 10 ನಿಮಿಷ, ಅಥವಾ ಬರೀ ಗಂಟೆಗೆ ಒಂದ್ಸರಿ ಅಂದ್ರೆ ಈ ತರ. ಇವು ನೆನ್ಪಿರ್ಬೇಕು. ಏನ್ ನೆನ್ಪಿಡ್ಕೊಳ್ಳೋ ಅಂತದ್ದು ಏನಿದೆ ಇದ್ರಲ್ಲಿ? ಏನೂ ಇಲ್ಲ. ಸೊ ಇದು ಬಂದ್ಬಿಟ್ಟು ಅದು ಕ್ರಾನ್ ಜಾಬ್. ಮ್ಯಾಕ್ಸಿಮಮ್ ಆಕ್ಟಿವ್ ರನ್, ಹೆಸರೇ ರನ್ ಆಗಬೇಕು ಆಕ್ಟಿವ್. ಮತ್ತೆ ಕ್ಯಾಚ್ ಆಫ್ ಫಾಲ್ಸ್ ಹೇಳಿದ್ನಲ್ಲ, ಇದು ಎಲ್ಲಾದು ನಾನು ಈಗ ಹೇಳಕ್ ಕೊಟ್ರೆ 10 ಗಂಟೆನೇ ಆಗುತ್ತೆ. ಒಂದೊಂದನ್ನು ನಾನು ಬೇಕು ಅಂತಾನೆ ಬಿಟ್ಟಿರ್ತಾನೆ, ನೀವು ಅದ್ರ ಬಗ್ಗೆ ಐಡಿಯಾ ನೋಡ್ಕೋಬೇಕು. ವಾಟ್ ಈಸ್ ಕ್ಯಾಚ್ ಆಫ್ ಫಾಲ್ಸ್? ಏನು ಬೇಡ, ಹೇಳಿದ್ನಲ್ಲ, ಇಂಟರ್ನೆಟ್ ಆಗಿ ಹೋಗಿ ವಾಟ್ ಈಸ್ ಕ್ಯಾಚ್ ಆಫ್ ಫಾಲ್ ಇನ್ ಕಂಪೋಸರ್ ಅಂತ ಕೊಡಿ. ಇದು ಡ್ಯಾಗ್ ರನ್ ಟೈಮ್ ಔಟ್ ಎಷ್ಟು ಅಂತ. ಸೊ ದಿಸ್ ಇಸ್ ದ ಸಿಂಪಲ್ ಕೋಡ್.
ಬರ್ದಿರೋದವನು. ಇದು ಆಲ್ರೆಡಿ ನಾನು ಕೋಡ್ ಎಲ್ಲಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಗ್ರಾಫ್ ಬಂದ್ಬಿಟ್ಟು ಓಕೆ, ಗ್ರಾಫ್ ಅಂತ ಒಂದೇಳು ಇವಾಗ ಬರ್ದಿರೋ ಕೋಡು ಅಂದ್ರೆ ಯಾವ ಪೈಪ್ಲೈನ್, ಅಂದ್ರೆ ಪೈಪ್ಲೈನ್ ಬರ್ದಿರೋದು ಸಿಂಪಲ್, ದಿಸ್ ಇಸ್ ಡಮ್ಮಿ ಕೋಡ್. ಡಮ್ಮಿ ಕೋಡು ಯಾವ್ದು ಪರ್ಟಿಕ್ಯುಲರ್ ತಲೆ ಕೆಡಿಸ್ಕೊಬೇಡಿ, ನಾನು ಕೋಡ್ ಎಲ್ಲ ಹೇಳ್ತೀನಿ ನಿಮಗೆ. ಅದ್ರ ಬಗ್ಗೆ ಸುಮ್ನೆ ಒಂದು ನಿಮ್ಗೆ ಅರ್ಥ ಆಗಿ ಒಂದು ಕೋಡ್ ಕೊಟ್ಟಿದ್ದಾನೆ ಅಷ್ಟೇ ಅವನು. ಸರಿ ಸರಿ. ಇಲ್ಲಿ ಗ್ರಾಫ್ ಅಂತ ಇದೆ, ಗ್ರಾಫ್ ಅಂತ ಹೋಗಿ ಇಲ್ಲೇ ಇದೆ ನೋಡಿ, ಅಲ್ಲಿ ಏನ್ ಕೋಡ್ ಬರ್ದಿದಾನೋ ಸಕ್ಸೆಸ್ ನೋಡಿ. ಇದು ಪ್ರತಿ 10 ನಿಮಿಷಕ್ಕೊಂದ್ಸರಿ ರನ್ ಆಗ್ತಾ ಇದೆ. ಇಲ್ಲಿ ಹೋಗಿ ಟೈಮಿಂಗ್ಸ್ ತೋರಿಸುತ್ತೆ. ಟಾಸ್ಕ್ ಐಡಿ ಏಕೋ ಸ್ಟೇಟಸ್ ಸಕ್ಸೆಸ್ ಎಷ್ಟು ಗಂಟೆ ರನ್ ಆಗಿದೆ, 13:30. ಏನಿದು 13:30? ಇದು 3 ಗಂಟೆ ತೋರಿಸ್ತಾ ಇದೆಯಲ್ಲ, ಇದು UTC ಯೂನಿವರ್ಸಲ್ ಟೈಮ್. ಇದು UTC. ನಿಮಗೆ UTC ಟು ITC ಬೇಕು ಅಂದ್ರೆ ಇಲ್ಲಿ ಹೋಗಿ ಚೇಂಜ್ ಮಾಡ್ಕೊಳ್ಳಿ. 12:01 ಈಗ ಏನ್ ಬರುತ್ತೆ ನೋಡಿ, 9 ಗಂಟೆಗೆ ರನ್ ಆಗಿದೆ, ರಾತ್ರಿ 9 ಗಂಟೆಗೆ ಲೇಟೆಸ್ಟ್. ಇದು ಫಸ್ಟ್ಗೆ 8 ಕಾಲಿಗೆ ರನ್ ಆಗಿದೆ, ಕರೆಕ್ಟಾ ನೋಡಿ. 50, 55, 20, 20, 20, 30, 20, 40, 20, 40, 20, 50, 9 ಗಂಟೆ ನೋಡಿ. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಯ್ತು, ಎಕ್ಸಾಕ್ಟ್ಲಿ ಎಷ್ಟು ಟೈಮ್ ತಗೊಂತು, ಎಂಡ್ ಆಯ್ತು, ಡ್ಯೂರೇಷನ್ ಎಷ್ಟು, ಇದ್ರ ಬಗ್ಗೆ ತೋರಿಸುತ್ತೆ. ಇಲ್ಲಿ ಹೋಗಿ ಕ್ಲಿಕ್ ಮಾಡೋದ್ ಬೇಡ, ಅದ್ರ ಮೇಲೆ ಓವರ್ ಮಾಡಿ ಸಾಕು, ನಿಮಗೆ ಅದ್ರ ಬಗ್ಗೆ ಯಾವಾಗ ಶೆಡ್ಯೂಲ್ ಆಯ್ತು ಏನಂತ. ಓಕೆ, ಇದ್ರ ಮೇಲೆ ಡೇಟಾ ಏನಾರ ಲಾಗ್ ಏನಾರ ಜನರೇಟ್ ಮಾಡಿದೆ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಲಾಗ್ಸ್ ಅಂತ ಇದೆ ನೋಡೋಣ. ಲಾಗ್ಸ್ ಬರುತ್ತೆ. ಲಾಗ್ಸ್ ಅಂದ್ರೆ ನಿಮ್ಗೆ ಎರರು, ಪಾಸು, ಫೇಲು ಎಲ್ಲ ಇಲ್ಲೇ ಬರುತ್ತೆ ನೋಡಿ. ಔಟ್ಪುಟ್ ರನ್ನಿಂಗ್ ಕಮಾಂಡ್, ಏನು ಪ್ರಾಬ್ಲಮ್ ಇಲ್ಲ, ರನ್ ಆಗೈತೆ. 0 ಡೌನ್ ಸ್ಟ್ರೀಮ್ ಟಾಸ್ಕ್ ಅಂತ ಬಂತು ಅಂದ್ರೆ 0 ಡೌನ್ ಸ್ಟ್ರೀಮ್ ಟಾಸ್ಕ್ ಅಂದ್ರೆ ಕಂಪ್ಲೀಟ್ಲಿ ರನ್ ಆಗಿದೆ ಅಂತ. ಅದರ್ವೈಸ್ ನಿಮ್ಗೆ ಎರರ್ ಬರುತ್ತೆ. ತೋರಿಸ್ತೀನಿ ಹೆಂಗೆ. ನಾವು ಎಕ್ಸ್ಕಾಮ್ ಅಲ್ಲಿ ಏನು ಯೂಸ್ ಮಾಡ್ತಿಲ್ಲ, ನಥಿಂಗ್ ವಿಲ್ ಬಿ ದೇರ್. ಸೊ K8s ಪಾಡ್ ಅಂದ್ರೆ ಕುಬರ್ನೆಟಿಸ್. ಇದು ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಇದೇ ಬೇರೆ ಲೋಕ, ಬೇಡ ನಮಗೆ. ಡೀಟೇಲ್ಸ್, ಅದ್ರ ಬಗ್ಗೆ ಡೀಟೇಲ್ಸ್ ನೋಡೋಣ. ಟಾಸ್ಕ್ ಐಡಿ ಏನು, ಶೆಡ್ಯೂಲ್ ಯಾವಾಗ ಮಾಡಿದ್ದು, ಇದು ಮೇನ್ ಆಪರೇಟರ್ ಏನು ನೋಡ್ರಿ, ಇದ್ರ ಬಗ್ಗೆ ಅಷ್ಟೇ. ಇಟ್ಸ್ ಲುಕ್ಸ್ ಓವರ್ವೆಲ್ಮಿಂಗ್ ಅಂತ ಗೊತ್ತಿದೆ ನನಗೆ, ಬಟ್ ದಿಸ್ ಇಸ್ ಇದು ಕೋಡ್ ಎಲ್ಲಿರುತ್ತೆ ಅಂತ ತೋರಿಸ್ಬಿಡ್ತೀನಿ ನೋಡ್ರಿ. ಯಾವಾಗಾದ್ರೂ ನೀವು ಕಂಪೋಸರ್ ನ ಮಾಡಿದ್ರೆ ಬೈ ಡಿಫಾಲ್ಟ್ GCS ಅಲ್ಲಿ ಬರುತ್ತೆ ವಿತ್ ದೇರ್ ನೇಮ್. ಗೋ ಟು ದ ಬಕೆಟ್. ನೋಡಿ, US Central 1 ಇದೇ ಬೈ ಡಿಫಾಲ್ಟ್ ಕ್ರಿಯೇಟ್ ಮಾಡುತ್ತೆ, ನಾವು ಏನು ಮಾಡೋದಲ್ಲ. ಇದೊಂದ್ಸರಿ ನಾವು ಕ್ರಿಯೇಟ್ ಅಂತ ಕೊಟ್ಟು ಕ್ರಿಯೇಟ್ ಮಾಡಿದ ತಕ್ಷಣ ಬೈ ಡಿಫಾಲ್ಟ್ ಇಲ್ಲ. ನನಗೆ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಗೊತ್ತಾಗ್ಬೇಕು. ಗೊತ್ತಪ್ಪ, ಆಯ್ತು, ಇದ್ರ ಬಗ್ಗೆ ನೋಡೋಣ. ಸಿಂಪಲ್, ಅದ್ರ ಒಳಗಡೆ ಹೋದೆ ನಾನು. ಅದ್ರ ಒಳಗಡೆ ಹೋದೆ. ಇದ್ರ ಮೇಲೆ ಇನ್ಫಾರ್ಮೇಶನ್ ಕೊಡುತ್ತೆ ನೋಡ್ರಿ, ಹೆಂಗಿದೆ, ಹೆಲ್ತ್ ಹೆಂಗಿದೆ, ವೆಬ್ ಸರ್ವರ್, ಡೇಟಾ ಎಲ್ಲಿ ಸ್ಟೋರ್ ಆಗ್ತಾ ಇದೆ, ಟ್ರಿಗರ್ ಎಲ್ಲ ಆಗಿದೆ, ಏರ್ ಫ್ಲೋ ಟಾಸ್ಕ್ ಏನ್ ರನ್ ಆಗಿದೆ, ಲಾಗ್ಸ್ ಏನಾರು ಇದೆಯಾ, ಲಾಗ್ಸ್ ಇದ್ರೆ ಏನ್ ಲಾಗ್ಸ್ ಇದೆ, ಅಲ್ಲೇನ್ ಬಂತ ಅದೇ ಲಾಗ್ಸ್ ಇಲ್ಲ, ಲಾಗ್ಸ್ ಇದ್ರೆ ಅದೇನ್ ಲಾಗ್ಸ್ ಇದೆ, ಇದು ಆಕ್ಟಿವ್ ಆಗಿದೆಯೋ, ಮಾನಿಟರಿಂಗ್, ಎನ್ವಿರಾನ್ಮೆಂಟಲ್ ವೇರಿಯಬಲ್ ನೋಡಿ. ಇದೇ ತಾನೇ ಪಾತ್, ಇದೇ ತಾನೇ ಬಕೆಟ್. US Central 1 ಸಿಂಪಲ್ 9C, US Central 1 ಸಿಂಪಲ್ 9C. ಇಲ್ಲಿ ಏನಿದೆಯೋ ಅದೇ. ಇನ್ನೊಂದು ಡೌಟ್ ಏನಂದ್ರೆ, ಈಗ ಬಕೆಟ್ ಒಳಗಡೆ ನಾವು ಡೇಟಾ ಹಾಕಿದ್ರೆ ಅದನ್ನ ಕ್ಲೌಡ್ ಸೀಕ್ವೆಲ್ ಅಲ್ಲಿ ಎತ್ಕೋಬಹುದಾ? ಕ್ಲೌಡ್ ಸೀಕ್ವೆಲ್ ಅಲ್ಲಿ ಅಲ್ಲ, ಒಂದ್ ನಿಮಿಷ, ನಾನು ಬರ್ತೀನಿ. ಸಡನ್ ಆಗಿ ನಾವು ಡೈವರ್ಷನ್ ಆಗೋದ್ ಬೇಡ, ಫಸ್ಟ್ ಇದು ಕಂಪ್ಲೀಟ್ ಮಾಡ್ತೀನಿ. ಸೊ ನನಗೆ ಇಲ್ಲಿ ಏನ್ ಡೇಟಾ ಇದೆ ಅದೇ ಡೇಟಾ. ಇಫ್ ಯು ವಾಂಟ್ ಟು ಕ್ಲಿಕ್, ಇಟ್ ವಿಲ್ ಗೋ ಟು ದ ಸೇಮ್ ಪೇಜ್. GCS ಗೆ ಹೋಗುತ್ತೆ, ಇನ್ನೆಲ್ಲಿಗೂ ಹೋಗಲ್ಲ. ನೋಡೋಣ GCS ಗೆ ಹೋಗುತ್ತಾ ಅಂತ. ಇದೇ ತಾನೇ ಬಂದಿದ್ದು ನಮಗೆ. ಏರ್ ಫ್ಲೋ ವೆಬ್ UI. ಬಕೆಟ್ ತೋರಿಸ್ತೀನಿ ನೋಡ್ರಪ್ಪ. ಇದೇ ತಾನೇ ಬಕೆಟ್, ಇದೇ ತಾನೇ ಇದ್ದಿದ್ದು. ನಾನು ಎಲ್ಲಿ ಬೇರೆ ಕಡೆ ಕ್ಲಿಕ್ ಮಾಡಿಲ್ಲ, ಇಲ್ಲೇ ಕ್ಲಿಕ್ ಮಾಡಿದ್ದು ನಾನು. ಇಲ್ಲೇ ಕ್ಲಿಕ್ ಮಾಡಿದ್ದು, ಅದೇ ಬಕೆಟ್ಗೆ ಹೋಗ್ತಾ ಇತ್ತು ನೋಡಿ. 1ನೇ ಟ್ಯಾಬ್ ಅಲ್ಲಿ ಕಂಪೋಸರ್ ಇದೆ, ನಾನು 1ನೇ ಟ್ಯಾಬ್ ಅಲ್ಲೇ ಕ್ಲಿಕ್ ಮಾಡ್ತಾ ಇದೀನಿ, ಅದೇ GCS ಕನ್ವರ್ಟ್ ಆಗ್ತಾ ಇದೆ. ಬ್ಯಾಕ್. ಇದ್ರ ಬಗ್ಗೆ
ನೋಡ್ರಿ ಇದು ಬಂದ್ಬಿಟ್ಟು ಡ್ಯಾಗು ಅವೆಲ್ಲ ಇದಾವೆ. ಇವೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಏರ್ ಫ್ಲೋ ಕಾನ್ಫಿಗರೇಷನ್, ಎನ್ವಿರಾನ್ಮೆಂಟ್ ನಾನು ಬಹಳ ಯೂಸ್ ಮಾಡ್ತಾ ಇರ್ತೀನಿ, ಎನ್ವಿರಾನ್ಮೆಂಟಲ್ ವೇರಿಯಬಲ್ ಅಂತ. ಅಂದ್ರೆ ಎಕ್ಸ್ಟರ್ನಲಿ ಇನ್ಪುಟ್ ಕೊಡೋದು. ಇದು ಪಿ ಐ ಪ್ಯಾಕೇಜ್ ಅಂದ್ರೆ ಕನ್ಸಿಡರ್ ಇಫ್ ಯು ವಾಂಟ್ ಟು ಡೂ ಒನ್ ವರ್ಕ್. ಒಂದು ಪಾಂಡಾಗನೋ ನೀನು ಇನ್ಸ್ಟಾಲ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಬರ್ತೀಯಾ, ಇಲ್ಲಿ ಪ್ಯಾಕೇಜ್ ಅಂತ ಕೊಡ್ತೀಯ, ಏನು ಪಾಂಡಾಸ್ ನನಗೆ ಬೇಕು, ಯಾವ ವರ್ಷನ್ ಅಂತ ಕೊಡ್ತೀಯ, ಸೇವ್ ಅಂತ ಕೊಡ್ತೀಯ. ವೆನೆವರ್ ದಿಸ್ ಈಸ್ ಸ್ಟಾರ್ಟಿಂಗ್ ಅಪ್ ಇಟ್ ವಿಲ್ ಡೌನ್ಲೋಡ್ ಫಾರ್ ಯು, ಡೌನ್ಲೋಡ್ ಫೈಲ್ ಅಷ್ಟೇ ನೇನು. This is the simple web UI of the Airflow. ಓಕೆ, ನಾನೀಗ ಈ ಕೋಡ್ ಬಂದ್ಬಿಟ್ಟು ನಾನು ಇಲ್ಲಿ ಇರುತ್ತೆ ಅಂತ ಹೇಳಿದೆ. ಈ ಕೋಡ್ ಬಂದ್ಬಿಟ್ಟು ಜೀಸಸ್ ಅಲ್ಲಿ ಇರುತ್ತೆ ಅಂತ. ಎಲ್ಲಿರುತ್ತೆ? ಅದ್ರ ಒಳಗಡೆ ಹೋದ್ರೆ ನಮಗೆ ಸಪರೇಟ್ ಫೋಲ್ಡರ್ ಬರ್ತವೆ. ಒಂದು ಡ್ಯಾಗು ಡೇಟಾ ಲಾಕ್ಸ್ ಪ್ಲಗಿನ್. ನಮಗೆ ಮೇನ್ಲಿ ಇಂಟ್ರೆಸ್ಟೆಡ್ ಡ್ಯಾಗು ಡೇಟಾ ಲಾಕ್ಸ್ ಪ್ಲಗಿನ್ ಏನು ಅವಶ್ಯಕತೆ ಇಲ್ಲ. ಏನು ಡ್ಯಾಕ್ಸ್ ಅಂದ್ರೆ ನಾವೇನು ಕೋಡು ರಿಫ್ಲೆಕ್ಟ್, ಯಾವ ಕೋಡು ಇಲ್ಲಿ ರಿಫ್ಲೆಕ್ಟ್ ಆಗಬೇಕು ಡ್ಯಾಗ್ ಅಲ್ಲಿ, ಆ ಕೋಡನ್ನ ನೋಡಿ ಇಲ್ಲಿ ಏರ್ಫ್ಲೋ ಡಾಟ್ ಮಾನಿಟರಿಂಗ್ ಇದೆಯಲ್ಲ, ಈ ಕೋಡನ್ನ ಡ್ಯಾಕ್ಸ್ ಒಳಗಡೆ ಹಾಕ್ತಿವಿ. ಹಂಗಾದ್ರೆ ಆ ಕೋಡು ಇಲ್ಲಿರ್ಬೇಕು ಅಂತ ನೋಡೋಣ. ಎಕ್ಸಾಕ್ಟ್ಲಿ ಇದೆ. ಯಾವ ಫೈಲ್ ಇದು? ಪೈಥಾನ್ ಫೈಲು. ನೋಡಿ ಇಲ್ಲಿ ಏನಿದೆಯಾ ಡ್ಯಾಗ್ ಏರ್ಫ್ಲೋ ಪೈಥಾನ್ ಫೈಲು ಇದೆ. ಡೇಟಾ ಏನಂದ್ರೆ ಕನ್ಸಿಡರ್ ನೀನೊಂದ್ ಸ್ವಲ್ಪ ಡೇಟಾ ಆಕ್ಸೆಸ್ ಮಾಡಬೇಕು ಅಂತ ಅನ್ಕೊಳಪ್ಪ ಏರ್ಫ್ಲೋ, ಆ ಡೇಟಾನ ಇಲ್ಲಿ ಹಾಕ್ತೀನಿ. ಇದು ಲಾಕ್ಸ್ ಅಂತ ಏನು ಜನರೇಟ್ ಆಗಿಲ್ಲ, ಮಾಡ್ಕೋಬಹುದು ಲಾಕ್ಸ್. ಪ್ಲಗ್ ಇನ್ ನಾನಂತೂ ಇದುವರೆಗೂ ಯೂಸ್ ಮಾಡಿಲ್ಲ. ಅಂದ್ರೆ ಹೇಳಿದ್ನಲ್ಲ ಪಾಂಡಾಸ್ ಕೆಂಡಾಸ್ ಎಲ್ಲ ಬರುತ್ತಲ್ಲ, ಅದು ಡೌನ್ಲೋಡ್ ಆಗುತ್ತೆ. ನಿಮ್ಗೊಂದು ಸಿಂಪಲ್ ಕೋಡ್ ನ ಡ್ರಾಪ್ ಮಾಡಿ ತೋರಿಸ್ತೀನಿ. ಅಡಿಷನ್ ಆಫ್ 2 ನಂಬರ್ ತೋರಿಸ್ತೀನಿ. ಸುಮ್ಮನೆ ಏನ್ ಕೇಳೋದು? ಅದನ್ನೇ ಈಗ ಏನಂದ್ರೆ GCS ಕ್ಲೌಡ್ ಇಂದ ಇದು SQL ಗೆ ತಿರುಗಿ ಕಳ್ಸ್ಬೋದಾ ಅಂತ ಕೇಳ್ತಾನೆ. ಅಲ್ಲ ಬಕೆಟ್ ಅಲ್ಲಿ ಇರುತ್ತಲ್ಲ, ಬಕೆಟ್ ಅಲ್ಲಿ GCS ಅಲ್ಲಿ ಇರೋದನ್ನ ನಾವು ಕ್ಲೌಡ್ SQL ಕಳಿಸ್ಬೋದಾ ಅಂತ. ಮಾಡ್ಬೋದು, ಆಟೋಮೇಟ್ ಮಾಡ್ಬೋದು. ನೋಡೋಣ ಅವೆಲ್ಲ ಕಾಂಪ್ಲೆಕ್ಸ್ ಏನೇನ್ ಬರುತ್ತೆ. ಅಡಿಷನ್ ಆಫ್ 2 ನಂಬರ್ ಇನ್ ಏರ್ಫ್ಲೋ ಅಷ್ಟೇ ಕೊಡ್ತಾರೆ, ನಾನೇನು ಕೊಡ್ತಿಲ್ಲ. ನೀವೇನು ಕೊಡ್ಬೇಡ್ರಿ, ಪೈಥಾನ್ ಕೊಡು, ಏನನ್ನು ಕೊಡ್ಬೇಡಿ, ಜಸ್ಟ್ ಎಂಟರ್ ಕೊಡಿ ಸಾಕು. 2 ನಂಬರ್ ಅಡಿಷನ್ ಮಾಡ್ತಾ ಇದೀನಿ ಯಾವ್ದ್ರಲ್ಲಿ? ಏರ್ಫ್ಲೋದಲ್ಲಿ. ಅಂದ್ರೆ ಹೆಂಗೆ ನಿಮ್ಗೆ ತೋರ್ಸೋದಕ್ಕೆ ಅಂತ. ಇದಕ್ಕೆಲ್ಲ ಯೂಸ್ ಮಾಡಲ್ಲ. ಅಡಿಷನ್ ಆಫ್ 2 ನಂಬರ್ಗೆ ಯಾರು ನಕ್ಕು ಬಿಡ್ತಾರೆ ಜನ. ಅಡಿಷನ್ ಆಫ್ 2 ನಂಬರ್ಗೆ ಏನಾರು ಏರ್ಫ್ಲೋ ಕೋಡ್ ಯೂಸ್ ಮಾಡೋದು. ಸೊ ಇಲ್ಲಿ ಬಂದ್ಬಿಟ್ಟು ನಾನು ಕೊಡ್ತಾ ಇದ್ದೀನಿ ಅಡಿಷನ್ ಡಾಟ್ ಪೈ ಅಂತ. ಫಸ್ಟ್ ಇದನ್ನ ಕಾಪಿ ಮಾಡ್ತೀನಿ. ನಾನು ಇಲ್ಲೇ ಬಂದ್ಬಿಡ್ತೇನೆ, ಇಲ್ಲಿಂದ ಮೂಮೆಂಟ್ ತಗೊಂತೀನಿ. ಪ್ರಾಕ್ಟೀಸ್ ಮಾಡ್ಬೇಕಪ್ಪ, ಬಹಳ ಪ್ರಾಕ್ಟೀಸ್ ಮಾಡ್ಬೇಕು. ನಾನು ಹೇಳಿದೆ ಅವತ್ತು, ಬರ್ತಾ ಬರ್ತಾ ಸಿಲೆಬಸ್ ಜಾಸ್ತಿ ಆಗುತ್ತೆ ಅಂತ. ಐ ಮೀನ್ ಇಟ್. ಏನಂತ ಕೊಡೋಣ? ಓಕೆ, ಅಡಿಷನ್ ಡಾಟ್ ಪೈ ಅಂತ ಕೊಡ್ತೇನೆ. ಓಕೆ, ನಿಮ್ಗೊಂದು ಸ್ಟೆಪ್ ಮಿಸ್ ಆಗ್ಬೋದು ಇಲ್ಲಿ, ಬಟ್ ರೆಕಾರ್ಡಿಂಗ್ ಇದೆ. ಗುಡ್ ಚೆಕ್. ಅಡಿಷನ್ ಡಾಟ್ ಪೈ ಇಲ್ಲ ಬಂದಿದೆ. ಏನು ಚೇಂಜ್ ಮಾಡ್ಬೇಕಾ? ಫಸ್ಟ್ ನೋಡೋಣ. ಕೋಡನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಐ ಆಲ್ರೆಡಿ ಟೋಲ್ಡ್ ಯು. ಝೂಮ್ ಇದೆ. ಓಕೆ, ಝೂಮ್ ಆಗ್ತಾ ಇಲ್ಲ. ಇದು ಡ್ಯಾಗ್ ಬಂದ್ಬಿಟ್ಟು ಇಂಪೋರ್ಟ್ ಮಾಡ್ತೀವಿ. ಪೈಥಾನ್ ಆಪರೇಟರ್ ಐ ಟೋಲ್ಡ್ ಯು. ಲಾಸ್ಟ್ ನಾವು ಬ್ಯಾಶ್ ಆಪರೇಟರ್ನ ಯೂಸ್ ಮಾಡಿದ್ವಿ. ಇಲ್ಲಿ ಅಡಿಷನ್ ಆಫ್ 2 ನಂಬರ್ ಪೈಥಾನ್ ಅಲ್ಲಿ ಮಾಡ್ತಿರೋದ್ರಿಂದ ನಾವು ಪೈಥಾನ್ ಆಪರೇಟರ್ನ ಇನ್ಸ್ಟಾಲ್ ಅಥವಾ ಡೌನ್ಲೋಡ್ ಮಾಡಬೇಕಾಗುತ್ತೆ. ಆಪರೇಟರ್ ಹೆಂಗೆ? ಫ್ರಮ್ ಏರ್ಫ್ಲೋ ಡಾಟ್ ಆಪರೇಟರ್ ಡಾಟ್ ಪೈಥಾನ್ ಇಂಪೋರ್ಟ್ ಪೈಥಾನ್ ಆಪರೇಟರ್. ನೆಕ್ಸ್ಟ್ ಥರ್ಡ್ ಲೈನ್, ಫ್ರಮ್ ಡೇ ಟು ಟೈಮ್ ಇಂದ ಡೇ ಟು ಟೈಮ್ನ ಇಂಪೋರ್ಟ್ ಮಾಡ್ತಾ ಇದ್ದೀನಿ. ಒಂದು ಫಂಕ್ಷನ್ ಬರ್ದಿದ್ದೀನಿ ಇಲ್ಲಿ, ಅಡಿಷನ್ ಆಫ್ 2 ನಂಬರ್. ಸೇಮ್ ನಿಮ್ ಇದು ಕೋಡ್ ಗೊತ್ತಿದೆ ಅನ್ಕೊಂತೀನಿ. ಪ್ಲೀಸ್ ಡೋಂಟ್ ಸೇ ನೋ, ಐ ಡೋಂಟ್ ನೋ ದಟ್. ಸಿಂಪಲ್ ಕೋಡ್ ಗೊತ್ತಿದ್ಯಾ? ಪೈಥಾನ್ ಕೋಡ್ ನಂಬರ್ ಅಷ್ಟೇ ಇದು, ಇನ್ನೇನಿಲ್ಲ. ಇದು ಬಂದ್ಬಿಟ್ಟು ನಾನು ಆಲ್ರೆಡಿ ಹೇಳಿದೆ ಡಿಫಾಲ್ಟ್ ಆರ್ಗ್ಯುಮೆಂಟ್. ಓನರ್ ಯಾರು, ಯಾವಾಗ ಸ್ಟಾರ್ಟ್ ಮಾಡಬೇಕು. ಇವತ್ತಿನ ಡೇಟ್ 29, ಇವತ್ತು 20. ಕ್ಯಾಚ್ ಆಫ್ ಫಾಲ್ಸ್, ಇದ್ರ ಬಗ್ಗೆ ಸ್ವಲ್ಪ ನೋಡಿ. ಏನ್ ಮಾಡ್ತಾ ಇದೀನಿ ಅಂದ್ರೆ, ನಾನು ಹೇಳಿದೆ ಇದನ್ನೆಲ್ಲ ಡಿಫಾಲ್ಟ್, ಇವೆಲ್ಲ ಮಾಡಲೇಬೇಕು. ಇದನ್ನು ಕೂಡ ಡಿಫಾಲ್ಟ್ ಅಂತ. ಇವೆರಡು ಡಿಫಾಲ್ಟು, ನಾವೇನನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಅಡಿಷನ್ ಆಫ್ ಡ್ಯಾಗು ಡಿಫಾಲ್ಟ್ ಆರ್ಗ್ಯುಮೆಂಟು. ಇಲ್ಲಿ ಏನು ಕೊಡ್ತೀವೋ ಅದೇ ಡಿಫಾಲ್ಟ್ ಆರ್ಗ್ಯುಮೆಂಟು. ಶೆಡ್ಯೂಲ್ ಟು ಡೈಲಿ.
ನಾನೇನು ಮಾಡ್ತೀನಿ ಅಂದರೆ ಸ್ಕೆಡ್ಯೂಲ್ ಫಾರ್ ಎವ್ರಿ 1 minute. ನಾನು 1 minute ಶೆಡ್ಯೂಲ್ ಮಾಡ್ತಾ ಇದ್ದೀನಿ. ನೋಡೋಣ ಏನು ಬರುತ್ತೆ, ಯಾಕೆಂದ್ರೆ ನಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ, ಇನ್ನೇನಕ್ಕೂ ಅಲ್ಲ. ಸ್ಟಾರ್ ಸ್ಲಾಶ್ ಒನ್ನಪ್ಪು ಸ್ಟಾರ್ ಗೊತ್ತಾಯ್ತು, ಗೊತ್ತು ನಿನಗ್ ಗೊತ್ತಪ್ಪ, ನಮಗ್ ಗೊತ್ತಿಲ್ಲ. ನಾನು ಅಲ್ಲ ಅಲ್ಲ ಎಲ್ರಿಗೂ ಗೊತ್ತಿರುತ್ತೆ, ಇದು ಏನಿಲ್ಲ ಮರ್ಯ, ನೀವ್ ಒಂದ್ಸರಿ ನೋಡ್ರೆ ಗೊತ್ತಾಗತ್ತೆ ಅಷ್ಟೇ, ನಮ್ಗೆ ಗೊತ್ತಿರ್ತೈತೆ. ಓಕೆ, ನೋಡಿ ಅದೇ ಕೋಡ್ನ ನಾನು ಏನು ಮಾಡಿದೆ, ಸೇಮ್ ಕೋಡ್ ನಾನು ಏನೂ ಚೇಂಜ್ ಮಾಡಿಲ್ಲ. ಇಲ್ಲಿ ಶೆಡ್ಯೂಲ್ ಇಂಟರ್ವಲ್ 23ನೇ ಲೈನಲ್ಲಿ ಸ್ಲಾಶ್ ಅಂದರೆ ಫಾರ್ ಎವ್ರಿ ಮಿನಿಟ್ ರನ್ ಆಗುತ್ತೆ ಅಂತ. ಈ ದಿಸ್ ಇಸ್ ದ 28ನೇ ಲೈನಿಂದ ನಮ್ಮ ಮೇನ್ ಕೋಡ್ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ನಾನು ಹೇಳಿದೆ, ಇವೆರಡು ಬಂದ್ಬಿಟ್ಟು ಕಂಪಲ್ಸರಿ ಕಾಮನ್ನು ನಿಮಗೆ ಎಲ್ಲಾ ಕೋಡಲ್ಲೂ ಆಡ್ ಮಾಡಲೇಬೇಕು. ಬೈ ಡಿಫಾಲ್ಟ್ ಎಲ್ಲಾ ಕೋಡಲ್ಲೂ ಅದು ಅಂದ್ರೆ ಇವೆರಡು ಬಿಟ್ಟು ಮಿಕ್ಕಿದ ಬ್ಲಾಕ್ ಎಲ್ಲ ಬಂದೇ ಬರ್ತವೆ. ಇವೆರಡು ಬರಲೇಬೇಕು. ನೆನ್ಪಿಟ್ಕೊಂಡ್ರೆ ಒಳ್ಳೇದು ನನಗೇನ, ಬಟ್ ಡೋಂಟ್ ಇದ್ರಿಗೂ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗ್ಬೇಡಿ. ಎಲ್ಲದಕ್ಕಿಂತ ಮೇನು ಇದು ಮೇನು, 23ನೇ ಮೇನು. ಇದು ಬಂದ್ಬಿಟ್ಟು ನಿಮಗೆ ನೆನ್ಪಿಡ್ಕೋ ಅವಶ್ಯಕತೆ ಇಲ್ಲ, ಇದು ಸಿಂಪಲ್ ಕೋಡ್ ಅಷ್ಟೇ, ಪೈಥಾನ್ ಆಪರೇಟರ್ ಅಷ್ಟೇ. ಇದನ್ನು ನಾನು ನೆನ್ಪಿಡ್ಕೊಳಕ್ಕೆ ಅವಶ್ಯಕತೆ ಹೇಳಿಲ್ಲ. ಅಲ್ಲ, ಇವಾಗ ನೀನ್ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಇವಾಗ ನೀನ್ ಏರ್ ಫ್ಲೋ ಮಾಡ್ತೀನಿ ಅನ್ಸಲ್ಲ, ನೀನ್ ಇವಾಗ ಎಲ್ಲಿಂದ ಕೋಡ್ ಸ್ಟಾರ್ಟ್ ಮಾಡ್ತೀಯ ಎಕ್ಸಾಕ್ಟ್ ಆಗಿ? ಲೈನ್ ನಂಬರ್ 1 ಯೋ ಲೈನ್ ಅವಲಿಂದ ಬರ್ತದೆ ಅಂದಲು, ಅವಾಗಿಂದ ಇದೆಲ್ಲ ಬೈ ಡಿಫಾಲ್ಟ್ ಬರುತ್ತೆ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀಯ ಎಕ್ಸಾಕ್ಟ್? ಬೈ ಡಿಫಾಲ್ಟ್ ಅಂದ್ರೆ ಇವೆಲ್ಲ ಇಂಟರ್ನೆಟ್ ಅಲ್ಲಿ ಇರ್ತಾವಪ್ಪ. ಈಗ ಕನ್ಸಿಡರ್ ನೀನೀಗ ಈಗ ಡೌಟ್ ಏನು ಅಂದ್ರೆ, ಈಗ ನಾವು ಜನರೇಟ್ ಮಾಡಿದ ತಕ್ಷಣನೇ ಬಂದ್ಬಿಡುತ್ತಾ, ಅಥವಾ ನಾವೇನೆ ಪ್ರಾಂಪ್ಟ್ ಕೊಟ್ಟು ಅವನ್ನೆಲ್ಲ ಜನರೇಟ್ ಮಾಡ್ತೀವ ಅಂತ? ನಾನು ಏನ್ ಕ್ವಶನ್ ಕೇಳದ್ನಪ್ಪ ಇಲ್ಲೇ, ಅಡಿಷನ್ ಆಫ್ 2 ನಂಬರ್ಸ್. ನಾನು ಮತ್ತೇನಾರ ಕೇಳಿ ಏನಾರ ಚೇಂಜ್ ಮಾಡದ್ನ? ಅಲ್ಲ ಸರಿ, ನೀನ್ ಇವಾಗ ಇದು ಬಿಟ್ಬಿಡು, ಇದು ಚಾಟ್ ಜಿಪಿಟಿ ಬಿಟ್ಬಿಡು. ಇವಾಗ ನೀನ್ ಪ್ರಾಂಪ್ಟ್ ಕೊಟ್ಟಿರೋದು, ಫಾರ್ ಎಕ್ಸಾಂಪಲ್ ಒಂದ್ ಏರ್ ಫ್ಲೋ ನೀನೊಂದು ಇವಾಗ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ, ನೀನ್ ಬರೆಯೋದ್ ತಿರ್ಗಾ ಫಸ್ಟ್ ಇಂದ ಇಲ್ಲಿಂದಾನೆ ಬರೀತೀಯ, ಫ್ರಮ್ ಏರ್ ಫ್ಲೋ ಇಂಪೋರ್ಟ್ ಹೌದು. ಹೌದಾ? ಸರಿ ಅದೇ ಬರ್ತದೆ. ಅದೆಲ್ಲ ಎಲ್ಲೂ ಬರಲ್ಲ. ಸಿ ಐ ಆಮ್ ಟೆಲಿಂಗ್ ಯು ದ ಸಿಂಪ್ಲೆಸ್ಟ್ ವೇ ನಾನು ಹೇಳ್ಕೊಡ್ತಾ ಇರೋದು. ಕೋಡ್ ಇದೆಲ್ಲ ನೀವೇ ಬರೀಬೇಕು. ನೀವು ಕಾಪಿನಾರ ಮಾಡಿ ಪೇಸ್ಟಾರ ಮಾಡಿ, ಕೋಡ್ ನೀವೇ ಬರೀಬೇಕು. ಅದಕ್ಕೆ ಕೇಳಿದ್ದು, ಇದರಲ್ಲಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಯಾವ್ದನ್ನ ಇಂಪೋರ್ಟ್ ಮಾಡ್ತೀಯ ಅಂತ. ನಾನು ಅವಾಗ್ಲೇ ಹೇಳಿದೆ, ನಾನು ಸೀಕ್ವಲ್ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಇದನ್ನೇ ನೆನ್ಪಿಡ್ಕೊಳೋ ಅವಶ್ಯಕತೆ ಇಲ್ಲ, ಬಟ್ ಯಾವ್ದನ್ನ ಆಪರೇಟರ್ ಅಂದ್ರೆ ಸೀಕ್ವಲ್ ಆಪರೇಟರ್ನ ಮಾಡ್ಬೇಕು. ಎಲ್ಲಿಂದ ಮಾಡ್ತೀಯ ಅದು ಇಂಟರ್ನೆಟ್ ಅಲ್ಲಿ ಸಿಗುತ್ತೆ ನಿಮಗೆ. ಈಗ ಟೈಮಿಂಗ್ಸ್ ಮಾಡ್ಬೇಕು ಅಂದ್ರೆ ಅದು ಅಷ್ಟೇ, ಡೇಟ್ ಟೈಮ್ ನ ಇಂಪೋರ್ಟ್ ಮಾಡ್ಬೇಕು, ಯಾಕಂದ್ರೆ ನಾನು ಟೈಮಿಂಗ್ ಯೂಸ್ ಮಾಡ್ತಾ ಇದೀನಿ. ದಿಸ್ ಇಸ್ ಸೋ ಕಂಪಲ್ಸರಿ. ನಾನು ಅಡಿಷನ್ ಆಫ್ 2 ನಂಬರ್ ಮಾಡ್ಬೇಕಂದ್ರೆ ಒಂದು ಫಂಕ್ಷನ್ ಸೋಮವಾರ ರಜಾ ಐತೇನ್ರಪ್ಪ? ಸೋಮವಾರ ರಜಾ ಆಯ್ತಾ? ಇಲ್ಲಪ್ಪ, ನಮ್ಗೆ ರಜೆ ಗಿಜ್ಜೆ ನಮ್ಗೆ ಕೊಡೋದೇ ಕ್ರಿಸ್ಮಸ್ 25th. ಅದನ್ನು ಆಮೇಲೆ ಡಿಸ್ಕಸ್ ಮಾಡ್ರೆ ಫಸ್ಟ್ ಕಂಪ್ಲೀಟ್ ಮಾಡ್ತೀನಿ ನಾನು. ಇದೊಂದು ಸಿಂಪಲ್ ಫಂಕ್ಷನ್ ನಾನು ಬರಿತಾ ಇದೀನಿ. ದಿಸ್ ಇಸ್ ನಥಿಂಗ್, ಅದು ನಿಮಗೆ ಗೊತ್ತಿದೆ. ಇವೆರಡನ್ನ ಕಂಪಲ್ಸರಿ ಆಡ್ ಮಾಡಲೇಬೇಕು ಅಂತ ಹೇಳಿದೆ. ಇದೊಂದು ಡಿಫಾಲ್ಟ್ ಆರ್ಗ್ಯುಮೆಂಟ್ ಅಂತ. ಇದು ಅಂದ್ರೆ ಒಂದು ಏರ್ ಫ್ಲೋಗೆ ವರ್ಕ್ ಆಗಬೇಕು ಅಂದ್ರೆ ಇದು ಬೇಕು ಅಂತ ಅಷ್ಟೇ. ಓನರ್ ಯಾರು, ಸ್ಟಾರ್ಟ್ ಟೈಮ್ ಏನು, ಕ್ಯಾಚಪ್ ಏನು, ಒಂದು ಎಷ್ಟು ಶೆಡ್ಯೂಲ್ ಮಾಡ್ತಾ ಇರ್ತೀಯ, ಡಿಫಾಲ್ಟ್ ಆರ್ಗ್ಯುಮೆಂಟ್ ಏನು ಅಂತ. ಯುವರ್ ರಿಯಲ್ ಕೋಡ್ ಸ್ಟಾರ್ಟ್ ಫ್ರಮ್ ಲೈನ್ ನಂಬರ್ 28. ಅಂದ್ರೆ ನಿನ್ನ ನಿಜವಾದ ಕೋಡು ಬರೆಯುವ ಕೋಡು, ಮ್ಯಾನ್ಯುಯಲಿ ಬರೆಯುವ ಕೋಡು ಇಂಟರ್ನೆಟ್ ಇಂದ ತೆಗಿಯಕ್ಕಾಗಲ್ಲ ಅಂತ ಅಷ್ಟ. ತೆಗಿಯಕ್ಕಾಗಲ್ಲ, ನಾಟ್ ಲಿಟರಲಿ ತೆಗಿಯಕ್ಕಾಗಲ್ಲ, ಬಟ್ ಇದು ನಿಮ್ ಲಾಜಿಕ್ ಅಂತ ಅನ್ಕೊಳ್ರಪ್ಪ. ದಿಸ್ ಇಸ್ ಯುವರ್ ಲಾಜಿಕ್, ರೈಟ್? ಸೊ ನಾನಲ್ಲಿ ಪೈಥಾನ್ ಆಪರೇಟರ್ನ ಇದನ್ನ ಮಾಡಿದ್ದನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಯಾವುದಕ್ಕೆ ಒಂದು ಅಸೈನ್ ಮಾಡ್ಕೊಂತೀನಿ. ಯು ಕ್ಯಾನ್ ಅಸೈನ್ ಎನಿಥಿಂಗ್. ಪೈಥಾನ್ ಆಪರೇಟರ್ ಅಲ್ಲಿ ಟಾಸ್ಕ್ ಐಡಿ, ಇದೊಂದು ಟಾಸ್ಕ್ ಐಡಿ ಅಲ್ಲಿ ನಾನು ನಿಮ್ಗೆ ಯಾವಾಗಲೇ ತೋರಿಸ್ತೆ. ಇಲ್ಲಿ ಎಕೋ ಅಂತ ಬಂತ, ಹೌದಾ? ಎಕೋ ಅನ್ನೋದು ಇಲ್ಲಿ ಎಕೋ ಅಂತ ಬಂತಲ್ಲ, ನೋಡ್ರಿ, ಇಲ್ಲಿ ಎಕೋ ಅಂತ ಬಂದಿದೆಯಲ್ಲ, ಎಕೋ ಬದಲು ನಾನು ಇದನ್ನ ಕೊಡ್ತಾ ಇದ್ದೀನಿ ಅಷ್ಟೇ. ಆಡ್ ನಂಬರ್ ಟಾಸ್ಕ್ ಅಂತ ಕೊಡ್ತಾ ಇದ್ದೀನಿ ಅಷ್ಟೇ. ಅದ್ ನೇಮ್ ಏನಾರು ಕೊಡ್ಬೋದು. ಮತ್ತೆ ಇಲ್ಲಿ ಪೈಥಾನ್ ಕಾಲೇಬಲ್ ಅಂತ ಹಾಕಿ, ಪೈಥಾನ್ ಕಾಲೇಬಲ್ ಅಂದ್ರೆ ದಿಸ್ ಇಸ್ ದ ಫಂಕ್ಷನ್, ರೈಟ್? ಪೈಥಾನ್ ನ ಕಾಲ್ ಮಾಡ್ತಾ ಇದೀನಿ ನೋಡಿ, ಕಾಲ್ ಆಯ್ತು. ಇಲ್ಲಿ ಏನಾಗುತ್ತೆ, ಇಲ್ಲಿ 2 ನಂಬರ್ ಡಿಕ್ಲೇರ್ ಮಾಡ್ತಾ ಇದೀನಿ, ರಿಟರ್ನ್ ರಿಸಲ್ಟ್. ಕ್ಯಾಚ್ ಮಾಡಕ್ ಒಬ್ಬ ಇರ್ಬೇಕಲ್ಲ, ಇವನೇ ತಾನೇ ಕ್ಯಾಚ್ ಮಾಡೋದು. ಟ್ಯಾಗ್ ಇಸ್ ಈಕ್ವಲ್ ಟು ಟ್ಯಾಗ್. ಆಮೇಲೆ ಎಷ್ಟು ಟಾಸ್ಕ್ ನ ಡಿಫೈನ್ ಮಾಡಿರ್ತಾರೋ ಅಷ್ಟು ಟಾಸ್ಕ್ ನ ಇಲ್ಲಿ ಬರೀಬೇಕು. ಇಲ್ಲಿ ಒಂದು ಟಾಸ್ಕ್ ನ ಡಿಫೈನ್ ಮಾಡಿರ್ತೀವಿ,
ಕನ್ಸಿಡರ್ ನಾನು ಇಲ್ಲಿ ಇನ್ನೊಂದು ಟಾಸ್ಕ್ ಅನ್ನ ಮಾಡ್ತೀನಿ ಅಂತ ಅನ್ಕೊಳಪ್ಪ. ಸಬ್ ಅಂತಾನೆ, ಸಬ್ಟ್ರಾಕ್ಷನ್ ಅಂತಾನೆ ಅನ್ಕೊಳ್ಳಿ. ಕೋಡ್ ಆಲ್ರೆಡಿ ಇದೆ ಅಂತ ಅನ್ಕೊಳ್ಳಿ, ನಾನೇನು ಚೇಂಜ್ ಮಾಡಕ್ ಹೋಗಲ್ಲ. ಇಲ್ಲಿ ಏನ್ ಮಾಡಬೇಕು ಅಂದ್ರೆ ಈ ತರ ಹಾಕ್ಬೇಕು. ಅದೇನಕ್ಕೆ ಹೇಳ್ತೀನಿ. ಅಂದ್ರೆ ನಾನು Redirect ಮಾಡೋದು. ಅವಾಗ್ಲೇ ಹೇಳಿದೆ, ಇಟ್ಸ್ ಅ ಡೈರೆಕ್ಟ್ ಅಸೈಕ್ಲಿಕ್ ಗ್ರಾಫ್. The sub task is dependent on the additional task. This is how the dependency is. ನೀನ್ ಬೇಕಾದ್ರೆ ಹಿಂಗ್ ಉಲ್ಟಾನು ಆಗ್ಬೋದು, ಅಂದ್ರೆ ಉಲ್ಟಾನು ಆಗ್ಬೋದು. The second one, the sub task is not dependent on additional task, but additional task is dependent on sub task. ಅಲ್ಲ, ಈಗ 2-3 ಟಾಸ್ಕ್ ಹಾಕ್ದೆ ಅಂದ್ರೆ ಬಿಲೋ ಹಾಕೊಂಡು ಹೋಗ್ಬೋದು, ಅಂದ್ರೆ ವಿತೌಟ್ ಈಗ ಮಲ್ಟಿಪ್ಲೈ ಅಂತ ಹಾಕ್ತೀಯ ಇಲ್ಲಿ. ಹಂಗಲ್ಲ. ಈಗ ಅಡಿಷನ್ ಟಾಸ್ಕ್ ಬೇರೆ, ಸಬ್ ಟಾಸ್ಕ್ ಬೇರೆ. ಬಟ್ ಆ ಎರಡಕ್ಕೂ ಒಂದು ಆರ್ಡರ್ ಇರುತ್ತೆ. ಫಸ್ಟ್ ಅಡಿಷನಲ್ ಟಾಸ್ಕ್ ಎಕ್ಸಿಕ್ಯೂಟ್ ಆದ್ಮೇಲೆ ನನ್ಗೆ ಸಬ್ ಟಾಸ್ಕ್ ಎಕ್ಸಿಕ್ಯೂಟ್ ಆಗಬೇಕು. ಫಸ್ಟ್ ಅಡಿಷನಲ್ ಟಾಸ್ಕ್ ಎಕ್ಸಿಕ್ಯೂಟ್ ಆದ್ಮೇಲೆ ಸಬ್ಟ್ರಾಕ್ಷನ್ ಮಾಡಬೇಕು ಅಂದ್ರೆ ಇಲ್ಲಿ ಹಿಂಗೆ ಕೊಡ್ಬೇಕು. ಓಕೆ. ಅಥವಾ ಕನ್ಸಿಡರ್ ನಿನಗೆ ಯಾವ ತರ ಅಂದ್ರೆ ಅಲ್ಲಿ ಒನ್ ಬಿಲೋ ದಿ ಅದರ್ ಕೊಡಕ್ಕಾಗಲ್ಲ. ಡೋಂಟ್ ವರಿ, ಕ್ಲಿಯರ್ ಮಾಡ್ತೇನೆ. ಈಗ A to B ಅಂತ ಕೊಟ್ಟಿರ್ತೀರ, ಕರೆಕ್ಟಾ? ಕರೆಕ್ಟಾ? ಈ ತರ ಇದ್ದಾಗ ಏನ್ ಬರೀತೀರ? ಲುಕ್ ಅಟ್ ದಿಸ್. ಬಿ. ಓಕೆ. ಅಂದ್ರೆ ಇದು ಪ್ಯಾರಲಲ್ ರನ್ ಆಗ್ತಾ ಇರುತ್ತೆ. ಬಿ ಅಂಡ್ ಸಿ ಪ್ಯಾರಲಲ್ ರನ್ ಆಗ್ತಾ ಇರುತ್ತೆ. ಪ್ಯಾರಲಲ್ ಬಟ್ ಫೆಡ್ ಟು ದ ಡಿ. ಎ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಅರ್ಥ ಆಗ್ತಾ ಇದೆ ಹೆಂಗ್ ಬ್ರಾಕೆಟ್ ಬರುತ್ತೆ ಅಂತ? ನೀನು ಮೇಲಗಡೆಯಿಂದ ಕೆಳಗ್ ಬರೋದ್ರು ಅದೇ ತರ ಕಾಣುತ್ತೆ, ಕೆಳಗಡೆ ಸೈಡ್ ಲೆಫ್ಟ್ ಇಂದ ರೈಟ್ ಬರೋದ್ರು ಅದೇ ತರ ಕಾಣುತ್ತೆ. ಹಿಂಗೆ ಎ ಬಿ ಸಿ ಡಿ, ರೈಟ್? ಎ ಬಿ ಸಿ ಡಿ. ಅರ್ಥ ಆಯ್ತು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಇಲ್ಲಿ ವಿನಯ್, ಇದು ಪುಷ್ ಮತ್ತೆ ಪುಲ್ಲು, ಎಕ್ಸ್ಕಾಮ್ ಪುಷ್ ಮತ್ತೆ ಪುಲ್ಲು ಇದೆ, ಯಾವ್ದು ಇನ್ವಾಲ್ವ್ ಆಗಲ್ಲ? ವಿ ಆರ್ ನಾಟ್ ಎಕ್ಸ್ಚೇಂಜಿಂಗ್ ಎನಿ ಡೇಟಾ. ಎಲ್ಲಿ ಮಾಡ್ತೇವೆ ಡೇಟಾ? ನಾನು ಕೋಡ್ ಇಲ್ಲೇ ಅಲ್ಲ ಕೊಟ್ಟಿರೋದು. ಇಲ್ಲಿ ನೋಡಿ, ಅಡಿಷನ್ ಅಲ್ಲೇ ಕೊಟ್ಟಿದ್ನಲ್ಲ, ಡೇಟಾ ಏನಾದ್ರು ಕೊಟ್ಟಿದ್ದೀನ? ಇಲ್ಲ. ಓಕೆ. ನೋಡಪ್ಪ, ಇಷ್ಟೇ. ನಾನು ಸೇವ್ ಮಾಡ್ತೀನಿ, ಅದಕ್ಕೆ ಪುಲ್ ಮಾಡ್ತೀನಿ. GS ಇದೆಲ್ಲ ಕಮಾಂಡ್ ಗೊತ್ತಿದೆಯಾ ನಿಮಗೆ? ಕಮಾಂಡ್ ನೋಡ್ಕೊಳ್ಳಿ. GS ಯುಟಿಲ್ ಅನ್ನೋದು GCP ಕಮಾಂಡ್, ಹಾಗೂ GCS ಕಮಾಂಡ್. ಯು ಕ್ಯಾನ್ ಕನ್ಸಿಡರ್ GCP ಆರ್ GCS ಆರ್ ಏನೈತೆ. ನಾನೇನು ಮಾಡ್ತೀನಿ ಅಂದರೆ ಈ ಫೋಲ್ಡರ್ಗೆ ಅದನ್ನು ಹಾಕ್ಬೇಕು, ರೈಟ್? ಈ ಫೋಲ್ಡರ್ಗೆ ಹಾಕ್ಬೇಕು ಅಂದರೆ ಇಲ್ಲಿ ಇದಿರುತ್ತೆ, ಅದನ್ನು ತಗೊಂತ. ಸರಿ, ಇಲ್ಲಿರುತ್ತೆ, ಕರೆಕ್ಟ್ ಇಲ್ಲಿರುತ್ತೆ, ತಗೊತೀನಿ. CP ಯಾವುದನ್ನ ನಾನು ಕಾಪಿ ಮಾಡ್ತಾ ಇದ್ದೀನಿ? ಅಡಿಷನ್ ಡ್ಯಾಗ್ ಡಾಟ್ ಪೈ, ಕರೆಕ್ಟಾ? ಇದನ್ನೇ ತಾನೇ ಕಾಪಿ ಮಾಡ್ತಾ ಇರೋದು. ಎಲ್ಲಿ ಕಾಪಿ ಮಾಡ್ತೇನೆ? ಡ್ಯಾಕ್ಸ್ ಫೋಲ್ಡರ್ ತಾನೆ. ನೋಡಿ, ಕಾಪಿ ಆಯ್ತು, ಬಂತು. ಓಕೆ, ನೋಡೋಣ ಬಂದಿರುತ್ತಾ ಅಂತ. ನೋಡಪ್ಪ, ಬಂದೇ ಬಿಡ್ತ. ಈಗ ಬಂದ್ ಕೊಟ್ಲಿ ಇಲ್ಲಿ ರಿಫ್ಲೆಕ್ಟ್ ಆಗ್ಬೇಕು. ನೋಡೋಣ ರಿಫ್ಲೆಕ್ಟ್ ಆಗ್ತಾ ಇದೆಯಾ ಅಂತ. ಬರುತ್ತೆ, ಸಡನ್ ಆಗಿ ಬರಲ್ಲ. ಇಲ್ಲಿ ಟೈಮ್ ತಗೊಳುತ್ತೆ, 1 ನಿಮಿಷ 2 ನಿಮಿಷ ಟೈಮ್ ತಗೊಳುತ್ತೆ. ಬಟ್ ಡೇಟಾ ಅಂತ ಮೂವ್ ಆಗಿದೆ ಆ ಫೋಲ್ಡರ್ಗೆ. ಯಾಕಂದ್ರೆ ಈ ಫೋಲ್ಡರ್ಗೆ ಹಾಕಿದ ತಕ್ಷಣ ನೋಡಿ, ಡ್ಯಾಗ್ ಅನ್ನೋ ಫೋಲ್ಡರ್ಗೆ ಅಷ್ಟೇ ಬರಬೇಕು, ಬೇರೆ ಫೋಲ್ಡರ್ಗೆ. ನಾರ್ಮಲ್ ಹಳೇದು ಬಂದ್ಬಿಟ್ಟು ಏರ್ ಫ್ಲೋ ಮಾನಿಟರಿಂಗ್ ಹಳೇದು, ಡ್ಯಾಗ್ ಅಡಿಷನಲ್ ಡ್ಯಾಗು ಈಗ ಹೊಸ. ಅದು ನೋಡಿ, ಫಾರ್ಮ್ಯಾಟು ಸೇಮ್ ಇದೆ, ಪೈತಾನೆ ಇದೆ. ರಿಫ್ರೆಶ್ ಮಾಡಿದ್ರೆ ಬರ್ತಾ ಇರುತ್ತೆ. ರಿಫ್ರೆಶ್ ಬರುತ್ತೆ. ಇಟ್ ಮಸ್ಟ್ ಕಮ್. ಸರಿ ಹೇಳದ್ನಲ್ಲ, ಇಟ್ ವಿಲ್ ಟೇಕ್ ಸಮ್ ಟೈಮ್. ಬೇಸ್ಡ್ ಆನ್ ನಾವು ತಗೊಂಡಿರೋದು ಸ್ಮಾಲ್ ಸಿಸ್ಟಮ್ಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಾವೇನಾದ್ರು ಲಾರ್ಜ್ ಸಿಸ್ಟಮ್ಮು ಭಾಳ ಕಂಪ್ಯೂಟರ್ ತಗೊಂಡಿದ್ರೆ ಇಟ್ಸ್ ಸೋ ಫಾಸ್ಟ್.
ರೈಟ್. ಕಾಸು ಸಿಕ್ತಾಗ ಹಿಂಗೆ ಕಜ್ಜಾಯ ಅಂತಾರಲ್ಲ, ಹಂಗೆ ಸೋ ಸಿಂಪಲ್. ಸರ್ವಿಸ್. ಎಸ್, ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಕೊಡೋದೇನೋ ಪ್ರಾಬ್ಲಮ್ ಇಲ್ಲ. ಐ ಡೋಂಟ್ ಥಿಂಕ್ ಕೊಡೋದೇನೋ ಪ್ರಾಬ್ಲಮ್. ಏನು ಪ್ರಾಬ್ಲಮ್ ಇದ್ರೆ ಯಾರು ತೋರಿಸುತ್ತಪ್ಪ ಇಲ್ಲಿ, ಬರೋದೇ ಅಲ್ಲ ಬ್ರೋಕನ್ ಟ್ಯಾಗ್ ಅಂತ ತೋರಿಸುತ್ತೆ. ಸ್ವಲ್ಪ ಹೇಳೋದನ್ನ ಟೈಮ್ ಆಗುತ್ತೆ. ಬಟ್ ದಿಸ್ ಇಸ್ ಅ ಕಾಸ್ಟ್ಲಿ ಸರ್ವಿಸ್. ವೆನ್ ಎವರ್ ಯು ಡನ್ ವಿತ್ ಅ ಕೋಡಿಂಗ್ ಆರ್ ಡನ್ ವಿತ್ ಅ ವರ್ಕ್, ಪ್ಲೀಸ್ ಡಿಲೀಟ್ ಇಟ್. ಹೆಂಗೆ ಡಿಲೀಟ್ ಮಾಡೋದು ಅಂದರೆ ಸೇಮ್ ಆಪ್ಷನ್, ಕ್ಲಿಕ್ ಡಿಲೀಟ್. ಕಾಸ್ಟ್ಲಿ ಸರ್ವಿಸು ರಾತ್ರಿ ಎಲ್ಲ ಬಿಟ್ರೆ 1-2 ಸಾವಿರ ಕತ್ಕೊಂಡು ಹೋಗುತ್ತೆ. ಬರುತ್ತೆ, ಹೇಳದ್ನಲ್ಲ, ಇಟ್ ವಿಲ್ ಟೇಕ್ ಸಮ್ ಟೈಮ್. ನಾವು ಸ್ಮಾಲ್ ಸಿಸ್ಟಮ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ನಮ್ಮ ಆಫೀಸಲ್ಲಿ ಇಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಬರುತ್ತೆ, ಅಂದರೆ ಸಿಸ್ಟಮ್ ಚೇಂಜಸ್ ಇರುತ್ತಲ್ವ. ನಾವು ಯೂಸ್ ಮಾಡ್ತಾ ಇರೋದು ಫ್ರೀ ವರ್ಷನ್ ಬೇರೆ. ನೋಡಿ ಎರರ್ ಬಂತಿಲ್ಲ. ಕರೆಕ್ಟ್ ಹೇಳದ್ನಲ್ಲ, ಬ್ರೋಕನ್ ಟ್ಯಾಗ್ ಆದರೆ ಎರರ್ ಬಂತಿದೆ. ಏನು ಎರರ್ ನೋಡೋಣ. ಟ್ಯಾಗ್ಸ್ ಡೂಪ್ಲಿಕೇಟ್ ಟಾಸ್ಕ್ ಐ ಡಿ ಏನು ಕೊಡ್ತಾ ಇದೆ, ಲೈನ್ ನಂಬರು ಕೊಡುತ್ತೆ ಇಲ್ಲಿ. It's already been added to tag ಅಂತ ಏನಪ್ಪ ಅದು ಲಾಸ್ಟ್ ಲೈನ್. ಡೂಪ್ಲಿಕೇಟ್ ಟಾಸ್ಕ್ ಐ ಡಿ ಫೌಂಡ್, ಆ್ಯಡ್ ನಂಬರ್ ಟಾಸ್ಕ್ ಆಲ್ರೆಡಿ ಬಿ. ಈಗ ನಿಮಗೆ ಆಸ್ ಆಫ್ ನೋ ನಿಮ್ಗೆ ಇದು ಅರ್ಥ ಆಗ್ತಾ ಇಲ್ಲ ಅಂದರೆ ಏನು ಮಾಡಿ ಅಂದರೆ, ನೋಡಿ ನಾನು ಹೇಳಿದ್ನಲ್ಲ, ಎಲ್ಲ ನಿಮಗೆ ಸಡನ್ ಆಗಿ ಔಟ್ಪುಟ್ ಬರಬೇಕು ಅಂತ ಏನಿಲ್ಲ ಇಲ್ಲಿ. ಐ ಆಲ್ರೆಡಿ ಟೋಲ್ಡ್ ನಿಮಗೆ ಬ್ರೋಕನ್ ಟ್ಯಾಗ್ ಆಗ್ತಾ ಇರುತ್ತೆ. ಬ್ರೋಕನ್ ಟ್ಯಾಗ್ ಅಂದರೆ ಪೈಪ್ಲೈನ್ ಎಲ್ಲೋ ಇದಾಗಿ ರಾಂಗ್ ಆಗಿದೆ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ, ರೈಸ್ ಡೂಪ್ಲಿಕೇಟ್ ಟಾಸ್ಕ್ ಫೌಂಡ್. ಟಾಸ್ಕ್ ಐ ಡಿ ಏನೋ ಡೂಪ್ಲಿಕೇಟ್ ಆಗಿದೆ ಅಂತ. ನೋಡಿ, ಇದು ನಾವು ಡಿಲೀಟೇ ಮಾಡಿಲ್ಲ ಕರೆಕ್ಟಾ. ಯಾಕೆಂದ್ರೆ ನಾವು ಡಿಪೆಂಡಬಲ್ ಇಲ್ಲ, ಸುಮ್ಮನೆ ಹಾಕಿದ್ದು ನಾವು ತೋರ್ಸಕ್ಕಾಗದೆ. ಅದೇ ಅದಕ್ಕೋಸ್ಕರ ಐ ಆಮ್ ಸೇವಿಂಗ್ ಇಟ್. ಏನು ಮಾಡ್ತಾ ಇಲ್ಲ, ಅದನ್ನ ಡಿಲೀಟ್ ಮಾಡಿದೆ. ಐ ಆಮ್ ಸೇವಿಂಗ್ ಇಟ್. ಐ ಆಮ್ ಕಮಿಂಗ್ ಹಿಯರ್, ಅಪ್ ಆರೋ ಮಾರ್ಕ್, ಎಂಟರ್. ಎಸ್, ಡೇಟಾ ಇಸ್ ಕಾಪಿಂಗ್. ಎಸ್, ಡೇಟಾ ಇಸ್ ಕಾಪಿಡ್. ನೋಡೋಣ ಡೇಟಾ ಬಂದಿದೆಯಾ ಅಂತ. ಡೇಟಾ ಹೆಂಗೆ ಗೊತ್ತು ಬಂದಿದೆ, 8 ಕಾಲಿದೆ ನೋಡಿ ಇಲ್ಲಿ. ಸರಿ, 9:22 ಇದೆ. ಈಗ 9:26 ತೋರಿಸ್ಬೇಕಲ್ಲ, ಅಂದರೆ ಡೇಟಾ ರಿಫ್ರೆಶ್ ಆಗಿದೆ ಅಂತ ತೋರಿಸುತ್ತೆ. 26 ಆಯ್ತಾ? ಡೇಟಾ ಅಪ್ಡೇಟ್ ಆಗಿದೆಯಾ ಹಂಗಾದ್ರೆ? ಆಗಿದೆ. ರಿಫ್ರೆಶ್ ಇಟ್. ಸಡನ್ ಆಗಿ ಎರರ್ ಹೋಗೋದಿಲ್ಲ. ಐ ಆಮ್ ಟೆಲ್ಲಿಂಗ್ ಯು, ಸಡನ್ ಆಗಿ ಎರರ್ ಹೋಗೋದಿಲ್ಲ. ಇಟ್ ಟೇಕ್ 1 to 3 minutes ತಗೊಳುತ್ತೆ, ಅವಾಗ ಎರರ್ ಕ್ಲಿಯರ್ ಆಗುತ್ತೆ. ಮತ್ತೇನಪ್ಪ ಬಹಳ ಕಲ್ತ್ಬಿಟ್ಟಿದ್ರಾ? ಇದೆಲ್ಲ ಮಾಡ್ಬೇಕಲ್ಲಪ್ಪ, ಅದೇ ಇರೋದು. ಕಲಿಯೋದೇನು ಈಗ ಇನ್ನೂ 2 ವಾರ ಕೂತ್ಕೊಂಡು ಕೇಳಿಸ್ಕೋಬಹುದು. ಅದೇ ಇರೋದು ಸರಿಯಾಗಿದೆಯಪ್ಪ, ಇದು ಮಾಡ್ಬೇಕಿತ್ತು, ಕಷ್ಟ ಇದೆ. ದಟ್ಸ್ ವಾಟ್, ಯಾವ್ದು ಹೇಳದ್ನಲ್ಲ, ಯಾವುದು ಸುಲಭ ಅಲ್ಲ. ಪೀಪಲ್ ಮೇ ಥಿಂಕ್ ಫ್ರಮ್ ಔಟ್ಸೈಡ್, ಇವಂದೇ ಬಿಡು ಈಸಿ. ಬಟ್ ವೆನ್ ಪೀಪಲ್ ಆರ್ ಗೆಟಿಂಗ್ ಇನ್ ಟು ದ ಸ್ಟಫ್, ಅವಾಗಲೇ ಮ್ಯಾಟರ್ ಆಗುತ್ತೆ. ನೋಡಿ, ಹಳೆ ಎರರೇ ತೋರಿಸ್ತಾ ಇದೆ. ಇಟ್ ಟೇಕ್ ಸಮ್ ಟೈಮ್. ದಿಸ್ ಇಸ್ ದ ವೆರಿ 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 ಇಂಪಾರ್ಟೆಂಟ್ GCP ಸರ್ವಿಸಸ್. ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಇದನ್ನ ಮತ್ತೆ ಬಿಗ್ ಕ್ವೆರಿನ, ಅಷ್ಟು ಬೇಗ ಕೆಲಸ ಸಿಗುತ್ತೆ. ಇದನ್ನ ಬಿಗ್ ಕ್ವೆರಿನ ಎಷ್ಟು ಕಲಿತೀರಾ, ಎಷ್ಟು R&D ಮಾಡ್ತೀರಾ, ಎಷ್ಟು ಓದ್ತೀರಾ. ಏನಾರು ಚೇಂಜ್ ಆಗಿದ್ದೇನಪ್ಪ? ಅದೇನ ಇರಲ್ಲ, ರಿಫ್ರೆಶ್ ಆಗಿಲ್ಲ. ಇಲ್ಲಿ ಇದು ಬರುತ್ತೆ. ಆಮೇಲೆ 10 ನಿಮಿಷ ಬಂದೆ. ಯಾರು ಹೋಗಿಲ್ಲ, ನನಗೂ 3 ಕಾಲ್ ಬಂದಿದ್ದಾವೆ, ನಾನು ಹೋಗಿಲ್ಲ, ಯಾರು ಹೋಗಿಲ್ಲ. I'm refreshing it. Let us see the data. Error ಇದ್ರೆ ನೋಡೋಣ. ನೋಡಿ, ಇನ್ನೂ ಇದೇ ಬರ್ತಾ ಇದೆ. ಟೇಕ್, ನಾನು ಹೇಳದ್ನಲ್ಲ.
ಬಂತ ಬಂತಪ್ಪ. ಅಡಿಷನಲ್ ಟ್ಯಾಗ್ ಕ್ಲಿಕ್ ಮಾಡಿದೆ ನೋಡಿ ಆಲ್ರೆಡಿ ರನ್ ಆಗಿದೆ, ಅಲ್ಲಿ ಔಟ್ಪುಟ್ ಬಂದಿದೆ. ಫಸ್ಟ್ ಗ್ರಾಫಿಕ್ ಹೋಗೋಣ. ಆಡ್ ಟಾಸ್ಕ್ ಐಡಿ ಇದೇ ತಾನೇ ನಾನು ಕೋಡಲ್ಲಿ ಕೊಟ್ಟಿದ್ದು. ಹೌದು. I'll show you. ಇದೇ ತಾನೇ ಆಡ್ ನಂಬರ್ಸ್ ಕೆಳಗಡೆ ಟ್ಯಾಗ್. ಇದೇ ತಾನೇ ಅದೇ ಬಂದಿದೆ ನೋಡ್ರಿ ಟಾಸ್ಕ್ ಐಡಿ. ಲಾಕ್ ಸಿಗೋಣ. ಫಸ್ಟ್ ಲಾಕ್ ಸಿಗೋಣ. ಔಟ್ಪುಟ್ ಏನಪ್ಪಾ 12. ಹೌದು. ಕೋಡ್ ಏನ್ ಬರ್ತಿದ್ದು 5+7 5+7 12. ಹೌದು. ಲಾಕ್ಸ್ ನಾನು ಹೇಳಿದೆ ನಿಮ್ಗೆ ಏನೇ ಔಟ್ಪುಟ್ ಎಲ್ಲ ಬಂದ್ಬಿಟ್ಟು ಲಾಕ್ಸ್ ಅಲ್ಲೇ ಇರುತ್ತೆ ಅಂತ. ಮೇನ್ ಈಗ ನಾವು ಕೋಡ್ ಅಲ್ಲಿ ಹೋಗೋಣ. ಕೋಡ್ ಇಲ್ಲೂ ತೋರಿಸುತ್ತೆ ದಿಸ್ ಇಸ್ ದ ಕೋಡ್ ರೈಟ್. ಅಲ್ಲ ಇಲ್ಲಿ ಏನಾದ್ರು ಎಡಿಟ್ ಮಾಡ್ಬೋದಾ? ಇಲ್ಲಿ ನಾವು ಎಡಿಟ್ ಮಾಡಕ್ ಆಗಲ್ಲ. ಎಲ್ಲಿ ಎಡಿಟ್ ಅಂದ್ರೆ ನಾನು ತೋರಿಸಿದ್ನಲ್ಲ, ಇಲ್ಲೇ ಬರ್ಬೇಕು, ಇಲ್ಲೇ ಎಡಿಟ್ ಮಾಡಬೇಕು ಅಥವಾ ಪುಷ್ ಮಾಡಬೇಕು. ದೇರ್ ಇಸ್ ನೋ ಎಡಿಟ್. ಈಗ ನೋಡಿ, ಈಗ ಇನ್ನೊಂದು ಬರುತ್ತೆ ನೋಡಿ, ಯಾಕೆಂದ್ರೆ ಎವ್ರಿ 1 minute ಅಂತ ಕೊಟ್ಟಿರೋದು. ಈಗ ಇನ್ನೊಂದು ಕಡ್ಡಿ ಬರುತ್ತಾ? ರಿಫ್ರೆಶ್ ಇಟ್ ಅಂತ ಕಡ್ಡಿ ಬಂತು. ನೋಡೋಣ, ಟೈಮ್ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಎಷ್ಟು ಡೇಟಾ ಒಂದ್ಸತಿ ಚೇಂಜ್ ಮಾಡು ನೋಡೋಣ. ಡೇಟಾನ 57 ಇರೋದನ್ನ ಒಂದು 10 ಅಂತ ಹಾಕೋಣ. 10 20 10 ಅಂತಾನೆ ಹಾಕ್ತೀನಿ. And then I'll push this. If the data is reflected, we'll check. ಡೇಟಾ ಈಗ 30 ಬಂದಿರಬೇಕು. ಈಗ 26 ಇದೆಯಲ್ಲ, 30 ಬಂದಿದೆಯಾ ನೋಡೋಣ. ಇವಾಗ ಫಸ್ಟ್ ಇಂದ ಬರುತ್ತೆ ಗ್ರಾಫ್, ಮತ್ತೆ ಇವಾಗ ಇಲ್ಲ ಕಂಟಿನ್ಯೂ ಕಂಟಿನ್ಯೂ ಆಗುತ್ತೆ. ನಾನು ಡೇಟಾ ಅಷ್ಟೇ ನೋಡ್ರಿ 30 ಡೇಟಾ ಅಪ್ಡೇಟ್ ಆಗಿದೆಯಾ? ಇಲ್ಲಿ ಬಂದು ಕೋಡ್ ಅಲ್ಲಿ ನೋಡಿ ಏನಾದ್ರು ಡೇಟಾ ಅಪ್ಡೇಟ್ ಆಗಿದೆಯಾ ಅಂತ. ವೇರ್ ಇಸ್ ದ ರಿಫ್ರೆಶ್ ಬಟನ್? ಓಕೆ, ಇದು ಮ್ಯಾನ್ಯುಯಲ್ ಟ್ರಿಗರ್, ಇದು ಆಟೋಮೇಟೆಡ್. ನಾನು ಮ್ಯಾನ್ಯುಯಲ್ ಟ್ರಿಗರ್ ಮಾಡ್ಬೋದು, ಮ್ಯಾನ್ಯುಯಲಿ ಮಾಡಕ್ ಹೋಗ್ಬೇಡಿ. ನೆವರ್ ದ ಬಂದ ತಕ್ಷಣ ಅದೇ ಆಟೋಮೆಟಿಕಲಿ ಟ್ರಿಗರ್ ಆಗುತ್ತೆ. ಯು ಡೋಂಟ್ ನೀಡ್ ಟು ಡು ಮ್ಯಾನ್ಯುಯಲ್. ಕೋಡಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಬಂದಿರೋದ್ರಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಹಾಕಿದ ತಕ್ಷಣ ಅಲ್ಲಿ 20 ಅಂತ ಔಟ್. ಇದನ್ನಂತೂ ನಿಮಗೆ ಇಂಟರ್ವ್ಯೂಲ್ ಕೇಳಲ್ಲ. ಅಡಿಷನ್ ಆಫ್ 2 ನಂಬರ್ ಅಂತ. ದಿಸ್ ಇಸ್ ದ ವೆರಿ ಸಿಂಪಲ್ ಆಕ್ಟಿವಿಟಿ ನಾನು ಕೊಟ್ಟಿರೋದು. ಪೈಪ್ಲೈನ್ 500-600 ಲೈನ್ ಇರ್ತವೆ ಪೈಪ್ಲೈನ್. ಹೇಳ್ತೀನಿ, ಈಗ ನೀವು ಪ್ರಾಜೆಕ್ಟ್ ಮಾಡಿದ್ರೆ MySQL ಇಂದ BigQuery ಡೇಟಾ ಮೂವ್ಮೆಂಟ್ ಮಾಡಿದ್ರೆ ಅದೆಲ್ಲ ಇಲ್ಲೂ ಮಾಡಬೇಕು. ಮೇ ಬಿ ನಿಮಗೆ ಯು ನೀಡ್ ಮಂಡೇ ಫ್ರೀ ಆಗಿದ್ರೆ, ಅದಕ್ಕೆ ಕೇಳಿದ್ದು. ಮಂಡೇ ಫ್ರೀ ಇದ್ರೆ ಸ್ವಲ್ಪ ನೀವು ಡಿಸ್ಕಸ್ ಮಾಡ್ರಪ್ಪ. ಐ ಡೋಂಟ್ ಹ್ಯಾವ್ ಟು. ಕೋಡಲ್ಲಿ ಬಂದು ರೊಟೇಟ್ ಆಗ್ತದೆ. ನಾನು ಸ್ಮಾಲ್ ಮಷಿನ್ ತಗೊಂಡಿರೋದು, ದಟ್ ಈಸ್ ದ ರೀಸನ್. ನೋಡಿ, ಅಲ್ಲಿ 4 ನಿಮಿಷ ಆಗಿದೆ, 4 ಕಡ್ಡಿ ಬಂದು. ಹೌದಾ? ಅಂದ್ರೆ ಫಾರ್ ಎವ್ರಿ 1 minute ಇಟ್ ಇಸ್ ರನ್. ಇನ್ನು ರಿಫ್ಲೆಕ್ಷನ್ ಆಗಿಲ್ಲಪ್ಪ ಅಲ್ವಾ? ಇನ್ನ ಬಂದಿಲ್ಲ. ಬರುತ್ತೆ, ಬಂದಾದ್ಮೇಲೆ ಅದು ತೋರ್ಸೇ ಹೋಗೋದು. ನಾನು ಎಷ್ಟು ಬೇಕಂತ ಇರ್ತೀರೋ ಬ್ಯಾಕ್ ಎಂಡ್ ಅಲ್ಲಿ ನನಗಂತೂ ಗೊತ್ತಿಲ್ಲ ಇವ್ನು ಯಾರು ಗೊತ್ತಂದ್ಬಿಟ್ಟಿದ್ದಾನೆ ಅಂತ. ಐ ಆಮ್ ಡೂಯಿಂಗ್ ಇಟ್ ಫಾರ್ ಯು ಪೀಪಲ್. ರಿಫ್ರೆಶ್ ಮಾಡಿ ಹೇಳಿದ್ನಲ್ಲ, ಇಟ್ ಡಿಪೆಂಡ್ಸ್ ಆನ್ ದ ಸಿಸ್ಟಮ್. ನೀವು ಯಾವುದನ್ನ ತಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಬಟ್ ಯು ಗಾಟ್ ದ ಬ್ಯಾಕ್ ಎಂಡ್ ಅಂಡರ್ಸ್ಟ್ಯಾಂಡಿಂಗ್. ಗೊತ್ತಾಯ್ತಲ್ಲ ನಿಮ್ಗೆ ಏನ್ ಏರ್ ಫ್ಲೋ ಅಂತ? ಗೊತ್ತಾಯ್ತು. ವಾಚ್ ಆ ವಿಡಿಯೋ, ಗೊತ್ತಾಯ್ತು. ಕಮ್ ಅಪ್ ವಿತ್ ಸೋ ಮೆನಿ ಕ್ವಶನ್ಸ್. ಬಂತೇನಪ್ಪ ರಿಫ್ಲೆಕ್ಷನ್? ಬೇಕು ನೋಡೋಣ. ಈಗ ಇದ್ರದ್ದು ಔಟ್ಪುಟ್ಟು ಗ್ರಾಫಿಕ್ ಹೋಗೋಣ. ಗ್ರಾಫಿಕ್ ಕ್ಲಿಕ್ ಮಾಡಿದೆ, ಇಲ್ಲಿ ಲಾಕ್ಸ್ ಅಂತ ಬಂತು. ಇನ್ನು ಹಳದೇ ತೋರಿಸ್ತಾ ಇರುತ್ತೆ. ಈಗ ನೆಕ್ಸ್ಟ್ ಟ್ರಿಗರಲ್ಲಿ ಟ್ರಿಗರ್ ಆಗುತ್ತೆ. ಅಂದರೆ ಮ್ಯಾನ್ಯಲ್ ಟ್ರಿಗರ್ ಮಾಡಿದೆ ಅಂತ ಹೇಳಿ ಟ್ರಿಗರ್ ಆಯ್ತು ಮ್ಯಾನ್ಯಲಿ. ಅಲ್ಲಿ ಆಯಿತು, ನೋಡೋಣ. ಇಲ್ಲಿಗೆ ಹೋದೆ, ಕ್ಯೂಡ್ ಆಗಿದೆ. ಕ್ಯೂಡ್ ಅದನ್ನ ಮತ್ತು ನಾನು ಅವಾಗಲೇ ಹೇಳಿದೆ, ಕಲರ್ ಡಿಪೆಂಡ್ ಆಗುತ್ತೆ. ರೆಡ್ ಕಲರ್ ಬಂದರೆ ಫೇಲ್ಡು, ಡಾರ್ಕ್ ಗ್ರೀನ್ ಬಂದರೆ ಫಾಸ್ಟು, ಲೈಟ್ ಗ್ರೀನ್ ಬಂದರೆ ರನ್ನಿಂಗು. ಅದನ್ನ ಎಷ್ಟು ಬರ್ಬೇಕಪ್ಪ ಔಟ್ಪುಟ್ಟು? 10+10 20 ಬರುತ್ತಾ? ಇರುತ್ತೆ. ಬರಲೇಬೇಕು ಜನ್. ಮತ್ತೇನಪ್ಪ, ಎಲ್ಲರೂ ನೋಡ್ಕೊಂಬಿಡಿ. ಮ್ಯಾಜಿಕ್ ಮಾಡ್ತಾ ಇಲ್ಲ, ದಿಸ್ ಇಸ್ ದ ರಿಯಲ್ ಇಂಜಿನಿಯರಿಂಗ್. ಅರ್ಥ ಆಯ್ತಾ ಏನಾದ್ರು ಇವತ್ತು? ಅರ್ಥ
ಆಯ್ತು, ಬಟ್ ಅದೇ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಮಂಡೇ ಏನಾದ್ರು